ನಾನು ಆಕ್ಚುಲಿ ಹುಟ್ಟಿದೆಲ್ಲ ನ್ಯೂಯಾರ್ಕ್ ಅಲ್ಲೇ, ಇಲ್ಲಿ US ಅಲ್ಲೇ ಹುಟ್ಟಿದ್ದು, ನ್ಯೂಯಾರ್ಕ್ ಅಲ್ಲೇ ಹುಟ್ಟಿದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಟಾಟಾ ಇನ್ಸ್ಟಿಟ್ಯೂಟ್ ಅಂತಾರೆ ಕೆಲವರು, ಅಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರ ಹತ್ರ, ಸೆಂಟ್ರಲ್ ಗವರ್ಮೆಂಟ್ ಯೂನಿವರ್ಸಿಟಿ. ಅಲ್ಲಿ ನಾನು ಬ್ಯಾಚುಲರ್ ಆಫ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಮೇಜರ್ ಅಲ್ಲಿ ಮಾಡಿದ್ದೀನಿ. ರಿಸರ್ಚ್ ಅಂತ ಡಿಗ್ರಿ ಹೆಸರಲ್ಲೇ ಡಿಗ್ರಿ ರಿಸರ್ಚ್ ಎಲ್ಲೂ ಸಿಗಲ್ಲ ನಿಮ್ಗೆ ಈ ತರ. ಯುನೀಕ್ ಡಿಗ್ರಿ, ನೋವೇರ್ ಎಲ್ಸ್ ಇನ್ ದ ವರ್ಲ್ಡ್ ಯು ವಿಲ್ ಹ್ಯಾವ್ ರಿಸರ್ಚ್ ಅಂತ ಶಬ್ದ ಡಿಗ್ರಿ ಹೆಸರಲ್ಲೇ ಎಲ್ಲೂ ಇರಲ್ಲ. ಆಗಸ್ಟ್ ಅಲ್ಲಿ, ಜುಲೈಯಲ್ಲಿ ಕಾನ್ವೊಕೇಶನ್ ಆಯ್ತು, ಆಗಸ್ಟ್ ಅಲ್ಲಿ ನಾನು ಇಲ್ಲಿ ಬಂದೆ PhD ಮಾಡಕ್ಕೆ. PhD ಇನ್ ಆಪರೇಷನ್ಸ್ ರಿಸರ್ಚ್, ಸ್ಕೂಲ್ ಆಫ್ ಇಂಡಸ್ಟ್ರಿಯಲ್ ಅಂಡ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಅಂತ. ವೆಲ್ಕಮ್ ಬ್ಯಾಕ್ ಟು USA ಅಂತ ಹೇಳ್ಬೇಕು ನಿಮಗೆ. ಆಗ ಮಂಜುಳ್ ಭಾರ್ಗವ ಅಂತ ಅವರು ಫೀಲ್ಡ್ಸ್ ಮೆಡಲಿಸ್ಟ್. ಆಕ್ಚುಲಿ ಅವರು ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಪ್ರಸಿದ್ಧವಂತರು. ಅವರು ಫೀಲ್ಡ್ಸ್ ಮೆಡಲ್ ಅಂತ, ಇಟ್ಸ್ ಲೈಕ್ ದ ಈಕ್ವಲೆಂಟ್ ಆಫ್ ನೋಬೆಲ್ ಪ್ರೈಸ್ ಇನ್ ಮ್ಯಾಥಮೆಟಿಕ್ಸ್. US ಗೆ ನೀವು PhD ಬರಬೇಕಾದ್ರೆ ನಿಮ್ದು ಮುಂಚಿನಲೇ ಒಂದ್ ಸ್ವಲ್ಪ ಆದ್ರೂ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆಗುವಂತ ಎಕ್ಸಾಮ್ಸ್, ಇಂಗ್ಲಿಷ್ ಪ್ರೊಫೆಷನ್ಸಿ ಎಕ್ಸಾಮ್ ಅಂತ ಹೇಳ್ತಾರೆ, TOEFL ಅಂತ ಇರ್ತಾರೆ, ಅದು ಬರಿಬೇಕು. ನಂತರ ನಿಮ್ದು ಕೆಲವು ಯೂನಿವರ್ಸಿಟೀಸ್ GRE ಅಂತ ಹೇಳ್ತಾರೆ, ಅದು ಗ್ರಾಜುಯೇಟ್ ರೆಕಾರ್ಡ್ಸ್ ಎಕ್ಸಾಮ್. ಒಂದು SOP ಅಂತ ಹೇಳ್ತಾರೆ PhD ಅಪ್ಲಿಕೇಶನ್, ಸ್ಟೇಟ್ಮೆಂಟ್ ಆಫ್ ಪರ್ಪಸ್, SOP ಅಂತ ಹೇಳ್ತಾರೆ. ಅದರಲ್ಲಿ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್, ರಿಸರ್ಚ್ ಎಕ್ಸ್ಪೀರಿಯನ್ಸ್ ಹೇಳಿದಂಗೆ ಈ ಲೆಟರ್ ಆಫ್ ರೆಕಮೆಂಡೇಶನ್ ಮತ್ತೆ ಆ ಪ್ರೊಫೆಸರ್ ಕೊಡೋ ಕಾಂಟ್ಯಾಕ್ಟ್, ಹಂಗೆ ನೀವು PhD ಸ್ಟೂಡೆಂಟ್ ಆಗಿ ಹಾಕಕ್ಕಾಗಲ್ಲ. ಈ ಕೋರ್ಸ್ ವರ್ಕ್ ಹೇಳಿದ್ದೆಲ್ಲ ಅದಾದ ನಂತರ ಒಂದು ಕ್ವಾಲಿಫೈಯರ್ ಎಕ್ಸಾಮ್ ಅಂತ ಇಡ್ತಾರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಹೌದು, ವ್ಯತ್ಯಾಸ ಇರೋದು ಇಲ್ಲೇ ಬರೋದು. ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ನೀವು ಹಂಗೆ ಬಿಟ್ಟು ಹೋಗ್ತೀರಾ. OR ಅಲ್ಲಿ ಹಂಗೆ ಬಿಟ್ಟು ಹೋಗಕ್ಕಾಗಲ್ಲ. ನೀವು ಪ್ರಾಬ್ಲಮ್, ನೀವು ಸೊಲ್ಯೂಷನ್ ಬಂದಿದೆಲ್ಲ, ಮತ್ತೆ ಆ ಮ್ಯಾಥಮೆಟಿಕಲ್ ಸೊಲ್ಯೂಷನ್ ಅನ್ನು ಯು ನೀಡ್ ಟು ಕನ್ವರ್ಟ್ ಇಟ್ ಇನ್ ಟು ರಿಯಲ್ ವರ್ಲ್ಡ್. AI ಅಥವಾ ಮಷಿನ್ ಲರ್ನಿಂಗ್ ಅದು ಬಂದಾಗ ಹೌ ವೆಲ್ ಇಟ್ ವಿಲ್ ಸಪೋರ್ಟ್ ಫಾರ್ ದಿ ಆಪರೇಷನಲ್ ರಿಸರ್ಚ್. ಹೌದು, ದ ಫೀಲ್ಡ್ ಆಫ್ OR ಹ್ಯಾಸ್ ಬಿನ್, ಇವಾಗ there is expected to be a 30% rise in the demand for people doing operations research or industrial engineering in the next 10 years. Georgia Tech, ಇವಾಗ ನನ್ನ ಪ್ರೋಗ್ರಾಮ್ ಆಪರೇಷನ್ಸ್ ಇನ್ಸ್ಟಿಟ್ಯೂಟ್ ನೋಡಿದ್ರೆ, ಇಸ್ ದ ಬೆಸ್ಟ್ PhD ಪ್ರೋಗ್ರಾಮ್ ಇನ್ ದ ವರ್ಲ್ಡ್. ಇಲ್ಲಿ ಹಾಸ್ಟೆಲ್ ಕೊಡಲ್ಲ PhD ಸ್ಟೂಡೆಂಟ್ಗೆ, ನೀವು ಸೆಪರೇಟ್ ಆಗಿ ಅಪಾರ್ಟ್ಮೆಂಟ್ ತಗೋಬೇಕು. ಅಪ್ರೋಚ್ ಸುಲಭ. ಇಲ್ಲಿ ನಿಮ್ಗೆ ಒಂದು ಲ್ಯಾಬ್ ಅಲ್ಲಿ ಒಂದು ಫೆಸಿಲಿಟಿ ಸಿಗೋದು, ಇಲ್ಲಾಂದ್ರೆ ಒಂದು ಸಾಫ್ಟ್ವೇರ್ ಸಿಗೋದು, ಇಲ್ಲಾಂದ್ರೆ ಒಂದು ಎಕ್ವಿಪ್ಮೆಂಟ್ ಸಿಗೋದು, ಅವೆಲ್ಲ ದೇ ಆರ್ ಈಸಿಯರ್ ಇನ್ US. ಇಂಡಿಯಾ ಸಿಗೋದು. ನಮ್ಗೆ ಆಕ್ಚುಲಿ ಮೆಂಟರಿಂಗ್ ತುಂಬಾ ಇಷ್ಟ. ನಮ್ ಜೂನಿಯರ್ಸ್ ನ ತುಂಬಾ ನಾನು ಮೆಂಟರ್ ಮಾಡಿದ್ದೀನಿ. ಅವ್ರನ್ನ ಇಲ್ಲಿ ಅವ್ರಿಗೆ ಇಂಟರ್ನ್ಶಿಪ್ ಸಿಗೋದಾಗ್ಲಿ, ಇಲ್ಲಾಂದ್ರೆ ಇವಾಗ ಅವರು PhD ಅಪ್ಲೈ ಮಾಡ್ತಾ ಇದ್ದಾರೆ. ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ವಿದ್ಯೆ ಎಂಬುದು ಯಾರಿಂದನೂ ಕಸಿಯಲಾಗದ ಆಸ್ತಿ ಅಲ್ವಾ? ಸೊ ಇಲ್ಲಿ ಭಾರತದಿಂದ ಅಟ್ಲಾಂಟಾ ಜಾರ್ಜಿಯಾ ಟೆಕ್ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಕ್ಕೆ ಹೊರಟಿರುವಂತಹ ವಿದ್ಯಾರ್ಥಿಯ ಕಥೆಯನ್ನ ನಾನು ಇವತ್ತು ಕ್ಯಾಪ್ಚರ್ ಮಾಡಕ್ ಬಂದಿದ್ದೀನಿ. ರೈಟ್. ಸೊ ಇವರು ಆಪರೇಷನಲ್ ರಿಸರ್ಚ್ ಎಂಬ ವಿಭಾಗದಲ್ಲಿ ಪ್ರೊಫೆಸರ್ ಆಗ್ಲಿಕ್ಕೆ ಹೊರಟಿದ್ದಾರೆ, ಈಶ್ವರ್ ಶ್ರೀನಿವಾಸನ್ ಅಯ್ಯರ್ ಅಂತ. ಸೊ ಇವರ ಒಂದು ಜರ್ನಿಯನ್ನ ಸೆರೆ ಹಿಡಿದು, ಇವರ ಒಂದು ಜರ್ನಿಯ ಮುಖೇನ ಮುಂಬರುವ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗ್ಲಿ ಅನ್ನೋದೊಂದು ನಮ್ಮ ಉದ್ದೇಶ. ಸೊ ಬನ್ನಿ ಈಶ್ವರ್ ಅವ್ರನ್ನ ಮಾತನಾಡ್ಸೋಣ. ಪ್ರೊಫೆಸರ್ ಆಗುವಂತಹ ಪಯಣದಲ್ಲಿ ಏನೇನೆಲ್ಲ ಎಡಿರು ತೊಡರುಗಳಿರುತ್ತೆ, ಏನೇನೆಲ್ಲ ಸವಾಲುಗಳಿರುತ್ತೆ, ಮತ್ತು ಅದರಿಂದ ಏನ್ ತಿಳ್ಕೊಬೇಕಾಗತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಅವ್ರನ್ನ ಮಾತನಾಡಿಸಿ ಅವರ ಸಾಧನೆಗೊಂದು ನಮನ ಮಾಡೋಣ. ನಮಸ್ತೆ ಈಶ್ವರ್ ಶ್ರೀನಿವಾಸನ್ ಅಯ್ಯರ್, ಹೇಗಿದ್ದೀರಿ? ನಮಸ್ಕಾರ, ನಾವು ಆರಾಮ್. ನೀವೇ ಹೇಳಬೇಕು ಹೇಗಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಈಶ್ವರ್ ಅವರೇ, ನಿಮ್ಮ ಹೆಸರಲ್ಲಿ ಈಶ್ವರ ಶ್ರೀನಿವಾಸ ಏನನ್ ಕರೆಯೋದು? ಈಶ್ವರ ಅಂತಾನೆ ಕರೀತೀವಿ. ಸೊ ಇಬ್ಬರ ನಾಮಸ್ಮರಣೆಯೂ ಆಗತ್ತೆ. ಆಕ್ಚುಲಿ ನಮ್ ತಮಿಳ್ನಾಡು ಕಡೆ ಎಲ್ಲ ನಾವು ವೈದಿಕ ಹೆಸರು ಬೇರೆ ಇಡ್ತೀವಿ ನಾವು. ಸೊ ನಮ್ಗೆ ಶ್ರೀರಾಮ ಶರ್ಮಾ ಅಂತ ನಮ್ದು ವೈದಿಕ ಹೆಸರು. ನಾವು ಪ್ರವರ ಹೇಳುವಾಗೆಲ್ಲ ನಾವು ಶ್ರೀರಾಮ್ ಶರ್ಮಾ ಅಂತ ನೋಡಿ, ಅದೇ ಅಟೈರಲ್ಲೇ ಬಂದ್ಬಿಟ್ಟಿದ್ದೀರಿ ನೀವು. ನಮ್ಮ ವೀಕ್ಷಕರಿಗೆ ಒಂದು ಮಹದಾನಂದ ಆಗತ್ತೆ. ಸೊ ನಿಮಗೆ ನಮ್ಮ ಚಾನೆಲ್ ಅಂಡ್ ನಮ್ಮ ಥೀಮಿಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನೆಲ್. ನಮ್ಮ ಥೀಮ್ ಅಂದ್ರೆ ಇನ್ ಅಂಡ್ ಅರೌಂಡ್ ಅಚೀವರ್ಸ್ ನ ರೆಕಾರ್ಡಿಂಗ್ ಮಾಡ್ತೀವಿ. ಅವರ ಒಂದು ಸಾಧನೆಯನ್ನ ಗುರುತಿಸಿ ಹುಡುಕಿ ಅವರ ಅನುಭವದ ಮಾತನ್ನ ವೀಕ್ಷಕರಿಗೆ ಕೇಳಿಸೋ ಒಂದು ಸತ್ಪ್ರಯತ್ನ. ಸೊ ನಿಮ್ಗೆ ನಮ್ಮ ಚಾನೆಲ್ ಅಂಡ್ ನಮ್ಮ ಥೀಮಿಗೆ ಸ್ವಾಗತ ಈಶ್ವರ್ ಅವರೇ. ಖಂಡಿತ, ನಮಸ್ಕಾರ. ಸೊ ಈಶ್ವರ್ ಅವರ, ಮೊದಲನೇದು, ನೀವು ಎಲ್ಲಿಯವರು, ಹುಟ್ಟಿದಲ್ಲಿ ಬೆಳೆದಿದ್ದಲ್ಲಿ, ಇಲ್ಲಿ ಅಟ್ಲಾಂಟಾಗ ಯಾವಾಗ ಬಂದ್ರಿ ನೀವು, ಮತ್ತೆ ನೀವು ಪ್ರೊಫೆಸರ್ ಆಗ್ಲಿಕ್ಕೆ ಹೊರಟಿದ್ದೀರಿ, ರೈಟ್, ಆಪರೇಷನಲ್ ರಿಸರ್ಚ್ ಅಂತ ಒಂದು ಏರಿಯಾದಲ್ಲಿ, ರೈಟ್. ನಿಮ್ಮ ಒಂದು ಸ್ಮಾಲ್ ಇಂಟ್ರೋ ನಿಮ್ಮ ಕಡೆಯಿಂದ ಆಗ್ಬೋದಾ ಅಂತ? ಖಂಡಿತ. ರೈಟ್. ಅದೇ ಇಂಟ್ರೊಡ್ಯೂಸ್ ಮಾಡಿದಂಗೆ, ಪರಿಚಯ ಮಾಡಿದಂಗೆ, ನಮ್ಮ ಹೆಸರು ಈಶ್ವರ್ ಅಂತ. ನಮ್ದು ಮೂಲತಃ
ಮೈಲಾಡುತುರೈ ಅಂತ ಒಂದು ಟೌನ್. ವಾವ್ ಇದು ಓಕೆ ಕುಂಭಕೋಣಂ ಹತ್ರ, ಕುಂಭಕೋಣಂ ಅಂತ ಜಾಗ ಎಲ್ಲರೂ ತಮಿಳ್ನಾಡು ಕೇಳಿರ್ತಾರೆ ತಮಿಳ್ನಾಡಲ್ಲಿ. ಹ್ಮ್ ತಂಜಾವೂರ್ ಮುಂಚೆಲ್ಲ ತಂಜಾವೂರ್ ಜಿಲ್ಲೆಯಲ್ಲಿ ಇತ್ತು, ತಂಜಾವೂರ್ ಹ್ಮ್ ಡಿಸ್ಟ್ರಿಕ್ಟ್ ಅಲ್ಲಿ ಇತ್ತು. ಹ್ಮ್ ಹ್ಮ್ So ಅದು ಚೋಳ ರಾಜ್ಯಂ ಅಂತ ಹೇಳ್ತಾರೆ ಆ ಜಾಗಕ್ಕೆ ಹೆಸರು. ಚೋಳರ ಆಳ್ವಿಕೆಯಲ್ಲಿ ಹೌದು ಇದ್ದಂಥದ್ದು ಹೌದು ಹೌದು. ತುಂಬಾ ವರ್ಷ ಅಲ್ಲಿ ಒಂದು ಅಗ್ರಹಾರದಲ್ಲಿ ಹ್ಮ್ ನಮ್ ನಮ್ ಪೂರ್ವಿಕ ಅಲ್ಲೇ ಓಕೆ ಒಂದು ಅಗ್ರಹಾರದಲ್ಲಿ ಮನೆ ಇದೆ. ಹಾ ನಮ್ಮ ಅಜ್ಜಿ ಎಲ್ಲ ಅಲ್ಲಿ ಇದ್ದಾರೆ. ಹಾ ಆ ಅಲ್ಲಿ ಅಲ್ಲಿ ಒಂದು ಸುಮಾರು ಹಿಸ್ಟ್ರಿ ಪ್ರಕಾರ ನಮ್ದು ಒಂದು ಅರೌಂಡ್ 800 ಇಯರ್ಸ್ ಇಂದ ನಮ್ದು ಪೂರ್ವಿಕ ಅಲ್ಲೇ. ನಮ್ ಓಕೆ ಕಮ್ಯುನಿಟಿ 800 ಇಯರ್ಸ್ ಇಂದ ಅಲ್ಲೇ, 800 ವರ್ಷದಿಂದ ಅಲ್ಲೇ ಇದೆ. ಹ್ಮ್ ಅದು ತಂಜಾವೂರು ಜಿಲ್ಲೆದಲ್ಲೇ ಇದ್ದಾರೆ. ಓಕೆ ಬಟ್ ಇವಾಗ ನಾನ್ ಆಕ್ಚುಲಿ ಹುಟ್ಟಿದೆಲ್ಲ ನ್ಯೂಯಾರ್ಕ್ ಅಲ್ಲೇ, ಇಲ್ಲಿ US ಅಲ್ಲೇ ಹುಟ್ಟಿದ್ದು, ನ್ಯೂಯಾರ್ಕ್ ಅಲ್ಲೇ ಹುಟ್ಟಿದ್ದು. ನ್ಯೂಯಾರ್ಕ್ ಅಲ್ಲಿ ಹುಟ್ಟಿದ್ದ ನೀವು? ಹೌದು. ಆಶ್ಚರ್ಯ. ನೀವು ನ್ಯೂಯಾರ್ಕಿಗೂ ಚೆನ್ನೈಗೂ ತಮಿಳ್ನಾಡಿಗೂ ಎಲ್ಲಿಂದ ಎತ್ತಣ ಸಂಬಂಧವಯ್ಯ ಹಂಗಾಯ್ತು. ಹೌದು, ನಮ್ಮ ಅಪ್ಪ ಆಕ್ಚುಲಿ ಆಗ eBay ಮೋಟರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ಇವಾಗೂ ಅಲ್ಲೇ ಕೆಲಸ ಮಾಡ್ತಿದ್ದಾರೆ. ಬಟ್ ಇದಲ್ಲೇ ನ್ಯೂಯಾರ್ಕ್ ಅಲ್ಲೇ ಹುಟ್ಟಿದ್ದು. ಓಕೆ ನನ್ನೊಂದು 8 ವಯಸ್ಸು ತನಕ ನಾನು ಅಲ್ಲೇ ಇದ್ದೆ, ನ್ಯೂಯಾರ್ಕ್ ಅಲ್ಲಿ. ನ್ಯೂಯಾರ್ಕ್ ಅಲ್ಲೇ. ಹೌದು, ಅಲ್ಲೇ ವಾವ್ ಇದ್ದೆ. ಹೌದು, ಓಕೆ ನ್ಯೂಯಾರ್ಕ್ ಸಿಟಿಗೆ ಹತ್ರನೇ ಹ್ಮ್ ಯಾಂಕರ್ಸ್ ಅಂತ ಒಂದು ಟೌನ್ ವಾವ್ ಇದೆ. ಅಲ್ಲೇ ಟೌನ್ ಅಲ್ಲ, ಸಿಟಿನೇ ಅದನ್ನು. ಹ್ಮ್ ಯಾಂಕರ್ಸ್ ಅಂತ ಒಂದು ಸಿಟಿ ಇದೆ, ಅಲ್ಲೇ ಹ್ಮ್ ಸ್ಕೂಲಿಂಗ್, ಎಲಿಮೆಂಟರಿ ಸ್ಕೂಲ್ ಎಲ್ಲ ಅಲ್ಲೇ ಆಗಿರೋದು. ವೆರಿ ನೈಸ್. ಆಮೇಲೆ ನಾವು ಹ್ಮ್ ನಾವು ಹ್ಮ್ ಫ್ಯಾಮಿಲಿ ಡಿಸೈಡೆಡ್ ಟು ಗೋ ಬ್ಯಾಕ್ ಟು ಇಂಡಿಯಾ. ಇಂಡಿಯಾ ಚೆನ್ನೈಗೆ ಹ್ಮ್ ಹೋಗಿದ್ವಿ. ಹ್ಮ್ ಚೆನ್ನೈಯಲ್ಲೇ ನಾನು 12th ತನಕ ವಿದ್ಯಾಭ್ಯಾಸ ಆಯ್ತು. ಅದೇ ಅಭ್ಯಾಸ ಎಲ್ಲ, ಹ್ಮ್ ವಿದ್ಯಾಭ್ಯಾಸ ಎಲ್ಲ, ಸ್ಕೂಲ್ ಎಲ್ಲ ಹ್ಮ್ ಚೆನ್ನೈಯಲ್ಲೇ ಆಗಿರೋದು. ರೈಟ್. ಆಮೇಲೆ ನಾನು ಹ್ಮ್ 12th ಆದ ತಕ್ಷಣ ನಾನು ಹ್ಮ್ ಹ್ಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಟಾಟಾ ಇನ್ಸ್ಟಿಟ್ಯೂಟ್ ಅಂತಾರೆ ಕೆಲವರು, ಹ್ಮ್ ಅಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರ ಹತ್ರ, ರೈಟ್ ಸೆಂಟ್ರಲ್ ಗವರ್ಮೆಂಟ್ ಯೂನಿವರ್ಸಿಟಿ. ಓಕೆ ಅಲ್ಲಿ ನಾನು ಬ್ಯಾಚುಲರ್ ಆಫ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಮೇಜರ್ ಅಲ್ಲಿ ಮಾಡಿದ್ದೀನಿ. ಅದು ವಾವ್ ನಮ್ ಡಿಗ್ರಿ ಆಕ್ಚುಲಿ ಬ್ಯಾಚುಲರ್ ಆಫ್ ಸೈನ್ಸ್ ರಿಸರ್ಚ್ ಅಂತಾರೆ. ರೈಟ್. ನಮ್ದು ಕೊನೆಯ ವರ್ಷ 4th ಇಯರ್ ಅಲ್ಲಿ ಹ್ಮ್ ಆ, ನಮ್ದು ರಿಸರ್ಚ್ ಪ್ರಾಜೆಕ್ಟ್ ಒಂದು ಮಾಡಬೇಕು. ಹ್ಮ್ ಸೊ ಹ್ಮ್ ಸಾಧಾರಣವಾಗಿ ನಿಮ್ಗೆ ಬ್ಯಾಚುಲರ್ಸ್ ಆಫ್ ಸೈನ್ಸ್ ಅಂದ್ರೆ 3 ವರ್ಷ ಡಿಗ್ರಿ ಬರುತ್ತೆ. ರೈಟ್. ನಮ್ದು 4 ವರ್ಷದ ಡಿಗ್ರಿ. ಸೊ ಲೈಕ್ ಕೊನೆ ವರ್ಷ ಥೀಸಿಸ್ ಆಪ್ಷನ್ ಇರುತ್ತೆ. ಥೀಸಿಸ್ ಮಾಡಬೇಕಂತ ಇರುತ್ತೆ, ಕಂಪಲ್ಸರಿ ಇರುತ್ತೆ ಹ್ಮ್ ಥೀಸಿಸ್. ಹ್ಮ್ ಸೊ ಅದಕ್ಕೆ ನಮ್ದು ರಿಸರ್ಚ್ ಅಂತ ಡಿಗ್ರಿ ಹೆಸರಲ್ಲೇ ಡಿಗ್ರಿ ರಿಸರ್ಚ್ ಇದೆ. ಎಲ್ಲೂ ಸಿಗಲ್ಲ ನಿಮ್ಗೆ ಈ ತರ. ಕರೆಕ್ಟ್ ದಿಸ್ ಕರೆಕ್ಟ್. ಯುನೀಕ್ ಡಿಗ್ರಿ, ನೋವೇರ್ ಎಲ್ಸ್ ಇನ್ ದ ವರ್ಲ್ಡ್ ಯು ವಿಲ್ ಹ್ಯಾವ್ ರಿಸರ್ಚ್ ಅಂತ ಶಬ್ದ ಡಿಗ್ರಿ ಹೆಸರಲ್ಲೇ ಎಲ್ಲೂ ಇರಲ್ಲ. ರೈಟ್ ರೈಟ್. ಸೊ ಅಲ್ಲಿ ನಾನು IAS ಇಂಡಿಯನ್ ಆಫ್ ಸೈನ್ಸ್ ಅಲ್ಲಿ ನಾನು ಬ್ಯಾಚುಲರ್ಸ್ ಮಾಡಿದ್ದೆ. ರೈಟ್. ಆಮೇಲೆ ಈ ವರ್ಷ ಜುಲೈಯಲ್ಲೇ ಆಯಿತು ನಮ್ ಕಾನ್ವೆಕೇಶನ್. ಹ್ಮ್ ಆಗ ಮಂಜುಳ್ ಭಾರ್ಗವ ಅಂತ ಹ್ಮ್ ಅವರು ಫೀಲ್ಡ್ಸ್ ಮೆಡಲಿಸ್ಟ್. ಆಕ್ಚುಲಿ ಅವ್ರು ಹ್ಮ್ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಹ್ಮ್ ತುಂಬಾ ಪ್ರಸಿದ್ಧವಂತರು. ಹಾ ಅವರು ಫೀಲ್ಡ್ಸ್ ಮೆಡಲ್ ಅಂತ ಇಟ್ಸ್ ಲೈಕ್ ದ ಈಕ್ವಲೆಂಟ್ ಆಫ್ ನೋಬೆಲ್ ಪ್ರೈಸ್ ಇನ್ ಮ್ಯಾಥಮೆಟಿಕ್ಸ್. awesome ಓಕೆ ಸೊ ಅವರೇ ಹಿ ವರ್ಕ್ಸ್ ಇನ್ ಲೈಕ್ ನಂಬರ್ ಥಿಯರಿ ಅಂಡ್ ಥಿಂಗ್ಸ್ ಲೈಕ್ ದಟ್. ಈಸ್ ಅ ಪ್ರೊಫೆಸರ್ ಅಟ್ ಪ್ರಿನ್ಸ್ಟನ್ ಯೂನಿವರ್ಸಿಟಿ, ನ್ಯೂ ಜೆರ್ಸಿಲಿ ಇರೋದು. ಓಕೆ ಸೊ ಈಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಸಂಗೀತ. ಅದು ಅಂದ್ರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಅವರು ಅಂದ್ರೆ ಪಂಡಿತರಂತಾನೆ ಹೇಳ್ಬಹುದು. ಅದರಲ್ಲಿ ಅವರು ಅಭ್ಯಾಸ ಮಾತ್ರ ಅಲ್ಲ, ಪಂಡಿತರಂತಾನೆ ಹೇಳ್ಬಹುದು. ಅವರು ಓಕೆ ತಬಲಾ ತುಂಬಾ ಈಸ್ ಲೈಕ್ ವಿದ್ವಾನ್, ತಬಲಾ ವಿದ್ವಾನ್. ಕಲಾವಿದ್ರು. ಹೌದು, ಕಲಾವಿದ್ರು. ಹೌದು. ಸೊ ಅವರು ನಮ್ ಕಾನ್ವೆಕೇಶನ್ ಬಂದಿದ್ರು. ಸೊ ಅವರು ಈಸ್ ಲೈಕ್ ಅ ಪ್ರೊಫೆಸರ್ ಅಟ್ ಪ್ರಿನ್ಸ್ಟನ್. ಮತ್ತೆ ಇದನ್ನು ಬರುತ್ತೆ ಅವ್ರಿಗೆ, ಸಂಗೀತನೂ ಬರುತ್ತೆ. ಹಿ ಇಸ್ ಟ್ರೈಂಗ್ ಟು ಇನ್ಕಾರ್ಪೊರೇಟ್ ಹ್ಮ್ ways of music ಹ್ಮ್ in mathematics. ಇಂಟ್ರೆಸ್ಟಿಂಗ್. ಇಂಡಿಯನ್ ಮ್ಯೂಸಿಕ್, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ಕರ್ನಾಟಿಕ್ ಆಗ್ಲಿ ಹಿಂದೂಸ್ತಾನಿ ಆಗ್ಲಿ, ಅದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ಲೈಕ್ ಇನ್ಕಾರ್ಪೊರೇಟ್ ಮಾಡಕ್ಕೆ ಅವರು ಒಂದು ಸಂಗೀತದಲ್ಲಿ ಗಣಿತವನ್ನ ಕಾಣೋ ಒಂದು ಸತ್ಪ್ರಯತ್ನ. ಕರೆಕ್ಟ್. ಸಂಗೀತದಲ್ಲಿ ಗಣಿತ ಅಂದ್ರೆ ಹ್ಮ್ ಇವಾಗ ನೀವು ಈಗ ರೀಸೆಂಟ್ ಆಗಿ ಹೋದವಾರ ನ್ಯೂಸ್ ಅಲ್ಲಿ ನೋಡಿರ್ತಾರೆ, IIT ಮೆಡ್ರಾಸ್ ಅಲ್ಲಿ ಅವರು ಹ್ಮ್ ಡೈರೆಕ್ಟರ್ ಕಾಮಕೋಟಿ ಅಂತ ಹೆಸರು ಅವ್ರಿಗೆ. ಹ್ಮ್ ಅವರು ಹಿ ಹ್ಯಾಸ್ ಡಿಸ್ಕ್ರೈಬ್ಡ್ ಅಬೌಟ್ ಈ ಸಂಗೀತದಲ್ಲಿ ಗಣಿತನ ಹೆಂಗ್ ನಾವು ಅಳವಡಿಸ್ಕೋಬೇಕು. ಬರ್ತೀವಿ, ನಾವು ಹ್ಮ್ ಒಂದು ಕೋರ್ಸ್ ಎಲ್ಲ ಮಾಡಿಸ್ತೀವಿ ಅದರಲ್ಲಿ ಅಂತ IIT ಮೆಡ್ರಾಸ್ ಅಲ್ಲಿ ಹೊರಟಿದ್ದಾರೆ. ಈಗ Awesome. ಹೊಸ ಎಫರ್ಟ್ ಅಲ್ಲೂ ಇದೆ. ಹ್ಮ್ ಸೊ ಅದಕ್ಕೆ ಇಲ್ಲಿಂದನೂ ಲೈಕ್ ಎಫರ್ಟ್ ಹಾಕಕ್ಕೆ ಅವರು ಪ್ರೊಫೆಸರ್ ಮಂಜುಳ್ ಎಷ್ಟು ಭಾರ್ಗವ. ಖುಷಿ ಆಗತ್ತೆ ಹೌದು ಈಶ್ವರ್ ಅವರೇ. ಹೌದು ಅಂತಹವರ ದಿಗ್ಗಜರ ಹತ್ರ ನೀವು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಹೌದು, ಅನ್ನ ನಮ್ದು ತಗೊಂಡಿದ್ದೀರಾ ಆಗಿದೆ. ಅನ್ನೋದಕ್ಕೆ ಹೌದು ಕೇಳಲಿಕ್ಕೆನೆ ಹೆಮ್ಮೆ ಹೌದು ಆಗತ್ತೆ. ಹೌದು ಹೌದು. ಹ್ಮ್ ನಮ್ದು ಆಕ್ಚುಲಿ ಇರೋದಲ್ಲೇ 4 ವರ್ಷ ಅಂಡರ್ ಗ್ರಾಜುಯೇಟ್ ಅಲ್ಲಿ ನಮ್ಗೆ ಹ್ಮ್ ಎಕ್ಸ್ಪೀರಿಯನ್ಸಸ್ ತುಂಬಾ ಆಗಿರುತ್ತವೆ ಆಬ್ವಿಯಸ್ಲಿ. ಹ್ಮ್ ಹ್ಮ್ ಆದ್ರೆ ಹ್ಮ್ ಇರೋದಲ್ಲೇ ಹೆಮ್ಮೆ ಆಗಿರೋ ವಿಷಯ ಇದನ್ನೇ. ರೈಟ್. ಅವ್ರ ಕೈಯಿಂದ ಹಾ ಕಾನ್ವೆಕೇಶನ್ ಆಗಿರೋದು, ನಮ್ದು ಕಾನ್ವೆಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿರೋದು ಎಸ್. ಅಂತ. ಹ್ಮ್ ಹ್ಮ್ ಸೊ ನಂದು ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಆಗಿದೆ ಹ್ಮ್ ಹ್ಮ್ ಅಲ್ಲಿಂದ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು, ಹ್ಮ್ ತುಂಬಾ ಸಂತೋಷ. ಹಾ ಎಲ್ಲ ದೇವರ ಅನುಗ್ರಹ.
ಹಾ. ನಂತರ ಆಗಸ್ಟ್ ಅಲ್ಲಿ ಜುಲೈಯಲ್ಲಿ ಕಾನ್ವೊಕೇಶನ್ ಆಯ್ತು, ಆಗಸ್ಟ್ ಅಲ್ಲಿ ನಾನು ಇಲ್ಲಿ ಬಂದೆ ರೈಟ್. PhD ಮಾಡಕ್ಕೆ. ಓ. PhD ಇನ್ ಆಪರೇಷನ್ಸ್ ರಿಸರ್ಚ್, ಸ್ಕೂಲ್ ಆಫ್ ಇಂಡಸ್ಟ್ರಿಯಲ್ ಅಂಡ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಅಂತ ವೆಲ್ಕಮ್ ಬ್ಯಾಕ್ ಟು USA ಅಂತ Thank you, ಹೇಳ್ಬೇಕು ನಿಮ್ಗೆ. ನಮಸ್ಕಾರ. ಹೌದು ರೈಟ್. ಸೊ ಎಸ್, ನೀವು ಒಂದ್ ಹೇಳ್ಬಿಟ್ರಿ ನಿಮ್ಮ ಒಂದು ಬ್ಯಾಚುಲರ್ಸ್ ಮ್ಯಾಥಮ್ಯಾಟಿಕ್ಸ್ ಸ್ಟ್ರೀಮ್ ಅಲ್ಲಿ ಆಯ್ತು ಅಂತ ಹೇಳಿ. ಸೊ ನನ್ನ ಗೆಸ್ ಏನಪ್ಪಾ ಅಂತಂದ್ರೆ ಮ್ಯಾಥಮ್ಯಾಟಿಕ್ಸ್ ಸ್ಟ್ರೀಮ್ ಅಲ್ಲಿ ಆಗಿರೋದ್ರಿಂದ ನೀವು ಆಪರೇಷನಲ್ ರಿಸರ್ಚ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಆಯ್ಕೆ ಮಾಡ್ಕೊಂಡ್ರ, ಅಥವಾ ಏನು ಹಿನ್ನೆಲೆ ಇರಬಹುದು? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಆಪ್ಟಿಂಗ್ ದಿಸ್ ಆಪರೇಷನಲ್ ರಿಸರ್ಚ್ ಆಸ್ ಅ ಮೇಜರ್ ಸಬ್ಜೆಕ್ಟ್ ಇನ್ PhD? ಹೌದು, ಖಂಡಿತ. ಸೊ ಇವಾಗ ಆಪರೇಷನ್ಸ್ ರಿಸರ್ಚ್ ಮುಂಚೆ ಒಂದು ಆಪರೇಷನ್ಸ್ ರಿಸರ್ಚ್ 1930s, World War I, World War II ಆ ಟೈಮ್ ಅಲ್ಲಿಂದ ಲೈಕ್ ಒಂದು ಒಂದು ಬ್ರಾಂಚ್ ಅಂತ ಶುರು ಆಯ್ತು. ರೈಟ್. ಬ್ರಾಂಚ್ ಅಂತ ಹೊರಟಿರೋದು ಆಗ್ಲಿಂದ. ಕರೆಕ್ಟ್. ಸೊ ಅವಾಗ ಇಟ್ ವಾಸ್ ಮೋರ್ ಅಬೌಟ್ ಅದು ವಾರ್ ಅಲ್ಲಿ ಈ ರಿಸೋರ್ಸ್ ಅಲೋಕೇಶನ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ. ಸೊ ಯಾವ ಸಾಮಾನ ಎಲ್ಲಿ ಇರಬೇಕು, ಒಂದು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ರೈಟ್. ಒಂದು ವಾರ್ ಅಲ್ಲಿ ಲೈಕ್ ರಿಸೋರ್ಸಸ್ ಎಲ್ಲಿಂದ ಎಲ್ಲಿ ತರಬೇಕು, ರೈಟ್. ಅದೇ ಟ್ರಾವೆಲ್ ಕಾಸ್ಟ್ ನ ಮಿನಿಮೈಸ್ ಮಾಡಬೇಕು. ಆಗ ಏನ್ ತುಂಬಾ ಟ್ರಾವೆಲ್ ಫೆಸಿಲಿಟೀಸ್ ಎಲ್ಲ ಅಷ್ಟು ಇರ್ಲಿಲ್ಲ. ದಿಸ್ ಇಸ್ ವಿ ಆರ್ ಟಾಕಿಂಗ್ ಅಬೌಟ್ 80 years ago. Yes. ಸೊ ಆಗ ಇವೆಲ್ಲ ಮಿನಿಮೈಸ್ ಮಾಡಬೇಕು. ಆಮೇಲೆ ಫ್ಲೈಟ್ಸ್ ಎಲ್ಲ ಆಗ್ಲೇ ಶುರು ಆಯ್ತು, ಫ್ಲೈಟ್ಸ್ ಎಲ್ಲ. ಸೊ ಫ್ಲೈಟ್ ಕಾಸ್ಟ್ ನ ಮಿನಿಮೈಸ್ ಮಾಡಬೇಕು. Wow. ಈ ಕೆಲವು ಆಪ್ಟಿಮೈಸೇಷನ್ ಪ್ರಾಬ್ಲಮ್ಸ್ ಅಲ್ಲಿ ಆಪರೇಷನ್ಸ್ ರಿಸರ್ಚ್ ಅಂತ ಫೀಲ್ಡ್ ಶುರು ಆಗಿರೋದು. ವಾವ್. ಆದ್ರೆ ಈಗ ಲಾಸ್ಟ್ ಒಂದು 15-20 years ಇಂದ ಇದರಲ್ಲಿ ಪ್ರಾಬಬಿಲಿಟಿ, ಮೆಷಿನ್ ಲರ್ನಿಂಗ್ ಅಂತ ಒಂದು ಎಲ್ಲರೂ ಹೇಳ್ತಾರೆ, Yes. ಅದು ಪ್ರಸಿದ್ಧ ಜಾಸ್ತಿ ಆಯ್ತು. Okay. ಅದರಿಂದ ಈ ಪ್ರಾಬಬಿಲಿಟಿ ಅಂತ ಟಾಪಿಕ್ ಆಪರೇಷನ್ಸ್ ರಿಸರ್ಚ್ ಒಳಗೆ ಬಂತು. ರೈಟ್. ಅದು ಬಂದಿದ್ಮೇಲೆ ಆಪರೇಷನ್ಸ್ ರಿಸರ್ಚ್ ಅದು ಧ್ವನಿನೇ ಪೂರ್ತಿ ಚೇಂಜ್ ಆಯ್ತು. Awesome. ಅಂದ್ರೆ ಆಪ್ಟಿಮೈಸೇಷನ್ ಇವಾಗ್ಲೂ ಇದೆ, ಆದ್ರೆ ಪ್ರಾಬಬಿಲಿಟಿ ತುಂಬಾ ಇವಾಗ ಇನ್ಕಾರ್ಪೊರೇಟ್ ಆಗಿದೆ Correct, ಒಳಗಡೆ. correct. ನನ್ನ ಅಂಡರ್ ಗ್ರಾಜುಯೇಟ್ ರಿಸರ್ಚ್ ನನ್ಗೆ ಇಂಟ್ರೆಸ್ಟ್ ಎಲ್ಲ ಪ್ರಾಬಬಿಲಿಟಿಯಲ್ಲೇ ಇತ್ತು. ಓಕೆ. ಸೊ ಅದರಿಂದ ನೀವು ಇದನ್ನ ಆಯ್ಕೆ ಮಾಡ್ಕೊಂಡ್ರಾ? ಹೌದು, ನನ್ಗೆ ಅಂಡರ್ ಗ್ರಾಜುಯೇಟ್ ಅಲ್ಲಿ ಕೋರ್ಸಸ್ ಎಲ್ಲ ಮಾಡ್ತಾ ಇದ್ದಾಗ ನನ್ ಆಪರೇಷನ್ ರಿಸರ್ಚ್ ನಂಗೆ ಆಗ ಗೊತ್ತಿರ್ಲಿಲ್ಲ. ರೈಟ್. ನಾನು ನನ್ಗೆ ಇಷ್ಟ ಆಗೋ ಕೋರ್ಸ್ ಎಲ್ಲ ನಾನು ಮಾಡಬೇಕು, ಕೋರ್ ಕೋರ್ಸಸ್ ಅಂತ ಕೆಲವೇ ಇರುತ್ತೆ. ಸೊ ಅವೆಲ್ಲ ನಾನು ಮಾಡಿದ್ದೆ. ಎಲೆಕ್ಟಿವ್ ಕೋರ್ಸಸ್ ನಾವು ಚೂಸ್ ಮಾಡಬಹುದಿತ್ತು, ಅದರಲ್ಲಿ ನಾನು ಪ್ರಾಬಬಿಲಿಟಿ ಕೋರ್ಸಸ್ ಎಲ್ಲ ಜಾಸ್ತಿ ಚೂಸ್ ಮಾಡಿದ್ದೆ. ಅದಾದ್ಮೇಲೆ ನಮ್ ಪ್ರೊಫೆಸರ್ ಎಲ್ಲ ಹೇಳಿದ್ರು, ತರ ನಿಮ್ ಪ್ರಾಬಬಿಲಿಟಿ ತುಂಬಾ ಇಂಟ್ರೆಸ್ಟ್ ಇದ್ರೆ ನೀವು ಆಪರೇಷನ್ ರಿಸರ್ಚ್ OR ಅಲ್ಲಿ ನೀವು PhD ಮಾಡು, OR ನಿನ್ಗೆ ತುಂಬಾ ಅಪ್ರೋಪ್ರಿಯೇಟ್ ಆಗಿ ಇರುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ಹುಡುಕಕ್ಕೆಲ್ಲ ಶುರು ಮಾಡಿದ್ದೆ ಆಗ OR ಹೆಂಗಿದೆ ಅಂತ. ಇವಾಗ ನನ್ ಇಂಟ್ರೆಸ್ಟ್ ಆಕ್ಚುಲಿ ಇರೋದು ಈ ಮ್ಯಾಥಮ್ಯಾಟಿಕ್ಸ್ ನಾನು ಕಲ್ತಿರೋದನ್ನ ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಗೆ ಅಪ್ಲೈ ಮಾಡ್ಬೇಕಂತ. ಅದ್ರ ಬಗ್ಗೆ ಮಾತಾಡೋಣ ಮುಂದೆ, ತುಂಬಾ ವಿಷಯಗಳಿದೆ ತಿಳ್ಕೊಳ್ಳೋದಕ್ಕೆ. ಸೊ ಅದರಿಂದನೇ ಆಪರೇಷನ್ಸ್ ರಿಸರ್ಚ್. ಮೇನ್ ಬೇಸಿಕ್ ಕ್ವೆಶ್ಚನ್ಸ್ ನ ಟಚ್ ಮಾಡೋಣ. ರೈಟ್. ಈಗ ಇಂಡಿಯಾದಲ್ಲಾದ್ರೆ PhD ಮಾಡ್ಬೇಕಾದ್ರೆ ಅದ್ರದೇ ಆದ ಪ್ರೊಸೀಜರ್ ಇರುತ್ತೆ. ರೈಟ್. ರಿಸರ್ಚ್ ಮಾಡ್ಬೇಕಾದ್ರೆ ಪ್ರೊಫೆಸರ್ಸ್ ನ ಗೈಡ್ ನ ಹುಡ್ಕೋಬೇಕು, ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕು, ಅದೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ಅಪ್ರೂವ್ ಆದ್ಮೇಲೆ ಗೈಡ್ ನ ಫೈಂಡ್ ಔಟ್ ಮಾಡಬೇಕು, ಅವ್ರ ಅಪ್ರೂವಲ್ಸ್ ನ ತಗೋಬೇಕು, ಆಮೇಲೆ ಟಾಪಿಕ್ ನ ಡಿಸೈಡ್ ಮಾಡಬೇಕು. ಅದಾದ್ಮೇಲೆ ಅವರು ಗೈಡೆನ್ಸ್ ನ ತಗೊಂಡು ಯಾವ ರಿಸರ್ಚ್ ಮೆಥಡಾಲಜಿನ ಅಡಾಪ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಥೀಸಿಸ್ ನ ಪ್ರಿಪೇರ್ ಮಾಡಿ, ಆಮೇಲೆ ಥೀಸಿಸ್ ನ ಸಬ್ಮಿಟ್ ಮಾಡಿ ಪಬ್ಲಿಕೇಶನ್ಸ್ ಆಗ್ಬೇಕು, ಆಮೇಲೆ ಇಂಟರ್ವ್ಯೂಸ್ ಆಗ್ಬೇಕು. ದಿಸ್ ಇಸ್ ವಾಟ್ ದ ಪ್ರಾಸೆಸ್ ಫಾಲೋಡ್ ಇನ್ ಇಂಡಿಯಾ. ಸೊ ಇದು ಒಂದು ಫಾರ್ಮಲ್ ಪ್ರೊಸೀಜರ್. ಸೊ ಇಲ್ಲಿ ಅಮೆರಿಕ ಅನ್ನೋ ದೇಶದಲ್ಲಿ PhD ತಗೊಳ್ಳೋದು ಎಷ್ಟು ಸುಲಭ, ಎಷ್ಟು ಕಷ್ಟ? ಸೊ ನೀವು ಇಂಡಿಯಾದಲ್ಲಿ ಹೇಳಿದ್ದು ಆ ಪ್ರೊಸೀಜರ್ ಎಲ್ಲ 99% ಇಲ್ಲೂ ಅದೇ ಪ್ರೊಸೀಜರ್, ಏನ್ ಅಂತ ಏನ್ ಚೇಂಜ್ ಆಗಲ್ಲ. ಆದ್ರೆ ಎಂಟ್ರಿ ಪ್ರೊಸೀಜರ್ನೇ ಬೇರೆ. ಇವಾಗ ಇಂಡಿಯಾದಲ್ಲಿ ನೀವು ಒಂದು ಬ್ಯಾಚಲರ್ಸ್ ಏನೋ ಮಾಸ್ಟರ್ಸ್ ಏನೋ ಮಾಡಿರ್ತೀರಾ, ಅದಾದ ನಂತರ ನೀವು PhD ಗೆ ಅಪ್ಲೈ ಮಾಡ್ತೀರಾ. PhD ಗೆ ಅಪ್ಲೈ ಮಾಡುವಾಗ ನಿಮ್ದು ಗೇಟ್ ಜಾಮ್ ಯಾವ್ದೋ ಡಿಪೆಂಡಿಂಗ್ ಆನ್ ಯುವರ್ ಸ್ಟ್ರೀಮ್ ಆಫ್ ಡಿಪೆಂಡಿಂಗ್ ಆನ್ ಯುವರ್ ಮೇಜರ್ ಸಬ್ಜೆಕ್ಟ್, ಇಂಟ್ರೆಸ್ಟ್ ಡಿಪೆಂಡಿಂಗ್ ಆನ್ ಯುವರ್ ಮೇಜರ್ ಯಾವ್ದ್ರಲ್ಲಿ ನೀವು PhD ಮಾಡಬೇಕು ಅಂತ ತಗೋತಿರೋ ಅದರಲ್ಲಿ ಅದು ಬೇಸ್ಡ್ ಆನ್ ದಟ್ ನೀವು ಗೇಟ್ ಜಾಮ್ ಈ ತರ ಎಕ್ಸಾಮ್ಸ್ ಇದೆ, ಯಾವುದೇ ಒಂದು ಎಕ್ಸಾಮ್ ಬರಿಬೇಕು. ನೀವು ಇದನ್ನೇ ನೀವು IIT NIT ಈ ತರ ಟಾಪ್ ಯೂನಿವರ್ಸಿಟೀಸ್ ಅಲ್ಲಿ CFTA ಅಂತಾರೆ, ಸೆಂಟ್ರಲಿ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ ಅಂತಾರೆ ಇಂಡಿಯಾದಲ್ಲಿ. ಒಂದು ಲಿಸ್ಟ್ ಇದೆ, IISc ಇದೆ, ಅದರಲ್ಲಿ IITs ಇದಾವೆ, NITs ಇದಾವೆ, IIIT ಅಂತ ಕೇಳಿರ್ತಲ್ಲ, ಅವೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್. ಇದರಿಂದ ನೀವು ಮಾಡಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಬೇಕಾಗಿರಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಏನ್ ಬೇಕಾಗಿರಲ್ಲ. ಹಂಗೆ ನೀವು ಒಂದು ಬರೀ ಇಂಟರ್ವ್ಯೂ ಮಾತ್ರ ಕೆಲವು ಕೇಳ್ತಾರೆ, ಕೆಲವು ಡಿಪಾರ್ಟ್ಮೆಂಟ್ಸ್ ಇಂಟರ್ವ್ಯೂ ಮಾತ್ರ ನಿಮ್ದು ಮಾಡಿಸ್ತಾರೆ ಅದರಲ್ಲಿ. ಆದ್ರೆ ರಿಸರ್ಚ್ ಏನ್ ಕೇಳಲ್ಲ.
ಓಕೆ. ನಿಮ್ದು ಹ್ಮ್. ಬರೀ ಕೋರ್ಸ್ ಅಲ್ಲಿ ನಾಲೆಜ್ ಇದೆಯಾ, ನೀವು ಮಾಡಿರೋ ಕೋರ್ಸ್ ನ ನಿಮ್ಗೆ ಬರುತ್ತಾ, ಆಮೇಲೆ ಲೈಕ್ ನಾವು ಇಲ್ಲಿ ನಮ್ ಪ್ರೋಗ್ರಾಮ್ ಇರೋದ್ ಬಗ್ಗೆ ನಿಮ್ಗೆ ಗೊತ್ತಾ ಅಷ್ಟೇ. ಓಕೆ. ಬರೀ ಲೈಕ್ ವಾಟ್ ಯು ನೋ ಅಬೌಟ್ ಅವರ್ ಪ್ರೋಗ್ರಾಮ್. ನೀವು PhD ಹೋಗಿದ್ ಮೇಲೆ ನಿಮ್ ರಿಸರ್ಚ್ ಎಲ್ಲ ಶುರು ಆಗುತ್ತೆ. ನೀವು ಅಡ್ವೈಸರ್ ಹುಡುಕೋದು ಅವೆಲ್ಲ ಪ್ರೊಸೀಜರ್ ಎಲ್ಲ ಇದೆ, ನೀವು ಹೇಳಿದಂಗೆ ಪ್ರೊಸೀಜರ್ ಎಲ್ಲ ಇದೆ. US ಅಲ್ಲಿ ಇಲ್ಲಿ ನೀವು PhD ಗೆ ಅಪ್ಲೈ ಮಾಡ್ಬೇಕಾದ್ರೆ ಮೊದಲಿಂದನೇ ನಿಮ್ಗೆ ಒಂದ್ ಸ್ವಲ್ಪ ಆದ್ರೂ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇರಬೇಕು. ಒಂದ್ ಪ್ರಾಜೆಕ್ಟ್ ಏನಾದ್ರು ಮಾಡಿರ್ಬೇಕು. ನೀವು ಬರೀ ಸುಮ್ನೆ ಕೋರ್ಸಸ್ ಮಾಡ್ಕೊಂಡು ಬರೀ ಸುಮ್ನೆ ಬುಕ್ ಅಂದ್ರೆ ನಾಲೆಜ್ ಆಫ್ ದ ಕಾನ್ಸೆಪ್ಟ್ಸ್ ಇಟ್ಕೊಂಡು ನೀವು ಇಲ್ಲಿ PhD ಮಾಡಿ. ಸಾರಿ ಫಾರ್ ಇಂಟ್ರಪ್ಷನ್. ಪ್ರಾಜೆಕ್ಟ್ಸ್ ಏನಾದ್ರು ಮಾಡಿರ್ಬೇಕು ಅಂದಾಗ ಈಗ ಯಾವ್ದಾದ್ರು ಬ್ಯಾಚುಲರ್ ಡಿಗ್ರಿನಲ್ಲೋ ಅಥವಾ ಮಾಸ್ಟರ್ಸ್ ಅಲ್ಲೋ ಒಂದು ಪ್ರಾಜೆಕ್ಟ್ ವರ್ಕ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ, ರೈಟ್? ಸಪರೇಟ್ ಡಿವಿಷನ್, ಅದಕ್ಕೆ ಇಷ್ಟು ಮಾರ್ಕ್ಸ್ ಅಂತ ಇರುತ್ತೆ, ಇಂಟರ್ವ್ಯೂ IOOs ಅಂತ ಇರುತ್ತೆ, ಅದನ್ನೆಲ್ಲ ಫಿನಿಶ್ ಮಾಡಿರ್ತಾರೆ. ಡಸ್ ದಟ್ ಕನ್ಸಿಡರ್ಡ್ ಹಿಯರ್ ಆರ್ ಅಪಾರ್ಟ್ ಫ್ರಮ್ ದಟ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಅಲ್ಲೇನಾದ್ರು ಇನ್ಪ್ಲಾಂಟ್ ರಿಸರ್ಚ್ ಮಾಡಿ ಅಲ್ಲೇನಾದ್ರು ಪ್ರಾಜೆಕ್ಟ್ ಮಾಡ್ಬೇಕಾ? ಹೌ ಡಸ್ ಇಟ್ ವರ್ಕ್ಸ್? ನಿಮ್ದು ಅಂಡರ್ ಗ್ರಾಜುಯೇಟ್ ಅಲ್ಲೋ ಮಾಸ್ಟರ್ಸ್ ಅಲ್ಲೋ ನೀವು ಕೊನೆ ವರ್ಷದಲ್ಲಿ ಮಾಡುವ ಪ್ರಾಜೆಕ್ಟ್, ಇಲ್ಲಾಂದ್ರೆ ಅದಕ್ಕಿಂತ ಮುಂಚೆ ಒಂದು ಸಮ್ಮರ್ ಇರುತ್ತೆ. ಆ ಸಮ್ಮರ್ ಅಲ್ಲಿ ಇಂಟರ್ನ್ಶಿಪ್ ನೀವು ಒಂದು ಯೂನಿವರ್ಸಿಟಿ ಅಲ್ಲೋ ಅಂದ್ರೆ ಒಂದು ಇಂಡಸ್ಟ್ರಿ ರಿಸರ್ಚ್, ಇವಾಗ ಗೂಗಲ್ ರಿಸರ್ಚ್ ಇದೆ, ಆಪಲ್ ರಿಸರ್ಚ್ ಇದೆ, ಅಲ್ಲೆಲ್ಲ ನೀವು ಏನಾದ್ರೂ ಆ ತರ ಮಾಡಿದ್ರೆ ನಿಮ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗತ್ತೆ. ಈ ತರ ನೀವು ಹೊಸದಾಗಿ ಏನೋ ನಿಮ್ದು ಏನೋ ಯು ಹ್ಯಾವ್ ಡಿಸ್ಕವರ್ಡ್ ಸಮಥಿಂಗ್ ನ್ಯೂ ಆರ್ ಏನೋ ಇರೋ ಪ್ರಾಬ್ಲಮ್ ಅಲ್ಲಿ ಯು ಹ್ಯಾವ್ ಪ್ರಾಗ್ರೆಸ್ಡ್ ಮೋರ್, ಏನೋ ಸ್ವಲ್ಪ ಜಾಸ್ತಿ ಪ್ರಾಗ್ರೆಸ್ ಆಗಿದೆ ಅಂತ ನಿಮ್ದು ಹೇಳ್ಬಹುದು. ಬಟ್ ಆತರ ಏನ್ ಪ್ರಾಜೆಕ್ಟ್ ಮಾಡಿಲ್ಲ ಅಂದ್ರೆ ನೀವು ಅದಾದ ನಂತರ ರಿಸರ್ಚ್ ಅಸಿಸ್ಟೆಂಟ್ಶಿಪ್ ಅಂತ ಹೇಳ್ತಾರೆ, ಅದು ನೀವು ತಗೋಬೇಕು. ಅದು ನೀವು ಇಂಡಿಯಾಲೇ ಮಾಡಬಹುದು. IISc ಅಲ್ಲಿ ಕೆಲವು ತುಂಬಾ ಯೂನಿವರ್ಸಿಟೀಸ್ ಇದಾವೆ, ಅದ್ರಲ್ಲಿ ನೀವು ಹೋಗಿ ರಿಸರ್ಚ್ ಅಸಿಸ್ಟೆಂಟ್ಶಿಪ್ ಅಂತ RA ಅಂತ ಹೇಳ್ತಾರೆ. ಅದು ಹೋಗಿ ನೀವು ಮಾಡಿದ್ರೆ ಅದನ್ನ ನಿಮ್ದು ಲೈಕ್ ನಿಮ್ PhD ಗೆ ನೀವು ಎಲಿಜಿಬಲ್ ಆಗ್ತೀರಾ. ರಿಸರ್ಚ್ ಎಕ್ಸ್ಪೀರಿಯನ್ಸ್ ಅಂತ ಅದು ಕೌಂಟ್ ಆಗುತ್ತೆ. ಒನ್ ಕ್ವಿಕ್ ಕ್ವೆಶ್ಚನ್. ಸೊ ಇಂಡಿಯಾದಲ್ಲಿ ಆದ್ರೆ ಕರೆಸ್ಪಾಂಡೆನ್ಸ್ ಅಲ್ಲೂ ಕೂಡ PhD ಮಾಡೋರು ಇದ್ದಾರೆ, ರೈಟ್? ಪ್ರಾವಿಷನ್ ಇಸ್ ದರ್. ಲೈಕ್ ಈಗ ನಾನೇನೆ ಮಾಸ್ಟರ್ಸ್ ಮುಗಿಸ್ಕೊಂಡು ಪ್ರೊಫೆಸರ್ ಆಗಿದ್ದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ವರ್ಕ್ ಮಾಡ್ತಿದ್ದಾಗ ನಾನು PhD ಗೆ ಅಪ್ಲೈ ಮಾಡಿದ್ದೆ, ರೈಟ್? ಬೇರೆ ಯೂನಿವರ್ಸಿಟಿಗೆ. ಕಾರಣಾಂತರದಿಂದ ಇಲ್ಲಿಗೆ ಬಂದಿದ್ದಾಯ್ತು, ದಟ್ಸ್ ದ ಡಿಫರೆಂಟ್ ಸಿನಾರಿಯೋ. ಬಟ್ ಕರೆಸ್ಪಾಂಡೆನ್ಸ್ ಅಲ್ಲಿ ನಾವು ಯೂನಿವರ್ಸಿಟಿಲಿ ಅಲ್ಲಿರುವಂತಹ ಗೈಡನ್ನ ನಾವು ಇಲ್ಲಿಂದಾನೇ ಕುತ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ರಿಸರ್ಚ್ ಮಾಡೋ ಪ್ರಾವಿಷನ್ ಇಲ್ಲೂ ಕೂಡ ಉಂಟಾ ಅಂತ ಇದೆ. ಸೊ ನೀವು ಹೇಳ್ತಿರೋದು ಒಂಥರ ಪಾರ್ಟ್ ಟೈಮ್ PhD ತರ. ಅದು ಸಮಸ್ಯೆ ಏನಂದ್ರೆ ನಿಮ್ದು ತುಂಬಾ ಫಂಡಮೆಂಟಲ್ ವರ್ಕ್ ಇದ್ರೆ ನಿಮ್ದು, ನೀವು ಆ ತರ PhD ಮಾಡೋದು ಇಟ್ಸ್ ನಾಟ್ ವೆರಿ ಯೂಸ್ಫುಲ್, ನಾಟ್ ವೆರಿ ಎಫೆಕ್ಟಿವ್. ಯಾಕಂದ್ರೆ ನೀವು ಪೂರ್ತಿ ಟೈಮ್ ಅದರಲ್ಲೇ ಹಾಕ್ಬೇಕು. PhD ಅಂದ್ರೆ ಇಟ್ ಇಸ್ ಅ ಫುಲ್ ಟೈಮ್ ಜಾಬ್ ಆಕ್ಚುಲಿ. ಅದೊಂದು ಕೆಲಸ ತರನೇ. ನೀವು ವಾರಕ್ಕೆ 40 ಗಂಟೆ 50 ಗಂಟೆ ಅದು ಒಂದು ಲೆಕ್ಕನೇ ಇಡಕ್ಕಾಗಲ್ಲ ನೀವು ಅದ್ಮೇಲೆ. ಅದು ಹಂಗೆ ಹೋಗ್ತಾ ಇರತ್ತೆ ಅಷ್ಟೇ. ಅದು ಕೆಲಸ ಇರ್ಲೇ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇರಬೇಕು ಕೆಲಸದಲ್ಲಿ, ಅದೇ ಮುಖ್ಯ. ಟೈಮ್ ಕಿಂತ ಜಾಸ್ತಿ ನಿಮ್ದು ಇಂಟ್ರೆಸ್ಟ್ ಇರ್ಬೇಕು. ಇಂಟ್ರೆಸ್ಟ್ ಮ್ಯಾಟರ್ಸ್ ಮೋರ್. ಸೊ ನೀವು ಪಾರ್ಟ್ ಟೈಮ್ PhD ಮಾಡ್ತೀರಾ ಅಂದ್ರೆ, ಇವಾಗ ಕೆಲವರು ನನ್ನ IISc ಅಲ್ಲಿ ನಮ್ ರಿಲೇಟಿವ್ಸ್ ಕೆಲವರು ಇದ್ದಾರೆ PhD ಆ ತರ ಮಾಡಿರೋರು, ಜನರಲ್ ಎಲೆಕ್ಟ್ರಿಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಅವರು. IISc ಅಲ್ಲಿ ಪಾರ್ಟ್ ಟೈಮ್ PhD ಮಾಡಿದ್ರು. ಇದೆಲ್ಲ 20 ವರ್ಷ ಮುಂಚಿನ ಕತೆ. ಬಟ್ ಈ ತರ ವ್ಯವಸ್ಥೆಗಳು ಇಲ್ಲೂ ಇದೆ, ಆದ್ರೆ ನಿಮ್ ಫಂಡಿಂಗ್ ಸಿಗಲ್ಲ. ಸೊ ನಿಮ್ ಇವಾಗ PhD ಪ್ರೋಗ್ರಾಮ್ಸ್ ಎಲ್ಲ US ಅಲ್ಲಿ ಪ್ರಧಾನವಾಗಿ ಫಂಡೆಡ್ 99%, 99% ನಿಮ್ಗೆ ಫಂಡೆಡ್ ಪ್ರಾಜೆಕ್ಟ್ಸ್. ಎಸ್, ಲೆಟ್ಸ್ ಕಮ್ ಫ್ರಮ್ ಬೇಸಿಕ್ ಸ್ಟ್ರೆಚ್ ಇಂದ ಬರೋಣ, ರೈಟ್? ಅದನ್ನ ಅಪ್ಲೈ ಮಾಡೋದು ಹೇಗೆ ಪ್ರಾಸೆಸ್ಸು PhD ಗೆ, ಮತ್ತೆ ಏನೇನೆಲ್ಲ ರಿಸೋರ್ಸಸ್ ಎಲ್ಲೆಲ್ಲಿ ಹುಡ್ಕೋಬೇಕು? ಯಾಕಂದ್ರೆ ಯಾರ ಮಕ್ಕಳುಗಳು ಇಂಡಿಯಾದಿಂದ ನಿಮ್ ತರನೇ ಇಲ್ಲಿ ಬರೋರಿಗೆ ಒಂದು ಇನ್ಪುಟ್ ಸಿಗ್ಲಿ ಅಂತ. ವಾಟ್ ಇಸ್ ದ ಪ್ರಾಸೆಸ್ ಆಫ್ ಅಪ್ಲಿಕೇಶನ್? ಇಲ್ಲಿ ಹೆಂಗ್ ಮಾಡೋದು, ಇಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆ ಇರತ್ತೆ, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದೆಲ್ಲ ಒಂಚೂರು ನಿಮ್ಮಿಂದ ಸಿಗುತ್ತಾ? ಖಂಡಿತ. ಸೊ ನಾನು ಹೇಳಿದಂಗೆ ನೀವು ಇಂಡಿಯಾಲೇ PhD ಮಾಡ್ತೀರಾ ಅಂದ್ರೆ ನಿಮ್ದು ಇವೆಲ್ಲ ಆಗಿರುತ್ತವೆ. ಎಕ್ಸಾಮ್ಸ್ ಏನಿರುತ್ತೆ, ನಂತರ ಇಂಟರ್ವ್ಯೂ ಇರುತ್ತೆ, ಹಂಗೆ ಆಗುತ್ತೆ. ಸೆಲೆಕ್ಷನ್ ರಿಜೆಕ್ಷನ್ ಎಲ್ಲ ಅಲ್ಲೇ. US ಗೆ ನೀವು PhD ಬರಬೇಕಾದ್ರೆ ನಿಮ್ದು ಮುಂಚಿನಲೇ ಒಂದ್ ಸ್ವಲ್ಪ ಆದ್ರೂ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವ ಟಾಪಿಕ್ ಅಲ್ಲಿ ಮಾಡ್ತಿರೋ ಆ ಟಾಪಿಕ್ ಅಲ್ಲಿ ನಿಮ್ದು ರಿಸರ್ಚ್ ಒಂದ್ ಸ್ವಲ್ಪ ಆದ್ರೂ ಪೇಪರ್ ಇರ್ಬೇಕು, ಪಬ್ಲಿಕೇಶನ್ ಇರ್ಬೇಕಂತ ಅವಶ್ಯಕತೆ ಇಲ್ಲ, ಆದ್ರೆ ರಿಸರ್ಚ್ ಎಕ್ಸ್ಪೀರಿಯನ್ಸ್ ಅಂತ ಇರ್ಲೇ ಇರ್ಬೇಕು. ಅದು ಕೌಂಟ್ ಆಗುತ್ತೆ ಇಲ್ಲಿ? ಖಂಡಿತ. ಇಲ್ಲ ಅಂದ್ರೆ ನಿಮ್ ಅಪ್ಲಿಕೇಶನ್ ಹೋಗಲ್ಲ, ಮೇಲ್ಗಡೆ ಲೆವೆಲ್ಗೆ ಹೋಗೋದೇ ಅಲ್ಲ. ನಿಮ್ದು ಯು ನೀಡ್ ಟು ಹ್ಯಾವ್ ರಿಸರ್ಚ್ ಎಕ್ಸ್ಪೀರಿಯನ್ಸ್. ನಿಮ್ ಆಗಷ್ಟು ನೀವು ನೋಡಿ ನಿಮ್ ಅಂಡರ್ ಗ್ರಾಜುಯೇಟ್ ಮಾಸ್ಟರ್ಸ್ ಕಾಲದಲ್ಲಿ, ಇಫ್ ಯು ಆರ್ ಅ ಸ್ಟೂಡೆಂಟ್ ಇನ್ ಅ ಯೂನಿವರ್ಸಿಟಿ ವೇರ್ ರಿಸರ್ಚ್ ಒಂದ್ ಸ್ವಲ್ಪ ಪ್ರಸಿದ್ಧವಾಗಿ ಇದೆ, IITs NITs ಏನೋ ಪ್ರಸಿದ್ಧವಾಗಿ ಇರೋ ಯೂನಿವರ್ಸಿಟೀಸ್ ಅಲ್ಲಿ, ನೀವು ಬಿಟ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣಕ್ಕೆ
ಈ ಯೂನಿವರ್ಸಿಟಿಲಿ ಇದ್ರೆ ಹ್ಮ್. ಒಂದ್ ಸ್ವಲ್ಪ ಆದ್ರೂ ಪ್ರಸಿದ್ಧವಾಗಿ ರಿಸರ್ಚ್ ಮಾಡುವ ಯೂನಿವರ್ಸಿಟೀಸ್ ಅಲ್ಲಿ ನೀವು ನಿಮ್ಮ ಅಂಡರ್ ಗ್ರಾಜುಯೇಟ್ ಅನ್ನ ಇಲ್ಲಾಂದ್ರೆ ಮಾಸ್ಟರ್ಸ್ ಅನ್ನ ಮಾಡ್ತಾ ಇದ್ರೆ ಹ್ಮ್. ನೀವು ಅಲ್ಲೇ ಒಂದು ಪ್ರೊಫೆಸರ್ ಅನ್ನ ಹುಡುಕಿ ಅವ್ರ ಜೊತೆಗೆ ನಿಮ್ ಟಾಪಿಕ್ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಟಾಪಿಕ್ ಯಾವ ಟಾಪಿಕ್ ಅಲ್ಲಿ ನನ್ಗೆ ಇಂಟ್ರೆಸ್ಟ್ ಇದೆ ಅಂತ ಒಂದು ಸ್ವಲ್ಪ ಡಿಸೈಡ್ ಮಾಡ್ಕೊಳ್ಳಿ. ಡಿಸೈಡ್ ಮಾಡಕ್ಕೆ ರೀತಿಗಳಿದ್ದೇವೆ. ಒಂದು ಓದಬಹುದು, ಅಂದ್ರೆ ಪ್ರೆಸೆಂಟೇಷನ್ಸ್ ಎಲ್ಲ ಕೆಲವು ಸೀನಿಯರ್ ಸ್ಟೂಡೆಂಟ್ಸ್ ಮಾಡ್ತಾ ಇರ್ತಾರೆ, ಹೋಗ್ಬಹುದು, ಸೀನಿಯರ್ಸ್ ಹತ್ರ ಅಡ್ವೈಸ್ ಕೇಳಬಹುದು. ಇಲ್ಲಾಂದ್ರೆ ಆ ಟಾಪಿಕ್ ಅಲ್ಲೇ PhD ಮಾಡೋರು ಇರ್ತಾರೆ, ಅವ್ರನ್ನ ಕೇಳಬಹುದು. ಅವ್ರ ಅಡ್ವೈಸ್ ನ ತಗೊಂಡು ಯು ಕ್ಯಾನ್ ಅಪ್ರೋಚ್ ಪ್ರೊಫೆಸರ್ಸ್ ಇನ್ ದಟ್ ಏರಿಯಾ ಹೂ ಆರ್, ಅವ್ರ ಹತ್ರ ವೇಕೆನ್ಸಿ ಇದ್ರೆ ನೀವು ಅಲ್ಲಿ ನಿಮ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ ನ ಒಂದು 6 ತಿಂಗಳು 1 ವರ್ಷನೋ ಮಾಡಬಹುದು. ನಂತರ ನೀವು ಯು ಶುಡ್ ಡಿಸೈಡ್ ವೆದರ್ ಯು ಲೈಕ್ ದ ರಿಸರ್ಚ್ ಆರ್ ನಾಟ್. ಇಷ್ಟ ಆದ್ರೆ ಯು ಕ್ಯಾನ್ ಅಪ್ಲೈ ಫಾರ್ PhD ಪ್ರೋಗ್ರಾಮ್ಸ್ ಇನ್ US. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ? ಅಪ್ಲೈ ಫಸ್ಟ್ ಅಪ್ಲಿಕೇಶನ್ ಪ್ರಾಸೆಸ್ ಅಂದ್ರೆ ಇಲ್ಲಿ 2 ಕಾಲದಲ್ಲಿ ಮಾಡ್ತಾರೆ. ಒಂದು ಫಾಲ್ ಅಂತ ಹೇಳ್ತಾರೆ, ಒಂದು ಸ್ಪ್ರಿಂಗ್ ಅಂತ. ಈಗ ಫಾಲ್ ಸೆಮೆಸ್ಟರ್ ಇಸ್ ಫ್ರಮ್ ಆಗಸ್ಟ್ ಥ್ರೂ ನವೆಂಬರ್, ಈಗ ಆಲ್ಮೋಸ್ಟ್ ಆಗೋಯ್ತು ಸೆಮೆಸ್ಟರ್. ಸ್ಪ್ರಿಂಗ್ ಇಸ್ ಫ್ರಮ್ ಜುಲೈ ಥ್ರೂ ಏಪ್ರಿಲ್. ಸೊ ಮೋಸ್ಟ್ 90% ಅಡ್ಮಿಷನ್ಸ್ ಆಗೋದು ಫಾಲ್ ಅಲ್ಲಿ. ಸೊ ನಿಮ್ ಫಾಲ್ ಅಲ್ಲಿ ನಿಮ್ ಬರಬೇಕಾದ್ರೆ ಅಪ್ಲಿಕೇಶನ್ಸ್ ಈಗ ಮುಂದಿನ ವರ್ಷ ಆಗಸ್ಟ್ ನೋಡಿ, ಆಗಸ್ಟ್ 2026 2026 ಆಗಸ್ಟ್ ಅಲ್ಲಿ ನಾನು PhD ಶುರು ಮಾಡ್ಬೇಕಾದ್ರೆ ನಾನು ಈ ವರ್ಷ ಈ ಮುಂದಿನ ವಾರ ಡೆಡ್ಲೈನ್ ಇರ್ತವೆ ಎಲ್ಲದಕ್ಕೂ. ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಡೆಡ್ಲೈನ್ಸ್ ಇರ್ತವೆ. ಸೊ ಅಷ್ಟು ಎಷ್ಟು ನೋಡಿ 8 ಮಂತ್ಸ್ 8 ತಿಂಗಳು ಇದೆ, ಡಿಸೆಂಬರ್ ಇಂದ ಆಗಸ್ಟ್, ಅಷ್ಟು ಗ್ಯಾಪ್ ಅವ್ರು ಬಿಡ್ತಾರೆ. ಅದರಲ್ಲಿ ನಿಮ್ ಡಿಸಿಷನ್ಸ್ ಬರಬೇಕು. ಫಂಡಿಂಗ್ ಎಲ್ಲ ಡಿಸೈಡ್ ಮಾಡ್ತಾರೆ, ಒಬ್ಬರಿಬ್ರಿಗೂ ಆಗತ್ತಾ ಮ್ಯಾಚ್ ಮಾಡ್ತಾರೆ. ಅವರು ಡಿಪಾರ್ಟ್ಮೆಂಟ್ಸ್ ಹತ್ರ ಫಂಡಿಂಗ್ ಎಷ್ಟಿದೆ ಅಂತ ನೋಡಿನೇ ಅವರು ಅಷ್ಟು ಜನಕ್ಕೆ ಆಫರ್ಸ್ ಕೊಟ್ಟಿ ಫಂಡಿಂಗ್ ಅಲೋಕೇಶನ್ ಎಲ್ಲ ಮಾಡಿ ಆಮೇಲೆ ಆಫರ್ಸ್ ನ ಏಪ್ರಿಲ್ ಕಳಿಸ್ತಾರೆ. ಇವಾಗ ನಿಮ್ದು ಆಗಸ್ಟ್, ಸೊ ಇವಾಗ ಲೈಕ್ ನೆಕ್ಸ್ಟ್ ಆಗಸ್ಟ್ 2026 ಅಲ್ಲಿ ನಾನು PhD ಬರ್ಬೇಕಾದ್ರೆ ಇಲ್ಲಿಗೆ ನಾನು ಸೆಪ್ಟೆಂಬರ್ ಟು ಡಿಸೆಂಬರ್ ಆಫ್ ದಿಸ್ ಇಯರ್, ಸೆಪ್ಟೆಂಬರ್ ಟು ನವೆಂಬರ್ ಆಫ್ ದಿಸ್ ಇಯರ್, ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ನಿಮ್ ಡೆಡ್ಲೈನ್ಸ್ ಇರ್ತವೆ. ಸೆಪ್ಟೆಂಬರ್ ಟು ನವೆಂಬರ್ ಆಫ್ ದಿಸ್ ಇಯರ್ ಆಗ್ಲೇ ನಾನು ಅಪ್ಲೈ ಮಾಡ್ಕೋಬೇಕು. ಅದರಲ್ಲಿ ಬೇಕಾಗುವಂತ ಎಕ್ಸಾಮ್ಸ್ ಇಂಗ್ಲಿಷ್ ಪ್ರೊಫೆಷನ್ಸಿ ಎಕ್ಸಾಮ್ ಅಂತ ಹೇಳ್ತಾರೆ, ಟೋಫಿಲ್ ಅಂತ ಇರ್ತಾರೆ, ಅದು ಬರಿಬೇಕು. ನಂತರ ನಿಮ್ದು ಕೆಲವು ಯೂನಿವರ್ಸಿಟೀಸ್ GRE ಅಂತ ಹೇಳ್ತಾರೆ, ಅದು ಗ್ರಾಜುಯೇಟ್ ರೆಕಾರ್ಡ್ಸ್ ಎಕ್ಸಾಮ್. ಇವಾಗ ಅಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ತುಂಬಾ ಯೂನಿವರ್ಸಿಟೀಸ್ ಅದು ಬೇಡ ಅಂತ ಹೇಳ್ತಾ ಇದಾರೆ, ಬಟ್ ಆದ್ರೂ ಕೆಲವು ಯೂನಿವರ್ಸಿಟೀಸ್ ಕೇಳ್ತಾ ಇದಾರೆ ಬರಿಬೇಕಂತ. ಬಟ್ ಇದಕ್ಕೆಲ್ಲ ಜಾಸ್ತಿ ಇಂಪಾರ್ಟೆಂಟ್ ಆಗಿ ನಿಮ್ ರಿಸರ್ಚ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ನಿಮ್ ಒಂದು ರಿಸರ್ಚ್ ಒಂದು SOP ಅಂತ ಹೇಳ್ತಾರೆ PhD ಅಪ್ಲಿಕೇಶನ್, ಸ್ಟೇಟ್ಮೆಂಟ್ ಆಫ್ ಪರ್ಪಸ್, SOP ಅಂತ ಹೇಳ್ತಾರೆ. ಅದರಲ್ಲಿ ನೀವು ನಿಮ್ ಎಕ್ಸ್ಪೀರಿಯನ್ಸ್, ರಿಸರ್ಚ್ ಎಕ್ಸ್ಪೀರಿಯನ್ಸ್, ನಿಮ್ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್, ಯಾವ ಕೋರ್ಸ್ ಮಾಡಿದ್ದೀರಾ ನೀವು ಬ್ಯಾಚಲರ್ಸ್ ಮಾಸ್ಟರ್ಸ್ ಅಲ್ಲಿ, ನಿಮ್ ಕೋರ್ಸ್ ವರ್ಕ್ ಬಗ್ಗೆ, ನಿಮ್ ರಿಸರ್ಚ್ ಏನೇನ್ ರಿಸರ್ಚ್ ಮಾಡಿದ್ದೀರಾ ಈಗ ತನಕ, ಯಾಕೆ ನೀವು ನಿಮ್ಗೆ ಆ ಟಾಪಿಕ್ ಅಲ್ಲೇ ನಿಮ್ಗೆ ಯಾಕೆ ವೈ ಆರ್ ಯು ಇಂಟ್ರೆಸ್ಟೆಡ್, ನಿಮ್ ಪ್ಯಾಷನ್ ನೋಡ್ತಾ ಇದ್ದಾರೆ. ಇದು ಜಾಬ್ ಅಪ್ಲಿಕೇಶನ್ ತರ ಅಲ್ಲ, ನನ್ಗೇನೋ ಪೈಸಾ ಬೇಕು, ನಾನು ಸುಮ್ನೆ ಬಿಕಾಸ್ ಐ ವಾಂಟ್ ಮನಿ ಐ ಆಮ್ ಗೋಯಿಂಗ್ ಫಾರ್ ದ ಜಾಬ್ ಅಂತ ಇಲ್ಲ. ಇದು ನಿಮ್ಗೆ ಪ್ಯಾಷನ್ ಇರಬೇಕು, ನಿಮ್ಗೆ ಆಕ್ಚುಲ್ ಆಗಿ ಆ ಟಾಪಿಕ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕು. ಇದ್ರೆ ಮಾತ್ರ ನಿಮ್ PhD ಅದು ಅವ್ರಿಗೆ ಗೊತ್ತಾಗ್ಬೇಕು. ಅದು ನೀವು ಸರಿಯಾಗಿ ಬರಿಬೇಕು. ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್ ಟಾಪಿಕ್, ಯು ಕ್ಯಾನ್ ಸಿ ರಾದರ್, ಹಂಗ ಹೇಳ್ತೀನಿ ನಾನು, ಯು ಕ್ಯಾನ್ ಸಿ ವೈ ಐ ಆಮ್ ಇಂಟ್ರೆಸ್ಟೆಡ್ ಬಿಕಾಸ್ ಆಫ್ ದ ಫಾಲೋಯಿಂಗ್ ರೀಸನ್ಸ್ ಅಂತ ಹೇಳ್ಬೇಕು. ಯು ನೀಡ್ ಟು ರೈಟ್ ವೈ ಯು ಆರ್ ಇಂಟ್ರೆಸ್ಟೆಡ್. ಅವ್ರಿಗೆ ಅರ್ಥ ಆಗ್ಬೇಕು, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ ಆಗ್ಬೇಕು. ನಿಮ್ ರಿಸರ್ಚ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಬರಿಬೇಕು. ಹೇಳಿದಂಗೆ ಈ ಲೆಟರ್ ಆಫ್ ರೆಕಮೆಂಡೇಶನ್ ಮತ್ತೆ ಆ ಪ್ರೊಫೆಸರ್ ಕೊಡುವ ಕಾಂಟ್ಯಾಕ್ಟ್, ಅದಾದ್ಮೇಲೆ ನೀವು ಒಂದ್ ಪ್ರೊಫೆಸರ್ ಜೊತೆ ಮಾಡಿರ್ತೀರಲ್ಲ ರಿಸರ್ಚ್ ಎಕ್ಸ್ಪೀರಿಯನ್ಸ್, ಒಬ್ರು ಇಬ್ರು ಎಷ್ಟು ಪ್ರೊಫೆಸರ್ ಇದ್ದಾರೋ ಅವ್ರ ರೆಕಮೆಂಡೇಶನ್ ಲೆಟರ್ಸ್ ತಗೋಬೇಕು. ಅಂದ್ರೆ ಲೈಕ್ ಪ್ರೊಫೆಸರ್ ಜೊತೆ ಮಾಡಿರ್ತೀವಿ ಅಂದ್ರೆ ಪ್ರೀವಿಯಸ್ ರಿಸರ್ಚ್ ಏನ್ ಮಾಡಿರ್ತೀವ ಅವ್ರ ಹತ್ರ ಒಂದು ರೆಕಮೆಂಡೇಶನ್ ಲೆಟರ್ ತಗೋಬೇಕು. ಹೌದು. ಸೊ ಇಲ್ಲಿ ಗೈಡ್ ಅನ್ನ ಹುಡ್ಕೊಳ್ಳೋದು ಹೇಗೆ? ಯೂನಿವರ್ಸಿಟಿನೇ ಅಲೋಕೇಟ್ ಮಾಡತ್ತಾ ಅಥವಾ ನಾವು ಪರ್ಸನಲಿ ಕಾಂಟ್ಯಾಕ್ಟ್? ಇವಾಗ ನಿಮ್ ಟಾಪಿಕ್ ಅಂತ ಒಂದು ಫಿಕ್ಸ್ ಮಾಡಿರ್ಕೊಂಡಿರ್ತೀರ. ರೈಟ್. ಇವಾಗ ಕಂಪ್ಯೂಟರ್ ಸೈನ್ಸ್ ಅಂತ ತಗೊಂಡ್ರೆ ಮಿಷಿನ್ ಲರ್ನಿಂಗ್ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ, ಅಲ್ಗಾರಿದಮ್ಸ್ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ, ರೈಟ್,
ಸಿಸ್ಟಮ್ಸ್ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ. ರೈಟ್. ಆಗ ನೀವು ರಿಸರ್ಚ್ ಮಾಡಿರ್ತೀರಲ್ಲ, ಸೊ ಆ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ನೀವು ಆ ಟಾಪಿಕ್ ಅಲ್ಲಿ ಇರೋ ಪ್ರೊಫೆಸರ್ಸ್ ನ ಹುಡುಕಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಈ ತರ ನಿಮ್ PhD ಪ್ರೋಗ್ರಾಮ್ಸ್ ಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ನಿಮ್ ಯೂನಿವರ್ಸಿಟಿಯಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ನಿಮ್ ಹತ್ರ ಪೊಸಿಷನ್ಸ್ ಇದೆಯಾ? ಇಟ್ಸ್ ನಥಿಂಗ್ ಬಟ್ ಸೇಮ್ ಇಂಡಿಯಾದಲ್ಲಿ ಏನ್ ಪ್ರಾಸೆಸ್ ಇತ್ತು ಅದೇ ತರ ಸೇಮ್ ಥಿಂಗ್ ಇಟ್ ಕಂಟಿನ್ಯೂಸ್ ಹಿಯರ್ ಅಂತ. ಹೌದು, ಬಟ್ ನೀವು ಇಂಡಿಯಾದಲ್ಲಿ ಆಕ್ಚುಲಿ ಇಲ್ಲ. ಇಂಡಿಯಾದಲ್ಲಿ ನೀವು ಪ್ರೊಫೆಸರ್ ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಅವಶ್ಯಕತೆ ಏನಿಲ್ಲ. ಒಂದು ಪ್ರೋಗ್ರಾಮ್ ಗೆ ಅಪ್ಲೈ ಮಾಡ್ತೀರಾ ಅಷ್ಟೇ. ಇಲ್ಲಿ ಯು ನೀಡ್ ಟು ಸ್ಪೆಸಿಫೈ ನೀವು ಯಾವ ಏರಿಯಾದಲ್ಲಿ ನಾನು ಮಾಡ್ತಾ ಇದ್ದೀನಿ, ನಮ್ಗೆ ಈ ಪ್ರೊಫೆಸರ್ಸ್ ಒಬ್ರು ಅಂತ ಇಲ್ಲ, ಅವಶ್ಯಕತೆ ಇಲ್ಲ, ಒಂದ್ 3-4 ಪ್ರೊಫೆಸರ್ ನೀವು ಮೆನ್ಷನ್ ಮಾಡಬಹುದು SOP-ಯಲ್ಲಿ. ನಾನು ಇವ್ರ ಜೊತೆ ಎಲ್ಲ ಕೆಲಸ ಮಾಡಕ್ ನನ್ಗೆ ಇಂಟ್ರೆಸ್ಟ್ ಇದೆ ಅಂತ. ಆಮೇಲೆ ಬಂದ ನಂತರ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಪ್ರೊಫೆಷನ್ಸ್ ಎಲ್ಲ ಇದ್ದೇವೆ US ಅಲ್ಲಿ, ತೊಂದರೆ ಇಲ್ಲ ಅವೆಲ್ಲ. ಆದ್ರೆ ನೀವು ಮುಂಚಿಂದಲೇ ನೀವು ಒಂದು ಕಾಂಟ್ಯಾಕ್ಟ್ ಎಲ್ಲ ಇಟ್ಕೋಬೇಕು. ರಿಸರ್ಚ್ ನಿಮ್ ರೆಕಮೆಂಡೇಶನ್ ಲೆಟರ್ಸ್ ಎಲ್ಲ ತಗೋಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ PhD ಅಪ್ಲಿಕೇಶನ್, ರೆಕಮೆಂಡೇಶನ್ ಲೆಟರ್ಸ್. ಸೊ ಇಂಡಿಯಾದಲ್ಲಿ ಆದ್ರೆ 5 years ಡ್ಯೂರೇಷನ್ ಇರುತ್ತೆ PhD ನ. PhD ಆಕ್ಚುಲಿ ಇಂಡಿಯಾದಲ್ಲಿ ಸ್ಪೆಸಿಫೈ ಮಾಡೋದು 5 ವರ್ಷ ಅಂತ ಹೇಳ್ತಾರೆ, ಬಟ್ ಆವರೇಜ್ ಇನ್ ಇಂಡಿಯಾ ಇಸ್ ಬಿಟ್ವೀನ್ 6 and 7 years. ಸೊ ವಾಟ್ ಅಬೌಟ್ ಹಿಯರ್ ಅಂತ ಕೇಳೋ ಆಸೆ. ಇಲ್ಲಿ ಡಿಪೆಂಡ್ಸ್ ಆನ್ ಯೂನಿವರ್ಸಿಟಿ. ಇಲ್ಲಿ ಬಿಟ್ವೀನ್ 5 and 6 years ಹೇಳ್ಬೋದು, ಆಲ್ಮೋಸ್ಟ್ ಸೇಮ್ ನೇ. ರೈಟ್. ಕಾಸ್ಟ್ ವೈಸ್ ಅಂತ ಬಂದಾಗ ಫೀಸ್ ಸ್ಟ್ರಕ್ಚರ್ ಆಫ್ PhD ಪ್ರೋಗ್ರಾಮ್ ಅಂದಾಗ ಸೊ ಎಷ್ಟಿರಬಹುದು ಇಲ್ಲಿ, ಅಂಡ್ ಫಂಡಿಂಗ್ ಯಾವ ರೀತಿ ಸಿಗತ್ತೆ ನಿಮಗೆ? ಸ್ಕಾಲರ್ಶಿಪ್ ಅಥವಾ ಸ್ಟೈಫಂಡ್ ಅಂತ ಒಂದು ಕಾನ್ಸೆಪ್ಟಿಗೆ ಬಂದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾಕಂದ್ರೆ ಬರೋ ಮಕ್ಕಳಿಗೆ ಹೆಲ್ಪ್ ಆಗ್ಲಿ? ಖಂಡಿತ. ಇಂಡಿಯಾದಲ್ಲಿ ಫಸ್ಟ್ ನಾನು ಇಂಡಿಯಾ ಬಗ್ಗೆ ಹೇಳ್ತೀನಿ. ಇಂಡಿಯಾದಲ್ಲಿ ಒಂದು ಬ್ರೀಫ್ ಆಗಿ ಹೇಳ್ತೀನಿ. ಇಂಡಿಯಾದಲ್ಲಿ ಮೋಸ್ಟ್ PhDs ಆರ್ ಫಂಡೆಡ್ ಬೈ, ಅಂದ್ರೆ ನೀವು ಗವರ್ಮೆಂಟ್ ಯೂನಿವರ್ಸಿಟಿಗೆ ಹೋದ್ರೆ ವಿಲ್ ಬಿ ಫಂಡೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ಡೈರೆಕ್ಟ್ ಫಂಡಿಂಗ್ ಸಿಗುತ್ತೆ. ಒಂದು ಫಿಕ್ಸ್ಡ್ ನಂಬರ್ ಇಟ್ಕೊಂಡಿದ್ದಾರೆ ಅವರು. ಆ ಫಿಕ್ಸ್ಡ್ ನಂಬರ್ ಪ್ರತಿ ತಿಂಗಳು ನಿಮ್ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಷ್ಟೇ. ಫೀಸ್ ಅಂತ ಏನಿಲ್ಲ ಇಂಡಿಯಾದಲ್ಲಿ, ಇಲ್ಲ, ಇಲ್ಲೂ ಇಲ್ಲ. PhD ಪ್ರೋಗ್ರಾಮ್ಸ್ ಆರ್ ನೆವರ್ ಪೇಯ್ಡ್. ಯಾವಾಗ್ಲೂ ವಿಲ್ ಬಿ ಫಂಡೆಡ್. 99% ಆಫ್ ದ ಪ್ರೋಗ್ರಾಮ್ಸ್ ಇಟ್ ವಿಲ್ ಬಿ ಫುಲ್ಲಿ ಫಂಡೆಡ್ ಬೈ ದಿ ಯೂನಿವರ್ಸಿಟಿ. ಹೌದು. ಟ್ಯೂಷನ್ ಫೀಸ್ ಎಲ್ಲ ನಿಮ್ದು ಯಾವ್ದು ಇರಲ್ಲ. ಒಂದು ಬೇಸಿಕ್ ಏನೋ ಫೀ ಕೇಳ್ತಾರೆ ಒಂದು ಯೂನಿವರ್ಸಿಟಿಯಲ್ಲಿ, ಬಟ್ ನಿಮ್ ಸ್ಟೈಪಂಡ್ ವಿಲ್ ಬಿ ಲೈಕ್ ಮಚ್ ಮೋರ್ ದನ್ ದಟ್. ಯು ಕ್ಯಾನ್ ಅಫೋರ್ಡ್ ದ ಫೀಸ್ ಫ್ರಮ್ ದ stipend. Irrespective, everyone will get this option, or like only some category of students who are very well versed in ಒಂದು ಸಬ್ಜೆಕ್ಟ್ ಏರಿಯಾದಲ್ಲಿ ತುಂಬಾ ಪಂಡಿತರಿದ್ರೆ ಅಂತವರಿಗೆ ಮಾತ್ರ ಸಿಗತ್ತಾ ಅಂತ? ಇಲ್ಲಿ ನೀವು PhD ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಫಂಡಿಂಗ್ ಇಲ್ಲ ಅಂದ್ರೆ ನೀವು ಹೋಗೋದೇ ಏನ್ ಪ್ರಯೋಜನ ಇಲ್ಲ. ಅದೇ ಹೇಳಿದೆ ನಾನು, 95% ಇಂದ 99% ಆಫ್ ದ ಪ್ರೋಗ್ರಾಮ್ಸ್ ಪೊಸಿಷನ್ಸ್ ವಿಲ್ ಬಿ ಫಂಡಿಂಗ್ ಇರಲೇಬೇಕು. PhD ಹೋಗ್ಬೇಕಾದ್ರೆ ಫಂಡಿಂಗ್ ಅಂತೂ ಅವರು ನಿಮ್ ಒಂದು ಆಫರ್ ಲೆಟರ್ ಅಲ್ಲಿ ಹೇಳಿರ್ತಾರೆ 4 ವರ್ಷಕ್ಕೆ ಫಂಡಿಂಗ್ ಇದೆ, 5 ವರ್ಷಕ್ಕೆ ಫಂಡಿಂಗ್ ಇದೆ ಅಂತ. ಈ ಫಂಡಿಂಗ್ ರೀತಿ ಚೇಂಜ್ ಆಗಬಹುದು. ಇವಾಗ ಇಂಡಿಯಾ ತರ ಅಲ್ಲ. ಇಲ್ಲಿ ಫಸ್ಟ್ TA ಅಂತ, ಟೀಚಿಂಗ್ ಅಸಿಸ್ಟೆಂಟ್, ನೀವು ಒಂದು ಕೋರ್ಸ್ ನ ಹೇಳ್ಕೊಡ್ಬೇಕು. ಇಲ್ಲಾಂದ್ರೆ ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಇರ್ಬೇಕು. ಅದು ಪ್ರೊಫೆಸರ್ಗೆ ಅಸಿಸ್ಟೆಂಟ್ ಆಗಿ ಹೌದು. ನೆಕ್ಸ್ಟ್ ಆಪ್ಷನ್ ಇಸ್ RA, ರಿಸರ್ಚ್ ಅಸಿಸ್ಟೆಂಟ್. ಪ್ರೊಫೆಸರ್ ಜೊತೆಗೆ ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ. ಯು ಆರ್ ನಾಟ್ ಟೀಚಿಂಗ್, ಯು ಆರ್ ಡೂಯಿಂಗ್ ರಿಸರ್ಚ್. ಮೂರನೇ ಆಪ್ಷನ್ ಫೆಲೋಶಿಪ್ ಅಂತ. ಇದು ಎಲ್ಲರಿಗೂ ಸಿಗಲ್ಲ. ಫಸ್ಟ್ 2 ಸಿಗೋದು ಅಂದ್ರೆ PhD ಸ್ಟೂಡೆಂಟ್ಸ್ ಗೆ ಒಂದ್ ಸ್ವಲ್ಪ ಸುಲಭ. ಮೂರನೇ ಆಪ್ಷನ್ ಎಲ್ಲರಿಗೂ ಸಿಗಲ್ಲ. ಫೆಲೋಶಿಪ್ಸ್ ವಿಲ್ ಬಿ ಗಿವನ್ ಟು ಓನ್ಲಿ ಟಾಪ್ 10% ಆಫ್ ಕ್ಯಾಂಡಿಡೇಟ್ಸ್, 5% ಆಫ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಯಾವ ಕ್ರೈಟೀರಿಯಾ ಮೇಲೆ ಕೊಡಬಹುದು ಫೆಲೋಶಿಪ್ ಅಂತ? ಅದು ನಿಮ್ ರಿಸರ್ಚ್ ಮುಂಚಿಂದೆ ನಿಮ್ ಹತ್ರ ಇರೋ ರಿಸರ್ಚ್ ಎಕ್ಸ್ಪೀರಿಯನ್ಸ್ ನ ನೋಡ್ತಾರೆ. ಅದು ಒಂದು ತುಂಬಾ ಪ್ರಸಿದ್ಧವಾಗಿ ಇರಬೇಕು. ಇಟ್ ಹ್ಯಾಸ್ ಟು ಸ್ಟ್ಯಾಂಡ್ ಔಟ್ ಅಮಂಗ್ಸ್ಟ್ ಆಲ್ ಆಫ್ ದ ಕ್ಯಾಂಡಿಡೇಟ್ಸ್. ಅಂಡ್ ಯುವರ್ ಲೆಟರ್ ಆಫ್ ರೆಕಮೆಂಡೇಶನ್ ಲೆಟರ್ಸ್ ತಗೋತಿರಲ್ಲ ಪ್ರೊಫೆಸರ್ಸ್ ಇಂದ, ಆ ಪ್ರೊಫೆಸರ್ಸ್ ವರ್ಲ್ಡ್ ರಿನೌಂಡ್ ಇರಬೇಕು. ಎಲ್ಲ ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರಿಗೆ ಇವ್ರು ಗೊತ್ತಲ್ಲ ನಮ್ಗೆ ಅಂತಿರ್ಬೇಕು ಅಂತ ಒಂದ್ ಸ್ಥಿತಿ ಇರ್ಬೇಕು. ನಿಮ್ ಪ್ರೊಫೆಸರ್ ನೇಮ್ ನ ನೋಡಿದ್ರೆ ಇವ್ನ್ ಗೊತ್ತಲ್ಲ, ಇವ್ರು ಗೊತ್ತಲ್ಲ ನಮ್ಗೆ, ತುಂಬಾ ಫೇಮಸ್ ಪರ್ಸನ್. ಅಂಡ್ ಇಫ್ ಹಿ ರೈಟ್ಸ್ ಇದು ಸ್ಟೂಡೆಂಟ್ ಇಸ್ ಕೇಪಬಲ್ ಆಫ್ ಡೂಯಿಂಗ್ ರಿಸರ್ಚ್ ವೆರಿ ವೆಲ್ ಅಂತ ಬರೆದ್ರೆ ಇಟ್ ಇಸ್ ಗೋಯಿಂಗ್ ಟು ಸ್ಟ್ಯಾಂಡ್ ಔಟ್ ಅಮಂಗ್ಸ್ಟ್ ಆಲ್ ಆಫ್ ದಿ ಅಪ್ಲಿಕೇಶನ್. ಖಂಡಿತ ನಿಮ್ ಫೆಲೋಶಿಪ್ ಏನಾದರೂ ಸಿಗುತ್ತೆ, ಖಂಡಿತ ಇಟ್ಕೊತಾರೆ. ಕರೆಕ್ಟ್. ಕೋರ್ಸ್ ಸ್ಟ್ರಕ್ಚರ್ ಅಂತ ಬಂದಾಗ ಯಾವ ರೀತಿ ಕರಿಕ್ಯುಲಮ್ ಇರುತ್ತೆ ಇಲ್ಲಿ ನಿಮ್ದು PhD ಪ್ರೋಗ್ರಾಮ್ ಅಂತ? ಕೋರ್ಸ್ ವರ್ಕ್ ನಮ್ದು ಹೆಂಗಂದ್ರೆ ಕೆಲವು ಬೇರೆ ಬೇರೆ ಪ್ರೋಗ್ರಾಮ್ ಬೇರೆ ಬೇರೆ ತರ ಇರುತ್ತೇವೆ. ನಿಮ್ದು PhD ಜರ್ನಿಯಲ್ಲಿ ಮಧ್ಯದಲ್ಲಿ US ಅಲ್ಲಿ ಮಾಸ್ಟರ್ಸ್ ಸಿಗುತ್ತೆ. ಯು ವಿಲ್ ಗೆಟ್ ಅ ಮಾಸ್ಟರ್ಸ್ ಆನ್ ದ ವೇ ಅಂತ ಹೇಳ್ತಾರೆ. ಸೊ ಮಾಸ್ಟರ್ಸ್ ಬೇಕಾಗಿರೋ ಕೋರ್ಸ್ ರಿಕ್ವೈರ್ಮೆಂಟ್ಸ್ ಎಲ್ಲ ನೀವು ಮುಗಿಸ್ಬೇಕು. ಕೆಲವು ಯೂನಿವರ್ಸಿಟೀಸ್ ನೀವು ಆಲ್ರೆಡಿ ಒಂದ್ ಮಾಸ್ಟರ್ಸ್ ನ ಮಾಡಿದ್ರೆ
ನಿಮ್ ಕೋರ್ಸ್ ವರ್ಕ್ ನ ವೇವ್ ಮಾಡಕ್ಕೆ ಆಪ್ಷನ್ ಕೊಡ್ತಾರೆ, ಕೋರ್ಸ್ ವರ್ಕ್ ನ ಓಕೆ. ಕಟ್ ಮಾಡ್ಕೊಡಕ್ಕೆ ಆಪ್ಷನ್ ಕೊಡ್ತಾರೆ. ಆಸಮ್. ಬಟ್ ಮೋಸ್ಟ್ ಆಫ್ ದ ಯೂನಿವರ್ಸಿಟೀಸ್ ಹಂಗ್ ಮಾಡಲ್ಲ. ನೀವು ಮತ್ತೆ ಕೋರ್ಸಸ್ ಎಲ್ಲ ತಗೊಂಡು ನೀವು ಮಾಸ್ಟರ್ಸ್ ನ ಮುಗಿಸ್ಬೇಕು. ರೈಟ್. ಒಂದು ಮಾಸ್ಟರ್ಸ್ ಎಷ್ಟು ಕೋರ್ಸ್ ಬೇಕಾಗುತ್ತೋ ಆಲ್ಮೋಸ್ಟ್ ಅಷ್ಟೇ ಇರ್ತವೆ ಇಲ್ಲಿ. ಓಕೆ. ಒಂದು ಏನ್ ಡಿಪೆಂಡಿಂಗ್ ಆನ್ ಯೂನಿವರ್ಸಿಟಿ ಬಿಟ್ವೀನ್ 10 and 15 ಕೋರ್ಸಸ್ ಇರ್ಬಹುದು ಇನ್ ಯುವರ್ ಎಂಟೈರ್ 5 years. ಅದು ಒಂದು ಕೆಲವು ರಿಕ್ವೈರ್ಮೆಂಟ್ಸ್ ಇರುತ್ತವೆ, ಇಷ್ಟು ಕೋರ್ಸ್ ನ ನೀವು ಫಸ್ಟ್ 2 years ಅಲ್ಲಿ ಮಾಡ್ಬೇಕಂತ. ಆದ ನಂತರ ನಿಮ್ ಇಷ್ಟ, ಯು ಆರ್ ಕಂಪ್ಲೀಟ್ಲಿ ಫ್ರೀ ಟು ಮೇಕ್ ಯುವರ್ ಓನ್ ಡಿಸಿಷನ್. ಈ ಸೆಮೆಸ್ಟರ್ ಕೋರ್ಸ್ ತಗೋತೀನಿ, ಈ ಸೆಮೆಸ್ಟರ್ ಕೋರ್ಸ್ ಮಾಡಲ್ಲ ಅಂತ. ಬಟ್ ಫಸ್ಟ್ ಇನಿಷಿಯಲ್ ಇಯರ್ಸ್ PhD ವಿಲ್ ಲುಕ್ ಲೈಕ್ ಅ ಮಾಸ್ಟರ್ಸ್ ಡಿಗ್ರಿ. ಆಮೇಲೆಲ್ಲ ಒನ್ಸ್ ಯುವರ್ ಕೋರ್ಸ್ ವರ್ಕ್ ಇಸ್ ಔಟ್ ಆಫ್ ದ ವೇ, ಇಟ್ ವಿಲ್ ಲುಕ್ ವೆರಿ ಡಿಫರೆಂಟ್. ರಿಸರ್ಚ್ ಅಲ್ಲೇ 90% ಆಫ್ ಯುವರ್ ವರ್ಕ್ ವಿಲ್ ಬಿ ರಿಸರ್ಚ್ ಓನ್ಲಿ. ದ ರೆಸ್ಟ್ ಆಫ್ ದ ವರ್ಕ್ 10% ವಿಲ್ ಬಿ ಕೋರ್ಸ್ ವರ್ಕ್. ಸೊ ರಿಸರ್ಚ್ ಅಂತ ಬಂದಾಗ ಐ ಆಮ್ ವೆರಿ ಕ್ಯೂರಿಯಸ್. ರಿಸರ್ಚ್ ಸೆಲೆಕ್ಟ್ ಮಾಡಬೇಕಾದ್ರೆ ದ ಮೆಥಡಾಲಜೀಸ್ ಆರ್ ಡಿಪೆಂಡಿಂಗ್ ಅಪಾನ್ ದ ಏರಿಯಾ ಆಫ್ ದ ಟಾಪಿಕ್ ವಿಚ್ ಯು ಚೂಸ್, ದ ವೇ ವಿಚ್ ಯು ಆರ್ ಗೋಯಿಂಗ್ ಟು ಡೂ ರಿಸರ್ಚ್. ಸೊ ಮೆಥಡಾಲಜಿ ಅಂತ ಬಂದಾಗ ಇಲ್ಲಿ ಗೈಡು ನೀವು ಆಪ್ಟ್ ಮಾಡಿರ್ತಾರಲ್ಲ, ಗೈಡ್ ಯಾವ ರೀತಿ ನಿಮ್ಮ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ ಮತ್ತು ಯಾವ ರೀತಿ ನಿಮಗೆ ಸಜೆಸ್ಟ್ ಮಾಡ್ತಾರೆ, ಅವರ ನಿಮ್ಮ ರಿಲೇಷನ್ಶಿಪ್ ಯಾವ ರೀತಿ? ಇಂಡಿಯಾದಲ್ಲಾದರೆ ಪ್ರೊಫೆಸರ್ಸ್ ಅಂದರೆ ಒಂಥರ ಲೈಕ್ ನಮ್ಮ ಬಾಂಧವ್ಯತೆನೇ ಬೇರೆ ಥರ ಇರುತ್ತೆ. ಇಲ್ಲಿ ಕಾಣದ ದೇಶ, ಕಾಣದ ಒಂದು ಭಾಷೆ, ಒಂದು ಹೊಸದಾಗಿರತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿರುತ್ತೆ. ಈ ಗೈಡ್ ಜೊತೆ ಬಾಂಧವ್ಯತೆನ ಯಾವ ರೀತಿ, ಅವ್ರು ಯಾವ ರೀತಿ ಪ್ರಾಸೆಸ್ ಆಫ್ ಟೀಚಿಂಗನ್ನು ಯೂಸ್ ಮಾಡ್ತಾರೆ, ಮೆಥಡ್ಸನ್ನು ಯೂಸ್ ಮಾಡ್ತಾರೆ ಅಂತ? ಇಲ್ಲಿ ಮತ್ತೆ ನೀವು ಹೇಳಿದಂಗೆ ಪ್ರೊಫೆಸರ್ ಟು ಪ್ರೊಫೆಸರ್ ಇದು ಚೇಂಜ್ ಆಗುತ್ತೆ. Correct. ಕೆಲವು ಪ್ರೊಫೆಸರ್ಸ್ ತುಂಬಾ ಬಿಸಿ ಇರ್ತಾರೆ, ವಾರಕ್ಕೆ ಅರ್ಧ ಗಂಟೆ ಸಿಕ್ಕಿದ್ರೇನೆ ದೊಡ್ಡದು. ಓಕೆ. ಬಟ್ ನಮ್ ಪ್ರೊಫೆಸರ್ ಹಂಗಿಲ್ಲ. ನಮ್ ಪ್ರೊಫೆಸರ್ ಒಂದ್ ವಾರಕ್ಕೆ ನನ್ಗೆ 2 ಗಂಟೆ ಆದ್ರೂ ಟೈಮ್ ಕೊಡ್ತಾರೆ. ರೈಟ್. ಅಟ್ಲೀಸ್ಟ್ 2 hours a week I am able to meet my professor. ನನ್ಗೆ ಆಕ್ಚುಲಿ ನನ್ನ ಪ್ರೊಫೆಸರ್ ಜೊತೆಗೆ ನನ್ನ UG ಅಲ್ಲಿ ಅಂಡರ್ ಗ್ರಾಜುಯೇಟ್ ಅಲ್ಲಿ ನನ್ನ ಥೀಸಿಸ್ ಅವ್ರ ಜೊತೆನೆ ಮಾಡಿದ್ದೆ. ಸೊ ಆಗ ನಾನು ಪರ್ಡ್ಯೂ ಯೂನಿವರ್ಸಿಟಿಲಿ ಆಕ್ಚುಲಿ ನಾನು ಇಂಟರ್ನ್ಶಿಪ್ ಮಾಡಿದ್ದು. ಓಕೆ. ಆಗ ನಮ್ಮ ಪ್ರೊಫೆಸರ್ ಪರ್ಡ್ಯೂ ಯೂನಿವರ್ಸಿಟಿಲಿ ಸೊ ಇದ್ರು. ನಿಮ್ಗೆ ಅಲ್ಲಿಂದಾನೇ ಅಲ್ಲಿಂದ ಕಾಂಟ್ಯಾಕ್ಟ್ ಆಯ್ತು. ಆಮೇಲೆ ನಾನು ಅವ್ರ ಜೊತೆಗೆ ಬ್ಯಾಚುಲರ್ಸ್ ಪ್ರಾಜೆಕ್ಟ್ ಸೊ ಈ ಮಾಡಿದ್ದೆ. ತರ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಹೌದು. ಅಂತೀರಾ? ಹೌದು, ನಿಮ್ ಕಾಂಟ್ಯಾಕ್ಟ್ ಬರೋ ರೀತಿ ಹೇಗಂತ ಹೇಳ್ತೀನಿ. ಹಾ. ನೀವು ಒಂದು ಒಳ್ಳೆ ಯೂನಿವರ್ಸಿಟಿ, ಇವಾಗ ನಾನು ಓದಿರೋ ಯೂನಿವರ್ಸಿಟಿ ಇಂಡಿಯಾದಲ್ಲೇ IISc ಇಸ್ ದ ಬೆಸ್ಟ್ ಫಾರ್ ರಿಸರ್ಚ್ ಇನ್ ಇಂಡಿಯಾ. Yes. ಸೊ ಆಗ ಆ ಕಾಂಟ್ಯಾಕ್ಟ್ಸ್ ನ ಅವ್ರ ಹತ್ರ ಹೋಗಿ ನಾನು ಈಗ ನಮ್ PhD ಮಾಡಬೇಕಂತ ಹೇಳಿದ್ರೆ ದೇ ವಿಲ್ ಗಿವ್ ಮಿ ಲಿಸ್ಟ್ ಆಫ್ ಪ್ರೊಫೆಸರ್ಸ್ ಹೂ ಹ್ಯಾವ್ ವೇಕೆಂಟ್ ಸೀಟ್ಸ್, ಐ ಕ್ಯಾನ್ ಗೋ ಕಾಂಟ್ಯಾಕ್ಟ್ ದಮ್. ವಾವ್. ಇವಾಗ ಇಫ್ ಯು ಆರ್ ನಾಟ್ ಇನ್ ದಟ್ ಪೊಸಿಷನ್ ಟು ಆಸ್ಕ್ ಅ ಪ್ರೊಫೆಸರ್ ಫಾರ್ ಪೊಸಿಷನ್ಸ್, ಯು ನೀಡ್ ಟು ಡೂ ಅದೇ ನಾನು ಹೇಳಿದಂಗೆ ರಿಸರ್ಚ್ ಅಸಿಸ್ಟೆಂಟ್ಶಿಪ್ ನೀವು ಮಾಡಿದ್ರೆ ಆ ಪ್ರೊಫೆಸರ್ ಜೊತೆಗೆ he will be able to guide you Yes. as to where to go for your PhD. Awesome. ಈ ಕಾಂಟ್ಯಾಕ್ಟ್ಸ್ ತುಂಬಾ ಮುಖ್ಯ. ಎಸ್, ನೀವು ಗೈಡ್ ಜೊತೆ ಎವ್ರಿ ಡೇ ಮೀಟ್ ಮಾಡ್ತೀರಾ ಅಥವಾ ಲೈಕ್ ಗೈಡೇ ನಿಮಗೆ ಟೈಮ್ ಅನ್ನ ಅಲಾಟ್ ಮಾಡ್ತಾರಾ? ಮತ್ತೆ ಈ ಕರಿಕ್ಯುಲಮ್ ಅಲ್ಲಿ ಯೂನಿವರ್ಸಿಟಿ ವಿಸಿಟ್ ಯಾವ ರೀತಿ ಇರುತ್ತೆ? ಎವ್ರಿ ಡೇ ನೀವು ಹೋಗ್ಬೇಕಾ? ಬಿಕಾಸ್ ಇನಿಷಿಯಲಿ ಏನೋ ನೀವು ಮಾಸ್ಟರ್ಸ್ ದರ ಐ ಥಿಂಕ್ ಇಟ್ ವಾಸ್ ಟೋಟಲಿ ಇನ್ ಪರ್ಸನ್. ಮಾಸ್ಟರ್ಸ್ ಡಿಗ್ರಿ ಅಂತಂದ್ರೆ ಡೈಲಿ ಹೋಗ್ತೀರಾ, ನೀವು ಅಟೆಂಡ್ ಮಾಡ್ತೀರಾ ಎಕ್ಸಾಮಿನೇಷನು ಅಥವಾ ವಾಟ್ ಎವರ್ ಯು ನೀಡ್ ಟು ಅಟೆಂಡ್, ಅದನ್ನ ಮುಗಿಸ್ಕೋತೀರಾ, ರೈಟ್? ಆಫ್ಟರ್ ದಟ್ ನೀವು ರಿಸರ್ಚ್ ಅಂತ ಬಂದಾಗ, PhD ಅಂತ ಬಂದಾಗ, ರೈಟ್, ಹೌ ಆಫನ್ಲಿ ಯು ಮೀಟ್ ಯುವರ್ ಗೈಡ್ ಅಂಡ್ ಯಾವ ರೀತಿ ನೀವು ಅವರಿಂದ ಪೇಪರ್ಸ್ನ ಪ್ರೂಫ್ ರೀಡಿಂಗ್ ಮಾಡಿಸ್ಕೋತೀರಾ, ಮತ್ತೆ ಯಾವ ರೀತಿ ಮತ್ತೆ ಅದನ್ನ ಸಬ್ಮಿಟ್ ಮಾಡೋದಕ್ಕೆ ಹೆಂಗೆ? ಪಬ್ಲಿಕೇಶನ್ಸ್ ಅಂತ ಬಂದಾಗ ಇಂಡಿಯಾದಲ್ಲಾದ್ರೆ 2-3 ಪೇಪರ್ಸ್ ಅಲ್ಲಿ ಪಬ್ಲಿಕೇಶನ್ಸ್ ಆಗಬೇಕು ಅನ್ನೋ ಒಂದು ಕಂಪಲ್ಷನ್ ಇರುತ್ತೆ. ಸೊ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತ? ರಿಸರ್ಚ್ ಅರ್ಲಿ ಸ್ಟೇಜ್ ಅಲ್ಲಿ ನಿಮ್ದು ಶುರು ಸ್ಟೇಜ್ ಅಲ್ಲಿ ನಿಮ್ಗೆ ಒಂದ್ ವಾರಕ್ಕೆ 1 ಗಂಟೆ 2 ಗಂಟೆ ಹಂಗ್ ಸಿಗ್ತೀರಾ. ನಿಮ್ ಪ್ರಾಬ್ಲಮ್ ನ ನಿಮ್ ತಿಳ್ಕೊಳಕ್ಕೆ ಎಫರ್ಟ್ ಹಾಕ್ತೀರಾ. ರೈಟ್. ಒನ್ಸ್ ಯು ಆರ್ ಪುಟ್ಟಿಂಗ್ ಮೋರ್ ಎಫರ್ಟ್ ಇನ್ ಟು ದ ಪ್ರಾಬ್ಲಮ್, the time you work on the problem will be more than the amount of the time you meet that basic. Wow. So there will come a time in your PhD where ನಿಮ್ಗೆ ನಿಮ್ ಪ್ರಾಬ್ಲಮ್ ಬಗ್ಗೆ ಜಾಸ್ತಿ ಗೊತ್ತು ಪ್ರೊಫೆಸರ್ ಕಿಂತ. ರೈಟ್. ಯು ನೋ ಮೋರ್ ಅಬೌಟ್ ಯುವರ್ ಪ್ರಾಬ್ಲಮ್ ದನ್ ಯುವರ್ ಪ್ರೊಫೆಸರ್. ರೈಟ್. ಸೊ ಆಗ ಮೀಟಿಂಗ್ಸ್ ಟೈಮ್ಸ್ ಕ್ಯಾನ್ ಗೋ ಡೌನ್. ಆಗ ವಾರಕ್ಕೆ ಒಂದ್ಸತಿ ಸಿಕ್ಕಿದ್ರೆ ಸಾಕು, ವಾರಕ್ಕೆ ಒಂದ್ಸತಿ 1 ಗಂಟೆ 2 ಡಿಪೆಂಡಿಂಗ್ ಆನ್ ಯುವರ್ ಪ್ರಾಬ್ಲಮ್, ಡಿಪೆಂಡಿಂಗ್ ಆನ್ ಯುವರ್ ಪ್ರೋಗ್ರೆಸ್. ಇವಾಗ ಪೇಪರ್ಸ್ ಬಗ್ಗೆ ಅಗೇನ್ ಡಿಪೆಂಡ್ಸ್ ಆನ್ ಡಿಸಿಪ್ಲಿನ್, ಡಿಪೆಂಡ್ಸ್ ಆನ್ ಪ್ರೋಗ್ರಾಮ್. ಬಟ್ ನನ್ನ ಪ್ರೋಗ್ರಾಮ್ ಅಲ್ಲಿ ನಮ್ಗೆ 3 ಪೇಪರ್ ರಿಕ್ವೈರ್ಮೆಂಟ್ ಇದೆ. 3 ಪಬ್ಲಿಕೇಶನ್ ನಾನು ಐ ನೀಡ್ ಟು ಕಂಪ್ಲೀಟ್ ಬೈ ಎಂಡ್ ಆಫ್ ಮೈ PhD. ರೈಟ್. ಅಂತ ರಿಕ್ವೈರ್ಮೆಂಟ್. ಬಟ್ ಹಂಗ್ ರಿಕ್ವೈರ್ಮೆಂಟ್ ಯೂಶಲಿ ಇಡಲ್ಲ. ಇನ್ಫಾರ್ಮಲ್ ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು. ಫಾರ್ಮಲ್ ಏನ್ ರಿಕ್ವೈರ್ಮೆಂಟ್ ಯಾರು ಹೇಳಲ್ಲ ಮುಗಿಸ್ಬೇಕು ಅಂತ. ಎಸ್, ಒನ್ಸ್ ಯು ಆರ್ ಅಪ್ರೂವ್ಡ್ ಅವರ್ ಥೀಸಿಸ್ ಎಲ್ಲ ಸಬ್ಮಿಟ್ ಮಾಡಿ ಪಬ್ಲಿಕೇಶನ್ಸ್ ಎಲ್ಲ ಆಗಿ ನೀವು ನಿಮ್ಮ ಪೇಪರ್ ಅನ್ನ ಅಕ್ಸೆಪ್ಟ್ ಆಯ್ತು ಅಂತಂದಾಗ ಯು ವಿಲ್ ಬಿ ಎಲಿಜಿಬಲ್ ಟು ಬಿ ಅ ಪ್ರೊಫೆಸರ್. ಅಲ್ಲ,
ಸೀದಾ ಆಗಕ್ಕಾಗಲ್ಲ. ಓಕೆ, ಇಲ್ಲಿ ಯಾವ ರೀತಿ ಆಗತ್ತೆ? ಇಲ್ಲಿ ಫಸ್ಟ್ ನಿಮ್ PhD ಅಲ್ಲೇ ಹ್ಮ್ ಫಸ್ಟ್ ನೀವು ಹ್ಮ್ ಹಂಗೆ ನೀವು PhD ಸ್ಟೂಡೆಂಟ್ ಆಗಿ ಆಗಕ್ಕಾಗಲ್ಲ. ಹ್ಮ್ ಹ್ಮ್ ಈ ಕೋರ್ಸ್ ವರ್ಕ್ ಹೇಳಿದ್ದಲ್ಲ, ಹ್ಮ್ ಅದಾದ ನಂತರ ಹ್ಮ್ ಒಂದು ಕ್ವಾಲಿಫೈಯರ್ ಎಕ್ಸಾಮ್ ಅಂತ ಇಡ್ತಾರೆ ಹಾ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಟ್ವಿಸ್ಟ್ ಅಲ್ಲಿ. ಇಲ್ಲಿದೆ. ಹೌದು. ರೈಟ್. ಅದರಲ್ಲಿ ಡಿಸೈಡ್ ಮಾಡ್ತಾರೆ ನೀವು ಮಾಡಿರೋ ಕೋರ್ಸ್ ವರ್ಕ್ ಸರಿಯಾಗಿ ಮಾಡಿದ್ದೀರಾ ಇಲ್ಲ ಸುಮ್ನೆ ಏನೇನೋ ಪಾಸ್ ಆಗಕ್ ಲೆವೆಲ್ ಅಲ್ಲಿ ಮಾಡಿದೀರಾ ಅಂತ. ಓದ್ಲಾ ಹೊಡ್ಕೊಂಡು ಮಾಡಿದೀರಾ ಅಂತ. ಹೌದು 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 ಹ್ಮ್ ಹೌದು. ಹ್ಮ್ ಸೊ ಅದಕ್ಕೆ 2 ಚಾನ್ಸ್ ಕೊಡ್ತಾರೆ. ನಿಮ್ದು ಪಾಸ್ ಆದ್ರೆ ಆಯ್ತು, ಇಲ್ಲ ಅಂದ್ರೆ ನೀವು ಮಾಸ್ಟರ್ಸ್ ಮುಗಿಸ್ಕೊಂಡು ಹೊರಡ್ಬೇಕಷ್ಟೇ. ಅಂದ್ರೆ ವೆರಿ ಕ್ಯೂರಿಯಸ್, ಇನ್ನೂ ಸ್ವಲ್ಪ ಇನ್ ಡೆಪ್ತ್ ಆಗಿ ಮಾತಾಡೋಣ ಅಂತ. ಖಂಡಿತ. ಸೊ ಅದು ಟ್ವಿಸ್ಟ್ ಅಂತ ಹೇಳಿದ್ವಲ್ಲ, ನಾವು ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡಬೇಕು ಅಂತ. ಯಾವ ತರ ಇರುತ್ತೆ? ಅದೇನು ಆಬ್ಜೆಕ್ಟಿವ್ ಪ್ಯಾಟ್ರನ್ ಆಫ್ ಎಕ್ಸಾಮಿನೇಷನ್ ಅಥವಾ ಲೈಕ್ ಇಂಟರ್ವ್ಯೂ ತರ ಇರುತ್ತಾ? ಹೌ ದಟ್ ಗೋಸ್ ಆನ್? ಅದು ಅಗೇನ್ ಪ್ರೋಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅಬ್ಜೆಕ್ಟಿವ್ ಎಲ್ಲ ಎಲ್ಲೂ ಕೊಡಲ್ಲ. ಹ್ಮ್ ಈ ಸಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ, ಕಷ್ಟ ಬೇರೆ ಇರುತ್ತೆ ಕ್ವಶನ್ಸ್ ಎಲ್ಲ. ಹ್ಮ್ ತುಂಬಾ ಸುಲಭವಾಗಿ ಎಕ್ಸಾಮ್ ಕ್ವಶನ್ಸ್ ತರ ಇರಲ್ಲ ಅದು. ಡಿಸ್ಕ್ರಿಪ್ಟಿವ್ ಇರುತ್ತೆ ಹೌದು, ಅದು? ಡಿಸ್ಕ್ರಿಪ್ಟಿವ್ನೇ ಇರುತ್ತೆ, ಎಕ್ಸಾಮ್ ತರ ಇರಲ್ಲ ಕ್ವಶನ್ಸ್. ಮತ್ತೆ? ಎಕ್ಸಾಮ್ ಕಿಂತ ಕಷ್ಟ ಇರುತ್ತೆ. ಆ, ಒಂದು ರಿಸರ್ಚ್ ಪ್ರಾಬ್ಲಮ್ ತರ ಕೊಡ್ತಾರೆ, ಹ್ಮ್. ನಿಮ್ನ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಎಕ್ಸ್ಪೆಕ್ಟ್ ಮಾಡಲ್ಲ. ಹ್ಮ್. ಬಟ್ ಡೈರೆಕ್ಷನಲ್ಲಿ ಈ ದಿಶೆಯಲ್ಲಿ ಹೋದ್ರೆ ನಮ್ಗೆ ಏನೋ ಸಿಗುತ್ತೆ ಅಂತ. ಇದೊಂಥರ ಕೇಸ್ ಸಾಲ್ವ್ ಮಾಡೋ ಹೌದು ಹಾಗೆ. ಹೌದು ಹೌದು. Right. ಲೈಕ್ ದೇ ವಿಲ್ ಎಕ್ಸ್ಪೆಕ್ಟ್ ಯು ಟು ಹ್ಯಾವ್ ಅ ಡೈರೆಕ್ಷನ್ ಟು ಸಾಲ್ವ್ ದ ಪ್ರಾಬ್ಲಮ್. That's awesome. ಅಂಡ್ ಆಬ್ಜೆಕ್ಟಿವ್ ಅಂತೂ ಎಲ್ಲೂ ಇಲ್ಲ. ಹ್ಮ್. ಕೆಲವು ಪ್ರೋಗ್ರಾಮ್ಸ್ ವಿಲ್ ಆಸ್ಕ್ ಫಾರ್ ಓರಲ್ ರೌಂಡ್ ಆಲ್ಸೋ. Right. ಅದಾದ ನಂತರ Uh-huh. ಇದೆಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಆಗುತ್ತೆ ಕ್ವಾಲಿಫೈಯರ್ ಅಂತ. ಹ್ಮ್. ಮತ್ತೆ ನಿಮ್ ಥರ್ಡ್ ಇಯರ್ ಅಲ್ಲಿ ನೀವು ಹ್ಮ್. ಪ್ರಪೋಸಲ್ ಅಂತ ಒಂದು ಮಾಡ್ಬೇಕು. ಹ್ಮ್. ನಾನು ಇವೆಲ್ಲ ನನ್ನ PhD ಅಲ್ಲಿ ಮಾಡ್ತೀನಿ, ಹ್ಮ್ ಹ್ಮ್. ಈ 5 ವರ್ಷ ಒಳಗೆ ಇವೆಲ್ಲ ಮುಗಿಸ್ತೀನಿ. Yes. ಐ ಆಲ್ರೆಡಿ ಡನ್ ಲೈಕ್ ಸಮ್ ಆಫ್ ಇಟ್, ರೆಸ್ಟ್ ಆಫ್ ಇಟ್ ಐ ವಿಲ್ ಬಿ ಏಬಲ್ ಟು ಡೂ ಬೈ ಮೈ Yes, ಈ PhD ಅಂತ. ಪ್ರಪೋಸಲ್ ಅನ್ನೋ ಕಾನ್ಸೆಪ್ಟ್ ಇಂಡಿಯಾದಲ್ಲೂ ಉಂಟು. ಹೌದು ಐ ಥಿಂಕ್ ದಟ್ ಸೇಮ್ ಫಾಲೋಸ್. ಹೌದು ಹೌದು, ಇಲ್ಲೂ ಅದೇ ಸೇಮ್ ರೈಟ್. ಪ್ರಪೋಸಲ್ ಅಂತ ನಿಮ್ ಥರ್ಡ್ ಇಯರ್ ಅಲ್ಲಿ ಮಾಡ್ಬೇಕು. ಆಮೇಲೆ ಹ್ಮ್. 5th ಇಯರ್ ಅಲ್ಲಿ ಡಿಫೆನ್ಸ್ ಅಂತ ಮಾಡ್ಬೇಕು. ಹ್ಮ್ ಹ್ಮ್ ಡಿಫೆನ್ಸ್ ಅಲ್ಲಿ ಬೇಸಿಕಲಿ ನೀವು ಪ್ರಪೋಸಲ್ ಅಲ್ಲಿ ಹೇಳಿರೋದನ್ನ ಹ್ಮ್. ಎಷ್ಟು ಆಯ್ತು ಅಷ್ಟನ್ನ ನೀವು ಲೈಕ್ ಯು ಆರ್ ಏಬಲ್ ಟು ಪಬ್ಲಿಷ್ ಹ್ಮ್. ಅಂಡ್ ಯು ಆರ್ ಏಬಲ್ ಟು ಟೆಲ್ ಟು ದ ವರ್ಲ್ಡ್ ದಟ್ ಇವೆಲ್ಲ ನನ್ನ PhD ಅಲ್ಲಿ ಮಾಡಿದ್ದೀನಿ. ನನ್ನ PhD ಆದ ನಂತರ ದೀಸ್ ಪ್ರಾಬ್ಲಮ್ಸ್ ಆರ್ ಸ್ಟಿಲ್ ಲೆಫ್ಟ್ ಫ್ರಮ್ ಮೈ PhD and other people can work on these problems ಅಂತ. ಒಂದು ಪ್ರಾಬ್ಲಮ್ does not just lead to solution, it will lead to more problems also. ಎಕ್ಸಾಕ್ಟ್ಲಿ. ರಿಸರ್ಚ್ ಮೆಥಡಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ನ ಟೀಚ್ ಮಾಡಿರೋದು ನೆನಪಿದೆ ನನಗೆ. ಸೊ ಆ ಸಬ್ಜೆಕ್ಟ್ ಅಲ್ಲಿ ನೀವು ಹೇಳಿರೋ ಅಷ್ಟು ಪ್ರಾಸೆಸ್ ಕೂಡ ಇಟ್ ಅಪ್ಲೈಸ್. ರೈಟ್. ಹೌದು ಸೊ ದಟ್ಸ್ ವೆರಿ ಕ್ಯೂರಿಯಸ್, ಇಂಟ್ರೆಸ್ಟಿಂಗ್ ಈಶ್ವರ್ ಅವರೇ. ಹೌದು. ರೈಟ್. ಇದಿಷ್ಟು ಸ್ವಲ್ಪ ಬೇಸಿಕ್ ಕ್ವೆಶನ್ಸ್ ನಾವು ಟಚ್ ಮಾಡಿದ್ವಿ. ಕಮಿಂಗ್ ಟು ಯುವರ್ ಇಂಟ್ರೆಸ್ಟಿಂಗ್ ಏರಿಯಾ, ನೀವು ಸೆಲೆಕ್ಟ್ ಮಾಡಿರುವಂಥದ್ದು ಆಪರೇಷನಲ್ ರಿಸರ್ಚ್. ಸೊ ಮ್ಯಾಥಮ್ಯಾಟಿಕ್ಸ್ ಆಪರೇಷನಲ್ ರಿಸರ್ಚ್, ಹೌ ಇಸ್ ಇಟ್ ಇಂಟರ್ ರಿಲೇಟೆಡ್? ಹೌದು. ಇವಾಗ ನಮ್ಮ ಪ್ರಾಬ್ಲಮ್ ಬಗ್ಗೆ ನಾನು ಹೇಳ್ತೀನಿ. ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್ ಆಫ್ Right. ಹೌ ದ ಥಿಂಗ್ ಹ್ಯಾಪನ್ಸ್. ರೈಟ್. ಆಪರೇಷನ್ಸ್ ರಿಸರ್ಚ್ ಹ್ಮ್. is the way of constructing mathematical models to solve real world problems. ಕರೆಕ್ಟ್. ಇವಾಗ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್, ಆಚೆ ನಾವು ಲೋಕದಲ್ಲಿ ನೋಡುವ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ಒಂದು ಮ್ಯಾಥಮ್ಯಾಟಿಕಲ್ ಆಗಿ ಒಂದು ರೀತಿನ ನಾವು ಮಾಡಿಸ್ಬೇಕು. ಮ್ಯಾಥಮ್ಯಾಟಿಕಲ್ ಮಾಡೆಲ್ಸ್, ಹ್ಮ್. ಥಿಯರಿಟಿಕಲ್ ಮಾಡೆಲ್. ರೈಟ್. ಈಗಿನ ಮಕ್ಕಳು ನಾನು ಆಪರೇಷನಲ್ ರಿಸರ್ಚ್ ಅನ್ನೇ ಆಪ್ಟ್ ಮಾಡ್ಬೇಕಂದ್ರೆ ಏನು ಪ್ಯಾರಾಮೀಟರ್ಸ್ ಇರುತ್ತೆ ಅಂತ ಹೇಳ್ತೀರಾ? ಯು ಶುಡ್ ಬಿ ಪ್ಯಾಷನೇಟ್ ಅಬೌಟ್ ಮ್ಯಾಥಮೆಟಿಕ್ಸ್. ಓಕೆ, ವೆರಿ ಇಂಟ್ರೆಸ್ಟ್ ಏರಿಯಾ ದಿಸ್ ಮ್ಯಾಥಮ್ಯಾಟಿಕ್ಸ್. ಇಸ್ ಬೇಸ್ ಗ್ರೌಂಡ್. ಹ್ಮ್. ಈ ಬೇಸ್ ನ ನೀವು ಮಾಡಿಸ್ಕೊಂಡ್ರೆ ಹ್ಮ್. ನೆಕ್ಸ್ಟ್ ನೀವು ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಸರ್ಟನ್ ಪ್ರಾಬ್ಲಮ್ಸ್. ಇವಾಗ ಒಂದು ಪ್ರಾಬ್ಲಮ್ ತಗೊಂಡ್ರೆ ಹ್ಮ್. ಆ ಪ್ರಾಬ್ಲಮ್ ಮ್ಯಾಥಮೆಟಿಕಲ್ ಆಗಿ ಇವಾಗ ಒಂದು ಇಂಗ್ಲಿಷ್ ಅಲ್ಲಿ ಇಲ್ಲಾಂದ್ರೆ ಯಾವ್ದೇ ಫುಲ್ ಜನರಲ್ ಆಗಿ ಒಂದು ಪ್ರಾಬ್ಲಮ್ ರೈಟ್ ರೈಟ್. ಆ ಪ್ರಾಬ್ಲಮ್ ನ ಮ್ಯಾಥಮೆಟಿಕಲ್ ಆಗಿ ಕಂಡುಹಿಡಬೇಕು. ಇವೆಲ್ಲ ನಾನು ಈ ಪ್ಯಾರಾಮೀಟರ್ಸ್ ಎಲ್ಲ ನಾನು ಐಡೆಂಟಿಫೈ ಮಾಡ್ತೀನಿ, ಐ ಕ್ಯಾನ್ ಚೇಂಜ್ ದೀಸ್ ಥಿಂಗ್ಸ್ ಇನ್ ಆರ್ಡರ್ ಫಾರ್ ದ ಪ್ರಾಬ್ಲಮ್ ಟು ವರ್ಕ್ ಅಂತ ನೀವು ಒಂದು ಮ್ಯಾಥಮೆಟಿಕಲ್ ಆಗಿ ಕ್ವೆಶ್ಚನ್ ಬರಿಬೇಕು. ರಿಗರಸ್ ಅಂತ ಶಬ್ದ ಹೇಳ್ತಾರೆ. ಯು ನೀಡ್ ಟು ರಿಗರಸ್ಲಿ ಫಾರ್ಮುಲೇಟ್ ಯುವರ್ ಕ್ವೆಶ್ಚನ್ ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್. ನೀವು ಅದನ್ನ ಮಾಡಿದ್ರೆ ನೀವು ಆ ಮ್ಯಾಥಮ್ಯಾಟಿಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದೀರಾ. ಮ್ಯಾಥಮ್ಯಾಟಿಕ್ಸ್ ಓಆರ್ ವ್ಯತ್ಯಾಸ ಇರೋದು ಇಲ್ಲೇ ಬರೋದು. ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ನೀವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ನೀವು ಹಂಗೆ ಬಿಟ್ಟು ಹೋಗ್ತೀರಾ. ಓಆರ್ ಅಲ್ಲಿ ಹಂಗೆ ಬಿಟ್ಟು ಹೋಗಕ್ಕಾಗಲ್ಲ. ನೀವು ಪ್ರಾಬ್ಲಮ್ ನೀವು ಸೊಲ್ಯೂಷನ್ ಬಂದಿದೆಲ್ಲ ಮತ್ತೆ ಆ ಮ್ಯಾಥಮ್ಯಾಟಿಕಲ್ ಸೊಲ್ಯೂಷನ್ ಅನ್ನು ಯು ನೀಡ್ ಟು ಕನ್ವರ್ಟ್ ಇಟ್ ಇನ್ ಟು ರಿಯಲ್ ವರ್ಲ್ಡ್. ಯು ನೀಡ್ ಟು ಮೇಕ್ real world people understand what you have written in terms of business application ಅಲ್ಲಿ it's nothing but decision making ಹೌದು. ಆಪರೇಷನಲ್ ರಿಸರ್ಚ್ ಬೇಕಾಗತ್ತೆ. ರೈಟ್. ಎಕ್ಸಾಂಪಲ್, ಸೊ ನೀವೇನೇ ಒಂದು ಟ್ರೆಡಿಷನಲ್ ಅಪ್ರೋಚಸ್ ನ ಸ್ಟಡಿ ಮಾಡಿರ್ತೀರಾ ಆಪರೇಷನಲ್ ರಿಸರ್ಚ್ ಅಲ್ಲಿ, ಟ್ರೆಡಿಷನಲ್ ಅಪ್ರೋಚಸ್ ನ ಮಾಡಿರ್ತೀರಿ. ಈಗ ಅಟ್ ಪ್ರೆಸೆಂಟ್ ಎರಾದಲ್ಲಿ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಆ ಟ್ರೆಡಿಷನಲ್ ಅಪ್ರೋಚು ಹೌ ಕ್ಯಾನ್ ಯು ಜಸ್ಟಿಫೈ ಇಟ್ ವಿಲ್
ಅದ್ರ ಇಂಪ್ಲಿಫಿಕೇಶನ್ ಎಷ್ಟು ರಿಸಲ್ಟ್ಸ್ ನ ಕೊಡುತ್ತೆ ಅಂತ. ಪ್ರಾಬ್ಲಮ್ ನ ಸಾಲ್ವ್ ಮಾಡಿರ್ತೀರಾ, ಯು ಹ್ಯಾವ್ ಕನ್ವರ್ಟೆಡ್ ಯುವರ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್, ಬಿಸ್ನೆಸ್ ಪ್ರಾಬ್ಲಮ್ ಇಂಟು ಅ ಮ್ಯಾಥಮೆಟಿಕಲ್ ಪ್ರಾಬ್ಲಮ್. ರೈಟ್, ದೆನ್ ಯು ಹ್ಯಾವ್ ಅಬ್ಟೈನ್ ದ ಸೊಲ್ಯೂಷನ್ ಟು ದಟ್ ಪ್ರಾಬ್ಲಮ್. ಕರೆಕ್ಟ್. ಈ ಮ್ಯಾಥಮೆಟಿಕಲ್ ಸೊಲ್ಯೂಷನ್ ಅನ್ನು ಯು ನೀಡ್ ಟು ಕನ್ವರ್ಟ್ ಇಟ್ ಬ್ಯಾಕ್ ಇಂಟು ರಿಯಲ್ ವರ್ಲ್ಡ್ ಸೊಲ್ಯೂಷನ್. ಇವಾಗ ನಿಮ್ ಪ್ರಾಬ್ಲಮ್, ನಿಮ್ ಸೊಲ್ಯೂಷನ್, ಇಫ್ ಇಟ್ ಜಸ್ಟ್ ಸೇಸ್ ಸಮಥಿಂಗ್ ವೆರಿ ಟ್ರಿವಿಯಲ್, ಇವಾಗ ಗೊತ್ತಿರೋದೇ ಮತ್ತೆ ಹೇಳಿದ್ರೆ ಇಟ್ ಇಸ್ ಯೂಸ್ಲೆಸ್. ಇನ್ ಕೇಸ್ ಹೈಪೋಥೆಸಿಸ್ ರಾಂಗ್ ಆಗಿದ್ದಾಗ ಹೌ ವಿಲ್ ಯು ಇಂಟರ್ಪ್ರಿಟ್ ಅದು ಡಿಸಿಷನ್ ವರ್ಕ್ ಆಗುತ್ತೆ ಅಂತ? ರಾಂಗ್ ಆದ್ರೆ ನೀವು ಯು ನೀಡ್ ಟು ಚೇಂಜ್, either there is a mistake in your formulation of the problem. ನೀವು ಮ್ಯಾಥಮೆಟಿಕಲಿ ಫಾರ್ಮುಲೇಟ್ ಆಗಿರೋದೇ ತಪ್ಪಾಗಿದೆ. ಎಕ್ಸಾಕ್ಟ್ಲಿ. ಇಲ್ಲ ಅಂದ್ರೆ ರೈಟ್. a problem that was given in the first place, the real world problem, you have not like analyzed it properly. Yes, AI ಜಮಾನ ಇದು, ಹೌದು, ಮಷಿನ್ ಲರ್ನಿಂಗ್. ಹೌದು. ಸೊ ಈ ಆಪರೇಷನಲ್ ರಿಸರ್ಚ್ ಅನ್ನೋದು ಈ AI ಅಲ್ಲಿ ಎಷ್ಟು ಮಟ್ಟಿಗೆ ಸಾಥ್ ಕೊಡುತ್ತೆ ಅಂತೀರಿ ನೀವು? ಆಕ್ಚುಲಿ ಹೇಳ್ಬೇಕಾದ್ರೆ ಎ ಅಂತ ಬರೋದು, ದ ಮ್ಯಾಥಮೆಟಿಕಲ್ ಮೆಥಡ್ಸ್ ಆಫ್ ಎ ಆರ್ ಅ ಸಬ್ಸೆಟ್ ಆಫ್ ಓಆರ್ ಇಟ್ ಸೆಲ್ಫ್. ಅದು ಓಆರ್ ಕೆಳಗಡೆನೆ ಬರೋದು. ಅದು ದ ಡೆಫಿನಿಷನ್ ಆಫ್ ಓಆರ್ ಮತ್ತೆ ಹೇಳ್ತೀನಿ. ಕನ್ಸ್ಟ್ರಕ್ಟಿಂಗ್ ಮ್ಯಾಥಮೆಟಿಕಲ್ ಮಾಡೆಲ್ಸ್ ಟು ಸಾಲ್ವ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್. ಎ ಏನ್ ಮಾಡ್ತಿದೆ? ಎ ಇಸ್ ಟ್ರೈಂಗ್ ಟು ಸಾಲ್ವ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್. ಅಲ್ಲ, ಡಾಮಿನೇಟ್ ಮಾಡಲ್ವಾ ಅದು ಅಂತ? ಲೈಕ್ ಬಿಕಾಸ್ ವಾಟ್ ಎವರ್ ದ ಅಪ್ರೋಚಸ್ ಮೇಡ್ ಇನ್ ಟ್ರೆಡಿಷನಲ್ ಡೇಸ್ ಓಆರ್ ಬಗ್ಗೆ, ಅದನ್ನೆಲ್ಲ ತಾನೇ ನಾವು ಪ್ರಾಕ್ಟಿಕಲ್ ಆಗಿ ಇಂಪ್ಲೈ ಮಾಡೋದು. ಸೊ ಈ ಎಐ ಅಥವಾ ಮಷಿನ್ ಲರ್ನಿಂಗ್ ಅದು ಬಂದಾಗ ಹೌ ವೆಲ್ ಇಟ್ ವಿಲ್ ಸಪೋರ್ಟ್ ಫಾರ್ ದಿ ಆಪರೇಷನಲ್ ರಿಸರ್ಚ್? ಹೌದು, the field of OR has been changed due to the advent of ML and AI. Exactly. ಅದು ಮುಂಚೆ used to be traditional integer programming ಅಂತಾರೆ, right, linear optimization ಅಂತಾರೆ, non linear optimization ಅಂತಾರೆ, discrete programming ಅಂತಾರೆ. ಇವೆಲ್ಲ these are traditional OR topics. OR ಅಲ್ಲಿ ಬರೋ traditional optimization stream ಅಲ್ಲಿ ಬರೋ topics ಇವೆಲ್ಲ ಅಷ್ಟೇ. With the advent of AI, ಇದರಲ್ಲಿ stochastic ಅಂತ ಒಂದು ಶಬ್ದ ಎಲ್ಲಾ ಕಡೆನೂ ಆಗಕ್ ಶುರು ಆಯ್ತು. ಬಿಕಾಸ್ ಆಫ್ ಎ ಯು ಕ್ಯಾನ್ ನಾಟ್ ಕ್ಲೈಮ್ ಥಿಂಗ್ಸ್ ಆರ್ ಎಕ್ಸಾಕ್ಟ್ಲಿ ದ ಸೇಮ್ ಎನಿಮೋರ್. ಡಿಟರ್ಮಿನಿಸ್ಟಿಕ್ ಅಂತ ಹೇಳ್ತಾರೆ ಶಬ್ದ ಇದಕ್ಕೆ. ಮತ್ತೆ ಇವಾಗ ಯು ನೀಡ್ ಟು ಇನ್ಕಾರ್ಪೊರೇಟ್ ನಾಯ್ಸ್ ಆರ್ ರ್ಯಾಂಡಮ್ನೆಸ್. ರ್ಯಾಂಡಮ್ ಆಗಿ ಮೋಷನ್ ಆರ್ ಸಮ್ ನಾಯ್ಸ್ ಕೊಡುತ್ತೆ ನಿಮ್ ಸೊಲ್ಯೂಷನ್ ನಿಮ್ಗೆ. ದಟ್ ಇಸ್ ದ ವರ್ಡ್, ಮ್ಯಾಥಮೆಟಿಕಲ್ ವರ್ಡ್ ಫಾರ್ ದಟ್ ಇಸ್ ಕಾಲ್ಡ್ ಸ್ಟೊಕಾಸ್ಟಿಕ್. ಈಗ ಸ್ಟೊಕಾಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಬಂದಿದೆ, ಸ್ಟೊಕಾಸ್ಟಿಕ್ ಅಪ್ರಾಕ್ಸಿಮೇಷನ್ ಅಂತ ಬಂದಿದೆ, ಸ್ಟೊಕಾಸ್ಟಿಕ್ ಆಪ್ಟಿಮೈಸೇಷನ್ ಅಂತ ಬಂದಿದೆ. ಸೊ ಈ ಪ್ರಾಬಬಿಲಿಟಿ ಅಂತ ರೆಪ್ರೆಸೆಂಟ್ ಮಾಡಕ್ಕೇನೆ ಸ್ಟೊಕಾಸ್ಟಿಕ್ ಅಂತ ಶಬ್ದ ಬಂದಿದೆ. ಸ್ಟೊಕಾಸ್ಟಿಕ್ ಪ್ರಾಸೆಸ್ ಅಂತಾರೆ. ಒಂದು ರ್ಯಾಂಡಮ್ ಪ್ರಾಸೆಸ್, ಒಂದು ಪ್ರಾಸೆಸ್ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಇಲ್ಲಿಂದ ಅದು ಅಲ್ಲೇ ಹೋಗುತ್ತೆ ಅಂತ ಒಂದು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಈ ಟೈಮ್ ಅಲ್ಲಿ ಇಷ್ಟೇ ಬರೋದು ಅಂತ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಒಂದು ಇಲ್ಲಿ ಹಿಂಗೂ ಇರ್ಬೋದು ಹಂಗೂ ಇರ್ಬೋದು ಅಂತ ಇರೋದನ್ನೇ ಸ್ಟೊಕಾಸ್ಟಿಕ್ ಪ್ರಾಸೆಸ್ ಅಂತಾರೆ. ಸ್ಟೊಕಾಸ್ಟಿಕ್ ಪ್ರಾಸೆಸ್ ಅಲ್ಲಿ ಲೈಕ್ ದಟ್ you incorporate that into traditional OR, you get all these stochastic optimization ತರ fields. So stochastic ಎಲ್ಲ ಕಡೆ ಇವಾಗ probability ಎಲ್ಲ ಕಡೆನೂ ಶುರು ಆಗಿದೆ. ಸೊ ನೀವು ಹೇಳ್ತೀರಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಇಟ್ ಈಸ್ ವೆರಿ ಇಂಟರ್ ರಿಲೇಟೆಡ್ ಟುವರ್ಡ್ಸ್ ಆಪರೇಷನಲ್ ರಿಸರ್ಚ್. ಹೌದು, ಹೌದು, ರೈಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಂತ ಕಂಡುಹಿಡಿಬೇಕಾದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡ್ತೀವಲ್ವಾ ಆಪರೇಷನಲ್ ರಿಸರ್ಚ್ ಅಲ್ಲಿ? ಈ ಲೀನಿಯರ್ ಪ್ರೋಗ್ರಾಮಿಂಗ್ ನ ಇಟ್ಕೊಂಡು ಪ್ರಾಫಿಟ್ ಅಂಡ್ ಲಾಸ್ ನೀವು ಐಡೆಂಟಿಫೈ ಮಾಡೋದಾದ್ರೆ ಈಗಿನ ಬಿಸ್ನೆಸ್ ಅಲ್ಲಿ ಹೌ ವೆಲ್ ಇಟ್ ಈಸ್ ವೆರಿ ಈಸಿ ಟು ಅಪ್ಲೈ ಆಪರೇಷನಲ್ ರಿಸರ್ಚ್ ಟು ಫೈಂಡ್ ಔಟ್ ದಿ ಪ್ರಾಫಿಟ್ ಆಫ್ ದಿ ಕಂಪನಿ ಆರ್ ಲಾಸ್ ಆಫ್ ದಿ ಕಂಪನಿ? ಇವೆಲ್ಲ ಟ್ರೆಡಿಷನಲಿ ಫಾರ್ ದ ಫಾಸ್ಟ್ 60 years ಈ ಟೆಕ್ನಿಕ್ಸ್ ಎಲ್ಲ ಯೂಸ್ ಆಗ್ತಿದೆ. ರೈಟ್. ಬಿಸ್ನೆಸ್ ಮಾಡೆಲ್ಸ್ ಅಲ್ಲಿ, ಬಿಸ್ನೆಸ್ ಮಾರ್ಕೆಟ್. ಆದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲ್ಸ್ ದೇ ವಿಲ್ ಓನ್ಲಿ ಪ್ರೆಡಿಕ್ಟ್, be able to give you solutions to problems you can predict the solution of. ನಿಮ್ ಸೊಲ್ಯೂಷನ್ ನ ಹೇಳಬಹುದು ಮುಂಚಿಂದಲೇ, ಇದು ಹಿಂಗೆ ಹೋಗುತ್ತೆ ಹಂಗೆ ಹೋಗುತ್ತೆ ಅಂತ ಹೇಳಬಹುದು. ಅಂದ್ರೆ ಈ ಪ್ರಾಫಿಟ್ ಲಾಸ್ ಎಲ್ಲ ನೀವು ಜನರಲ್ ಆಗಿ ಸ್ಕೂಲ್ ಅಲ್ಲಿ, ಕಾಲೇಜ್ ಎಲ್ಲ ಕಂಪ್ಯೂಟ್ ಮಾಡೋದಲ್ಲ. ಇಟ್ ಇಸ್ ಅ ಫಿಕ್ಸ್ಡ್ ನಂಬರ್, ಇಷ್ಟೇ ಬರೋದು ಇಷ್ಟೇ ಹೋಗೋದು ಅಂತ ನೀವು ಫಿಕ್ಸ್ ಮಾಡ್ತೀರಾ. ಇವಾಗ ನೀವು ಮಾರ್ಕೆಟ್ ಸಿಚುವೇಶನ್ ಅಲ್ಲಿ ನೀವು ಹಂಗೆ ಹೇಳಕ್ ಆಗಲ್ಲ. ದೇರ್ ಇಸ್ ಕಂಪ್ಲೀಟ್ ನಾಯ್ಸ್. ನೀವು ಅದನ್ನ ಚೂರ್ನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಒಂದ್ ಸ್ವಲ್ಪನೂ ಯು ಕ್ಯಾನ್ ನಾಟ್ ಪ್ರಿಡಿಕ್ಟ್ ಹೌ ಮಾರ್ಕೆಟ್ ಆರ್ ಸ್ಟಾಕ್ ವಿಲ್ ವರ್ಕ್. ಸೊ ಚಾಲೆಂಜಸ್ ಅಂತ ಬಂದಾಗ ಆಪರೇಷನಲ್ ರಿಸರ್ಚ್ ಕಾನ್ಸೆಪ್ಟ್ ಅಲ್ಲಿ ಕಂಪನಿಗೆ ಆಗಲಿ ಅಥವಾ ನೀವು ಆಸ್ ಅ ಸ್ಟೂಡೆಂಟ್, ನೀವು ಪ್ರೊಫೆಸರ್ ಆಗ್ಲಿಕ್ಕೆ ಹೊರಟಿರೋ ಸ್ಟೂಡೆಂಟ್ಗೆ ಆಗಲಿ ಏನೇನು ಚಾಲೆಂಜಸ್ ನೀವು ಫೈಂಡ್ ಔಟ್ ಮಾಡ್ತೀರಿ ಆಪರೇಷನಲ್ ರಿಸರ್ಚ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ? ಈ ಫಸ್ಟ್ ಚಾಲೆಂಜ್ ಬರೋದೇ ಇಲ್ಲಿಂದಲೇ. ಡೆಫಿನೇಷನ್ ಅಲ್ಲೇ ಚಾಲೆಂಜ್ ಬಂತು. ಸ್ಟೊಕಾಸ್ಟಿಕ್ ಅಂತ ಶಬ್ದ ಬಂದಿದ್ಮೇಲೆ
ರ್ಯಾಂಡಮ್ನೆಸ್ ಬಂತು ಒಳಗಡೆ. ಹ್ಮ್. ಹೌ ವೆಲ್ ಯು ಮಾಡೆಲ್ ಥಿಂಗ್ಸ್. ಹ್ಮ್. ಇವಾಗ ಒಂದು ಸ್ಟಾಕ್ ಇಟ್ಕೊಳ್ಳಿ, ಯಾವುದೇ ಸ್ಟಾಕ್ ನಿಮ್ಗೆ ಇಷ್ಟ. ಹ್ಮ್. ಇವಾಗ ಕ್ರಿಪ್ಟೋ ಕರೆನ್ಸಿಲಿ ಎಲ್ಲರೂ ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ದಾರೆ. Correct. ಬಿಟ್ ಕಾಯಿನ್ ತಗೊಳ್ಳಿ. ರೈಟ್. ಬಿಟ್ ಕಾಯಿನ್ ಇವಾಗ ಆಸ್ ಆಫ್ ಟುಡೇ, ಆಸ್ ಆಫ್ ವಿ ಆರ್ ಟಾಕಿಂಗ್, ಆಫ್ ದ ಟೈಮ್ ವಿ ಆರ್ ಟಾಕಿಂಗ್, $91,000 US ಇದೆ. ರೈಟ್. ಒಂದು 2 ತಿಂಗಳು ಮುಂಚೆ $120,000 $1,20,000 ಇತ್ತು. ಎಷ್ಟು ನೋಡಿ, 25% ಲಾಸ್ ಆಗಿದೆ. ರೈಟ್. ಇದನ್ನ ಯಾರು ಪ್ರಿಡಿಕ್ಟ್ ಮಾಡಿರಲ್ಲ. 2 ತಿಂಗಳು ಮುன்னாಡಿ ಸ್ಟಾಕ್ಸ್ ಶೇರ್ ಮಾರ್ಕೆಟ್ ಅಲ್ಲಿ ಆಗುವಂತ ಕಾನ್ಸೆಪ್ಟ್ ಇದ್ ಹಾಗೇನೆ ಸೇಮ್ ಥಿಂಗ್ ಇಟ್ ಅಪ್ಲೈಸ್, ವೇರೀಸ್ ಆಗತ್ತೆ. ಹೌದು, UK ಅದು ವೇರಿ ಒಂದು ಎಕ್ಸ್ಪೆಕ್ಟ್, ನೀವು ವೇರಿನ ನೀವು ನೋಡಬಹುದು, ನೀವು ಮುಂಚಿಂದಲೇ ಪ್ರಿಡಿಕ್ಟ್ ಮಾಡಬಹುದು. ಅಂದ್ರೆ ಯು ಕ್ಯಾನ್ ಟೈಮ್ ಎಸ್ಟಿಮೇಷನ್ ಮಾಡಕ್ ಕಷ್ಟ ಆಗುತ್ತೆ. ಎಸ್ಟಿಮೇಷನ್ ಮಾಡಕ್ಕೆ ಆಗಲ್ಲ. ಯು ಕಷ್ಟ ಕ್ಯಾನ್ ನಾಟ್ ಎಸ್ಟಿಮೇಟ್ ಎನಿ ಕೈಂಡ್ ಆಫ್ ರ್ಯಾಂಡಮ್ನೆಸ್ ಇನ್ ದ ಸಿಸ್ಟಮ್ ಯು ಆರ್ ಅನಲೈಸಿಂಗ್. ಓವರ್ ಅಲ್ಲಿ ಬರೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್. ಸೊ ಆಪರೇಷನಲ್ ರಿಸರ್ಚ್ ಎಷ್ಟು ಸ್ಕೋಪ್ಫುಲ್ ಆಗಿರುವಂತಹ ಸಬ್ಜೆಕ್ಟ್. ಡಿಪಾರ್ಟ್ಮೆಂಟ್ ಇರೋದು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂತ, ಇಂಡಸ್ಟ್ರಿಯಲ್ ಅಂಡ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಅಂತ. ಕೋರ್ ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ವಿ ಟ್ರೈ ಟು ಅನಲೈಸ್ ಹೌ ಮಚ್ ಈ ರಿಸೋರ್ಸಸ್ ಅಲೋಕೇಶನ್ ಬಗ್ಗೆ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಕರೆಕ್ಟ್. ಇವಾಗ there is expected to be a 30% rise in the demand for people doing operations research or industrial engineering in the next 10 years. ವಾವ್. 30% ರೈಸ್ ಆಗುತ್ತೆ ಅಂತ ಕೆಲವು ರಿಪೋರ್ಟ್ಸ್ ಹೇಳಿದ್ದಾರೆ. ಸೊ ಆಪರ್ಚುನಿಟೀಸ್ ಅಂತ ಬಂದಾಗ ನಮ್ಮ ಸ್ಟೂಡೆಂಟ್ಸ್ ಗೆ ಕನ್ಫ್ಯೂಷನ್ ಇರುತ್ತೆ. ಲೈಕ್ ಹುಡುಗರುಗಳಿಗೆ ಆಪರೇಷನಲ್ ರಿಸರ್ಚ್ ತಗೊಂಡ್ರೆ ನಾನು ಯಾವ್ಯಾವ ಏರಿಯಾದಲ್ಲಿ ನಾನು ವರ್ಕ್ ಮಾಡಬಹುದು ಅಂತಂದಾಗ ನಿಮ್ಮ ಒಂದು ಖಂಡಿತ. ಸೊಲ್ಯೂಷನ್ ಏನಿರುತ್ತೆ? ಖಂಡಿತ ಇರ್ಲೇ ಇದೆ. ಅಕಾಡೆಮಿಯಾ ಅಂತ ಪ್ರೊಫೆಸರ್ ಆಗಕ್ಕೆ ದಾರಿ ಇರ್ಲೇ ಇದೆ. ನಿಮ್ಗೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತ ಬಂದ್ರೆ ಇವಾಗ ನೀವು ದೊಡ್ಡ ದೊಡ್ಡ ಕಂಪನೀಸ್ ಇರ್ತವೆ, ದೊಡ್ಡ ದೊಡ್ಡ ಬಿಸ್ನೆಸಸ್ ಇರ್ತವೆ. ಹಿಂದೆ ದೇ ನೀಡ್ ಅ ಮೆಥಡ್ ಟು ಸ್ಟ್ಯಾಕ್ ಅಪ್ ದೇರ್ ರೆವೆನ್ಯೂ ಅಂಡ್ ಆಪ್ಟಿಮೈಸ್ ರಿಸೋರ್ಸ್ ಅಲೋಕೇಶನ್ ಅಂತ. ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಫ್ಲೈಟ್ಸ್. ಡೆಲ್ಟಾ, ರೈಟ್, ಅಮೆರಿಕನ್ ಏರ್ಲೈನ್ಸ್, ಏರ್ ಇಂಡಿಯಾನು ಇದೆ ಇಂಡಿಯಾಲಿ. ಇವಾಗ ಆಕ್ಚುಲಿ ಇಂಡಿಯಾಲ್ಲೂ ಆಪರೇಷನ್ಸ್ ರಿಸರ್ಚ್ ಈಗ ತನಕ ಇರ್ಲಿಲ್ಲ. ಆಪರೇಷನ್ಸ್ ರಿಸರ್ಚ್ ಜಾಬ್ಸ್ ಇವಾಗ ಏರ್ ಇಂಡಿಯಾ ತರ ಏರ್ಲೈನ್ ಕಂಪನೀಸ್ ಅಲ್ಲಿ ಇಂಡಿಯಾಲ್ಲೂ ಶುರು ಆಗಿದೆ. ರೈಟ್. ಸೊ ಈ ತರ ರಿಸರ್ಚ್ ಅಲೋಕೇಶನ್ ಪ್ರಾಬ್ಲಮ್ಸ್. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ ಎಲ್ಲಿ ಬರೋದು ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಈ ಎಕ್ಸ್ಪೆಕ್ಟೇ ಮಾಡಲ್ಲ ಆಕ್ಚುಲಿ ಯಾರು ಇದನ್ನ. ಇದು ಎಲೆಕ್ಟ್ರಿಕಲ್ ಪವರ್ ಗ್ರಿಡ್ಸ್ ಇರ್ತವೆಲ್ಲ, ಪವರ್ ಗ್ರಿಡ್ಸ್ ನ ಎಷ್ಟು ಹಾಕಬೇಕು, ಬಿಕಾಸ್ ದೇ ಆರ್ ಕಾಸ್ಟ್ಲಿ. ಬಟ್ ಒನ್ ಟೈಮ್ ಎಕ್ಸ್ಪೆನ್ಸ್ ಅದು. ದೇ ಆರ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್ ಎಕ್ಸ್ಪೆನ್ಸ್ ಫಾರ್ ಯು ಅಗೇನ್ ಅಂಡ್ ಅಗೇನ್. ಬಟ್ ಒಂದ್ಸತಿ ಹಾಕೋದ್ರಲ್ಲಿ ಕಾಸ್ಟ್ ಇದೆ. ಸೊ ಎಷ್ಟನ್ನ ನಾವು ಎಲ್ಲೆಲ್ಲ ಹಾಕಬೇಕು and which locations we should put it in so that the solar energy is maximized. Awesome. Yeah. ಇದು ಒಂದು ಅಪ್ಲಿಕೇಶನ್ ಇದೆ. ಇನ್ನೊಂದು ಅಪ್ಲಿಕೇಶನ್, ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್, ಇದು ನನ್ನ ಪ್ರಾಜೆಕ್ಟ್ ಇದರಲ್ಲಿ. ಅದೇ ನೆಕ್ಸ್ಟ್ ನಾನು ಕೇಳ್ತಿದ್ದೆ, ನಿಮ್ಮ ರಿಸರ್ಚ್ ನ ಟಾಪಿಕ್ ಏನು ಈಶ್ವರ್ ಅವರೇ ಅಂತ. ನಮ್ದು ಒಂದು ಸ್ಪೇಸ್ ಆಪರೇಷನ್ಸ್ ಪ್ರಾಬ್ಲಮ್ ಅಂತ. ಇದು ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ ಮ್ಯಾಥಮೆಟಿಕ್ಸ್ ಜೊತೆ ಹೆಂಗ್ ರೆಲೆವೆಂಟ್ ಅಂತ. ಆಶ್ಚರ್ಯ ಆಗ್ತಿದೆ. ಆಶ್ಚರ್ಯ ಸಂಗತಿ ಇದು. ಸ್ಪೇಸಿಗೂ ಗಣಿತಕ್ಕೂ ಏನು ಸಂಬಂಧ? ಹೌದು. ಈ ಅರ್ತ್ ಸರ್ಫೇಸ್ ಇಂದ ನೀವು 2000 ಕಿಲೋಮೀಟರ್ ಮೇಲೆ ಹೋಗ್ಬೇಕು. 2000 ಕಿಲೋಮೀಟರ್ಸ್ ಮೇಲೆ ಹೋದ್ರೆ ಲೋ ಅರ್ತ್ ಆರ್ಬಿಟ್ ಅಂತ ಒಂದು ಬರುತ್ತೆ, ಲಿಯೋ ಅಂತಾರೆ. ಅದರಲ್ಲೇ ಇವಾಗ ನಮ್ ಸ್ಯಾಟಲೈಟ್ಸ್ ಇರೋದು, ಪ್ರತಿಯೊಂದು ಸ್ಯಾಟಲೈಟ್ ಇರೋದು ಈ ಅರ್ತ್ ಆಪರೇಷನ್ಸ್, GPS ನ ಟ್ರ್ಯಾಕ್ ಮಾಡಕ್ಕೆ, ಇಲ್ಲ ಅಂದ್ರೆ ಇಂಟರ್ನೆಟ್ ಗೆ, ಎಲ್ಲದಕ್ಕೂ ಅಲ್ಲೇ ಹಿಡೋದು. ಬಿಕಾಸ್ ಅಲ್ಲಿ ಹಿಟ್ರೆ ಸ್ವಲ್ಪ ದೂರನೂ ಇದೆ. ಬಿಕಾಸ್ ಇಟ್ ವಿಲ್ ನಾಟ್ ಫಾಲ್, ಬಿದಲ್ಲ ಸುಮ್ನೆ ಬಂದು, ಇಟ್ ವಿಲ್ ನಾಟ್ ಜಸ್ಟ್ ಫಾಲ್ ಆನ್ ಯು. ಅಂಡ್ ಇಟ್ ಇಸ್ ಫಾರ್ ಅವೇ, ಸಾರಿ, ಇಟ್ ಇಸ್ ಕ್ಲೋಸ್ ಬೈ ಇನ್ ದ ಸೆನ್ಸ್ ದಟ್ ಒಂದು ಕನೆಕ್ಷನ್ ಮಾಡಕ್ಕೆ ಒಂದ್ ಸ್ವಲ್ಪ ರೀತಿ ಇದೆ. ಸೊ ಸ್ವಲ್ಪ ತುಂಬಾ ದೂರನಿಲ್ಲ, ತುಂಬಾ ಹತ್ರನಿಲ್ಲ. ಇವಾಗ ಆ ರೀಜನ್ ಅಲ್ಲಿ ಇವಾಗ ಅದು ಲಿಮಿಟ್, ಸ್ಪೇಸ್ ಅಂತೂ ಲಿಮಿಟೆಡ್ನೇ ಇದೆ, ಸ್ಪೇಸ್ ಇದೆ, ಆದ್ರೆ ಲಿಮಿಟೆಡ್ನೇ. ನೀವು ಎಷ್ಟೋ ಒಂದು ಸ್ಯಾಟಲೈಟ್ ನ ಅಲ್ಲಿ ಹಾಕಕ್ ಆಗಲ್ಲ. ಮುಂಚೆ ಎಲ್ಲ ತುಂಬಾ ಕಮ್ಮಿನೇ ಸ್ಯಾಟಲೈಟ್ಸ್ ಇತ್ತು, ಇವಾಗ ತುಂಬಾ ಆಗಿದೆ ಸ್ಯಾಟಲೈಟ್. ಇವಾಗ ಒಂದ್ ಸ್ಯಾಟಲೈಟ್ ಕೊಲೈಡ್ ಆದ್ರೆ ಎರಡು ವೇಸ್ಟ್, ಎರಡು ದೇ ಗೋ ಟು ವೇಸ್ಟ್. ಅದು ಡಿಟೆಕ್ಷನ್ ತಕ್ಷಣ ಸ್ಟಾಪ್ ಆಗುತ್ತೆ. ಅಂಡ್ ಫುಲ್ ಡಸ್ಟ್, ಅದರಿಂದ ಬರೋ ಡೆಬ್ರಿ ಅಂತಾರೆ. ಸ್ಪೇಸ್ ಶಬ್ದ ಇದಕ್ಕೆ ಡೆಬ್ರಿ ಅಂತಾರೆ. ಆ ಡೆಬ್ರಿ ಫ್ಲೋಟ್ ಆದ್ರೆ ಎಲ್ಲಾ ಕಡೆನೂ ಫುಲ್ ಬ್ಲಾಕ್ ಆಗ್ಬಿಡುತ್ತೆ.
ಹ್ಮ್. ಬ್ಲಾಕ್ ಆದ್ರೆ ಬೇರೆ ಇರೋ ಲೈಕ್ ಎಕ್ಸೆಪ್ಟ್ ಫಾರ್ ದೀಸ್ ಟು ಬೇರೆ ಸ್ಯಾಟಲೈಟ್ಸ್ ಎಲ್ಲ ಇರುತ್ತವೆಲ್ಲ, ಹ್ಮ್. ದಟ್ ವಿಲ್ ಆಲ್ಸೋ ಗೆಟ್ ಒಂದ್ ಸ್ವಲ್ಪ ಡಸ್ಟ್ ಲೇಯರ್ ಫಾರ್ಮ್ ಆಗುತ್ತೆ, ಡಿಟೆಕ್ಷನ್ ಕಷ್ಟ ಆಗುತ್ತೆ. ಸೊ ನೀವು ಗೈಡ್ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಸಾರಿ ಟು ಡಿವಿಯೇಟ್ ಯುವರ್ ಟಾಪಿಕ್. ಅಸ್ಟ್ರಾನಮಿ ರಿಲೇಟೆಡ್ ಗೈಡ್ನು ನೀವು ತಗೊಂಡು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಗೈಡ್ನು ಕೂಡ ಈ ತರ ಸ್ಪೆಷಲೈಸೇಷನ್ ಏರಿಯಾದಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಆಕ್ಚುಲಿ ಈ ಪ್ರಾಬ್ಲಮ್ ಅಲ್ಲಿ ನಮ್ ಪ್ರೊಫೆಸರ್ಗೂ ನಮ್ಗೆ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಆ. ಇಬ್ಬರಿಗೂ ಸ್ಪೇಸ್ ಅಲ್ಲಿ ಏನ್ ಬ್ಯಾಕ್ ಗ್ರೌಂಡ್ ಇಲ್ಲ, ಕರೆಕ್ಟ್. ಇಬ್ಬರದು ಮ್ಯಾಥಮೆಟಿಕ್ಸ್ ಬ್ಯಾಕ್ ಗ್ರೌಂಡ್ ಇರೋದು. ಹ್ಮ್. ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಅದರಿಂದ ಇಂಟ್ರೆಸ್ಟ್. ಈ ಡಸ್ಟ್ ಎಲ್ಲ ತುಂಬಾ ಜಾಸ್ತಿ, ಡೆಬ್ರಿ ಅಂತಾರಲ್ಲ, ಈ ಡೆಬ್ರಿ ಎಲ್ಲ ತುಂಬಾ ಜಾಸ್ತಿ ಆಗಿದಿಲ್ಲ. ಸೊ ನೀವು ಸ್ಯಾಟಲೈಟ್ಸ್ ನ ಹ್ಮ್. ವಾಪಸ್ ಕರ್ಕೊಂಡ್ ಬರ್ಬೇಕು ಕೆಲವುದನ್ನ. ಓಕೆ. ನೀವು ಇಷ್ಟೇ ಸ್ಯಾಟಲೈಟ್ ಹಿಡಿಬಹುದು ಹ್ಮ್. ಅಂತ ಹ್ಮ್. ಲಿಮಿಟ್ ಇರುತ್ತೆ. ಫಾರ್ ಹ್ಮ್. ಎಕ್ಸಾಂಪಲ್ ಹ್ಮ್. ಈ ಸ್ಪೇಸ್ ಎಕ್ಸ್ ಇದೆಲ್ಲ, ಇವಾಗ ಟೆಸ್ಲಾ, ಅದು ಎಲಾನ್ ಮಸ್ಕ್, ಕರೆಕ್ಟ್. he is running a ಹ್ಮ್. the space company. ಕರೆಕ್ಟ್. They are planning to send they have already sent actually ಈ ತನಕ 40,000 ಸ್ಯಾಟಲೈಟ್ ನ ಕಳಿಸಿದ್ದಾರೆ. ಇವತ್ ತನಕ Okay. 40,000 ಸ್ಯಾಟಲೈಟ್ ಅನ್ನು ಕಳಿಸಿದ್ದಾರೆ. ಓ. ಈ ನೆಕ್ಸ್ಟ್ 5 years ಅಲ್ಲಿ ದೇ ಆರ್ ಪ್ಲಾನಿಂಗ್ ಟು ಟ್ರಿಪಲ್ ದಿಸ್ ನಂಬರ್. ಓಕೆ. ಇಷ್ಟೆಲ್ಲ ನೀವು ಸುಮ್ನೆ ಹಂಗ್ ಕಳಿಸಿದ್ರೆ, ಮತ್ತೆ ಇನ್ನೊಂದು ಅಮೆಝಾನ್ ಅಲ್ಲಿ ಕ್ವಿಪರ್ ಕಾನ್ಸ್ಟಲೇಷನ್ ಅಂತ ಒಂದು ಹೇಳ್ತಾ ಇದ್ದಾರೆ. ಕರೆಕ್ಟ್. ಸೊ ದಟ್ ಈಸ್ ಬೇಸಿಕ್ಲಿ ಅಮೆಝಾನ್ಸ್ ನೆಟ್ವರ್ಕ್ ಫಾರ್ ತುಂಬಾ ಸ್ಯಾಟಲೈಟ್ಸ್ ಇಟ್ಕೊಂಡು ದೇ ಆರ್ ಪ್ಲಾನಿಂಗ್ ಟು ಎವ್ರಿ ಒನ್ ವಾಂಟ್ಸ್ ಟು ಆಪ್ಟಿಮೈಸ್ ಕರೆಕ್ಟ್. ಆನ್. ನಾವು ಇಷ್ಟು ಸ್ಯಾಟಲೈಟ್ ಇದ್ರೆ ನಮ್ ಡೇಟಾ ಎಲ್ಲ ನಮ್ದು. ಸೊ ದೇ ಆರ್ ಬೇಸಿಕಲಿ ಟ್ರೈಂಗ್ ಟು ಗೈನ್ ಕಂಟ್ರೋಲ್ ಓವರ್ ಸಿಸ್ಟಮ್ಸ್ ದಟ್ ಟ್ರ್ಯಾಕ್ ದ ಪ್ರೋಗ್ರೆಸ್ ಆನ್ ಅರ್ತ್. ಬೇರೆ ಬೇರೆ ಕಂಟ್ರಿ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಬೇರೆ ಇದು. US ವಿಲ್ ಟ್ರೈ ಟು ಸೆಂಡ್ ಸೋ ಮೆನಿ ಸ್ಯಾಟಲೈಟ್ಸ್. ಚೈನಾ ಕಳಿಸ್ತಾರೆ, ರಷ್ಯಾ ಕಳಿಸ್ತಾರೆ, ಇವಾಗ ಇಂಡಿಯಾನು ಶುರು ಮಾಡಿದ್ದಾರೆ ಕಳಿಸಕ್ಕೆ. ಇವಾಗ ಲಿಮಿಟೆಡ್ ಸ್ಪೇಸ್. ಸೊ ನಿಮ್ ಆಕ್ರಮಣ ನಿಮ್ ಎಷ್ಟು ಮಾಡಬಹುದು ಅಂತ ಒಂದ್ ದೇಶ ನೋಡುತ್ತೆ. ದೇ ವಿಲ್ ವಾಂಟ್ ಟು ಪುಟ್ ಇನ್ as many as possible. ಸೊ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್. ಇದರಿಂದ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಬೇರೆ ಬರುತ್ತೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಕ್ಚುಲಿ. ಇದನ್ನ ನಾವು ಮ್ಯಾಥಮೆಟಿಕಲ್ ಆಗಿ ಫಾರ್ಮುಲೇಟ್ ಮಾಡಿ ವಿ ಆರ್ ಟ್ರೈಂಗ್ ಟು ಪ್ರೊವೈಡ್. ಓಕೆ, ನೀವು ಇಷ್ಟು ಸ್ಯಾಟಲೈಟ್ ನ ಕಳಿಸಬಹುದು, ಮೇಲೆ ಕಳಿಸಿದ್ರೆ ಯು ವಿಲ್ ಹ್ಯಾವ್ ಟೂ ಮೆನಿ ಕೊಲ್ಯೂಷನ್ಸ್ ಅಂತ ನಾವು, ದಟ್ ಇಸ್ ಅವರ್ ಫಾರ್ಮುಲೇಷನ್. ಇದೇ ನಮ್ ಪ್ರಾಬ್ಲಮ್. ಕಾನ್ಸೆಪ್ಟ್ ಹೇಳಿದ್ರಿ, ರಿಸರ್ಚ್ ನ ಮಾಡ್ತಾ ಇದ್ದೀರಿ. ಯಾವ ಮೆಥಡಾಲಜಿನ ನೀವು ಯೂಶುವಲಿ ಯೂಸ್? ಈಗ ರಿಸರ್ಚ್ ಮೆಥಡಾಲಜಿನ ಸ್ಟಡಿ ಮಾಡ್ಕೊಂಡು ಬಂದ್ರೆ ಇಟ್ ವಿಲ್ ಬಿ ವೆಲ್ ಅಂಡ್ ಗುಡ್ ಟು ಡೂ ಅ ಪ್ರಾಜೆಕ್ಟ್ ವರ್ಕ್ ಅಥವಾ ಒಂದು ಥೀಸಿಸ್ ನ ಬರಿಬೇಕಾದ್ರೆ. ಸೊ ವಿಚ್ ಮೆಥಡಾಲಜಿ ಡು ಯು ಅಡಾಪ್ಟ್ ಟು ಡೂ ಯುವರ್ ರಿಸರ್ಚ್ ವರ್ಕ್ ಅಂತ? ನಮ್ದು ನಾನು ಇರೋ ಫಸ್ಟ್ ನನ್ನ ಪ್ರಾಬ್ಲಮ್ನ ನಾನು ಇವೆಲ್ಲ ಆಲ್ರೆಡಿ ಆಗಿದೆ. ನನ್ನ ಪ್ರಾಬ್ಲಮ್ನ ನಾನು ಫಸ್ಟ್ ಮ್ಯಾಥಮೆಟಿಕಲ್ ಆಗಿ ಕನ್ವರ್ಟ್ ಮಾಡಿದ್ದೆ. ನಾನು ಪ್ರಾಬಬಿಲಿಟಿ ಟರ್ಮ್ಸ್ ಅಲ್ಲಿ ನಮ್ಮ ಪ್ರಾಬ್ಲಮ್ ಎಲ್ಲ ಕನ್ವರ್ಟ್ ಮಾಡಿದ್ದೆ. ನಂತರ ಆ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಅಲ್ಲಿ ಮುಂಚೆ ಕೆಲಸ ಮಾಡಿರ್ತಾರೆ, ಕೆಲವು ಮ್ಯಾಥಮೆಟಿಷಿಯನ್ಸ್ ಎಲ್ಲ ಕೆಲಸ ಮಾಡಿರ್ತಾರೆ. ಫಸ್ಟ್ ವಿ ಲುಕ್ ದಟ್ ಅವೆಲ್ಲ ಮಾಡಿ ಅದರಲ್ಲಿ ಲಿಮಿಟೇಷನ್ಸ್ ಎಷ್ಟಿದೆ, ಅವ್ರು ಎಷ್ಟು ಮಾಡಿದ್ದಾರೆ, ಎಷ್ಟು ಮಾಡಿಲ್ಲ, ಹೌ ಇಸ್ ಇಟ್ ಡಿಫರೆಂಟ್ ಟು ಮೈ ಸಿಸ್ಟಮ್, ನನ್ನ ಸಿಸ್ಟಮ್ ಹೇಗೆ, ಅವ್ರ ಸಿಸ್ಟಮ್ ಕಂಪೇರ್ ಮಾಡಿ ವಿ ಅರೈವ್ಡ್ ಅಟ್ ನ್ಯೂ ಮಾಡೆಲ್. ಇವಾಗ ನಮ್ ಹೊಸ ಮಾಡೆಲ್ ಹೆಂಗಿದೆ, ಈ ಹಳೆ ಮಾಡೆಲ್ ಎಲ್ಲ ಒಂದ್ ಸ್ವಲ್ಪ ಯೂಸ್ ಆಗುತ್ತೆ, ಬಿಟ್ರೆ ಇಟ್ಸ್ ವೆರಿ ಡಿಫರೆಂಟ್ ಫ್ರಮ್ ಅವರ್ ಮಾಡೆಲ್ ಅಂತ ಬರ್ದಿ ಟ್ರೈಂಗ್ ಟು. ಇವಾಗ ಆ ಮಾಡೆಲ್ ಸಾಲ್ವ್ ಮಾಡಕ್ಕೆ ಅವರು ಒಂದು ಮ್ಯಾಥಮೆಟಿಕಲ್ ಒಂದು ಥಿಯರಮ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಆ ಥಿಯರಮ್ ನಮ್ಗೆ ಅಪ್ಲೈ ಆಗತ್ತಾ ಇಲ್ಲ, ಆಗಿದ್ರೆ ಪ್ರೂಫ್ ನ ಹಂಗೆ ಬೈಬೇಕು, ಆಗಿಲ್ಲ ಅಂದ್ರೆ ಆ ಪ್ರೂಫ್ ನ ಹೆಂಗ್ ಚೇಂಜ್ ಮಾಡ್ಬೇಕು. ಕ್ಯೂರಿಯಸ್. ಸ್ಟ್ಯಾಟಿಸ್ಟಿಕ್ಸ್ ಅಪ್ಲೈಡ್ ಹಿಯರ್, ರೈಟ್? ಸೊ ಸ್ಟ್ಯಾಟಿಸ್ಟಿಕ್ಸ್ ಅಪ್ಲಿಕೇಶನ್ ಮಾಡ್ಬೇಕಂದ್ರೆ ಡಾಟಾನ ರಿಸರ್ಚ್ ಮಾಡ್ಬೇಕಾಗತ್ತೆ. ನೀವು ಸ್ಯಾಂಪಲ್ ಸ್ಟಡಿ ಅಂತ ಹೇಳ್ತೀವಿ. ಸೊ ಇಷ್ಟು ಜನರಿಗೆ ಕ್ವೆಶ್ಚನಿಯರ್ಸ್ ನ ಪ್ರಿಪೇರ್ ಮಾಡಿ ಯು ನೀಡ್ ಟು ಸರ್ಕ್ಯುಲೇಟ್ ದಟ್ ಅಂಡ್ ಯು ನೀಡ್ ಟು ಗೆಟ್ ಅನ್ ಆನ್ಸರ್. ಆ ತರ ಏನಾದ್ರು ಪ್ರಾಸೆಸ್ ಇಲ್ಲ? ಇದು ಇನ್ ಪೀಪಲ್ ರಿಲೇಟೆಡ್ ಪ್ರಾಜೆಕ್ಟ್ ಇಲ್ಲ. ಸೊ ಅಂತ ಏನ್ ಕ್ವೆಶ್ಚನಿಯರ್ಸ್ ಬೇಕಾಗಲ್ಲ. ಬಟ್ ಸ್ಯಾಟಲೈಟ್ ಮೋಷನ್ ನ ನಾವು ಸ್ಟಡಿ ಮಾಡಕ್ಕೆ ಡೇಟಾ ಇರುತ್ತೆ ನಮ್ಮ ಹತ್ರ. ಸೊ ಅದನ್ನ ಇಟ್ಕೊಂಡು ನಾವು ಮ್ಯಾಥಮೆಟಿಕಲ್ ಆಗಿ ಒಂದು ಕಂಜೆಕ್ಚರ್ ಮಾಡ್ತೀವಿ. ನಮ್ದು ಇದು ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಸರಿಯಾ ತಪ್ಪಾ ಅಂತ ನೋಡಕ್ಕೆ ವಿ ವಿಲ್ ಹ್ಯಾವ್ ಡೇಟಾ ಫ್ರಮ್ ಸ್ಯಾಟಲೈಟ್ಸ್. ಅದು ನಾವು ಕಂಪೇರ್ ಮಾಡ್ತೀವಿ, ಇದು ಸರಿ ಇತ್ತಾ ತಪ್ಪಿತ್ತಾ ಅಂತ ಸರಿ ಮಾಡಿ ವಿ ವಿಲ್ ಟ್ರೈ ಟು ಕಂಪೇರ್. ಇಫ್ ಇಟ್ ಇಸ್ ಕರೆಕ್ಟ್, ವೆಲ್ ಅಂಡ್ ಗುಡ್. ತಪ್ಪು ಇಫ್ ಇಟ್ಸ್ ಆಫ್,
then we will try to adjust our mathematical models ಹ್ಮ್ to incorporate the real world requirement. ಎಷ್ಟು ಇದೆ, ಎಷ್ಟು ಬೇಗ ಎರಡು ಸ್ಯಾಟಲೈಟ್ ಇವಾಗ ಎಷ್ಟು ಬೇಗ ಕೊಲೈಡ್ ಆಗ್ತಿದೆ ಅಂತ ಪ್ರಿಡಿಕ್ಟ್ ಮಾಡಕ್ಕೆ ನಮ್ಮ ಹತ್ರ ಥಿಯರಮ್ಸ್ ಇರ್ತವೆ. ಆ ಥಿಯರಮ್ ಕೊಡುವ ಟೈಮ್, ಅಲ್ಲಿ ಕೊಡುವ ಟೈಮ್ ಸಿಮಿಲರ್ ಇದ್ರೆ ಆಯ್ತು. ಇಲ್ಲ ಅಂದ್ರೆ ವಿ ವಿಲ್ ಟ್ರೈ ಟು ಮೇಕ್ ಅವರ್ ಪ್ರೂಫ್ಸ್ ಬೆಟರ್, ಸ್ಟ್ರಾಂಗ್, ರೊಬಸ್ಟ್ ಅಂತ ಹೇಳ್ತಾರೆ ಈ ಶಬ್ದ. ವಿ ವಿಲ್ ಟ್ರೈ ಟು ಮೇಕ್ ಅವರ್ ಸಿಸ್ಟಮ್ಸ್ ರೊಬಸ್ಟ್ so that they match the real world. ಎಸ್, ನೀವು ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿನಲ್ಲಿ PhD ಮಾಡ್ತಾ ಇದ್ದೀರಿ, ಜಾರ್ಜಿಯಾ ಟೆಕ್ ಯೂನಿವರ್ಸಿಟಿನಲ್ಲಿ. ಸೊ ಜಾರ್ಜಿಯಾ ಟೆಕ್ ಯೂನಿವರ್ಸಿಟಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆ್ಯಂಡ್ ಇಲ್ಲಿ ಗೈಡ್ ಆಗಲಿ, ಪ್ರೊಫೆಸರ್ಸ್ ಆಗಲಿ ಯಾವ ರೀತಿ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ? ಯಾಕಂದರೆ ಯಾರಾದರೂ ಈಗ ಲೈಕ್ ಗೂಗಲಲ್ಲಿ ಸಾವಿರಾರು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ, ಗೂಗಲಲ್ಲಿ ಹೇಳೋಕ್ಕೂ ಒಬ್ಬ ವ್ಯಕ್ತಿ ಹೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ನೀವು ಹೇಳಿದ್ರೆ ಕೆಲವರಿಗೆ ಮಾಹಿತಿ ಸಿಕ್ಕಂಗಾಗತ್ತೆ ಅಂತ. ಖಂಡಿತ. ಸೊ ಜಾರ್ಜಿಯಾ ಟೆಕ್ ಇವಾಗ ನನ್ನ ಪ್ರೋಗ್ರಾಮ್ ಆಪರೇಷನ್ಸ್ ಇನ್ಸ್ಟಿಟ್ಯೂಟ್ ನೋಡಿದ್ರೆ ಇಸ್ ದ ಬೆಸ್ಟ್ PhD ಪ್ರೋಗ್ರಾಮ್ ಇನ್ ದ ವರ್ಲ್ಡ್. ಓಕೆ, ಲೋಕ ಈ ಜಗದಲ್ಲೇ ಬೆಸ್ಟ್ ಪ್ರೋಗ್ರಾಮ್ ಫಾರ್ ನನ್ನ ಫೀಲ್ಡ್ಗೆ ಜಾರ್ಜಿಯಾ ಟೆಕ್. ಇವಾಗ ಪ್ರತಿಯೊಂದು ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್ ಇರ್ತವೆ, ಅದರ ಎಲ್ಲದರಲ್ಲೂ ಜಾರ್ಜಿಯಾ ಟೆಕ್ ಇಸ್ ದ ಟಾಪ್ 5. ಇಟ್ಸ್ ಅ ವೆರಿ ಗುಡ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ. ಎಂಜಿನಿಯರಿಂಗ್ ಮಾಡಕ್ಕೆ ತುಂಬಾ ಒಳ್ಳೆ ಯೂನಿವರ್ಸಿಟಿ. ಸೈನ್ಸಸ್, ಮ್ಯಾಥಮೆಟಿಕ್ಸ್ ಮಾಡಕ್ಕೂ ಸ್ಟೆಮ್ ಅಲ್ಲಿ ಇನ್ ಜನರಲ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್. ಏನ್ ಹೇಳ್ತೀನಿ ನಾನು ಸ್ಪೆಸಿಫಿಕ್ ಆಗಿ ಒಂದು ಹೇಳ್ತೀನಿ, ಐವಿ ಲೀಗ್ ಅಂತ ಹೇಳ್ತಾರೆ. Those are private colleges located in and around New York, Cornell, Columbia, Brown ಇವೆಲ್ಲ ಇದ್ದೇವೆ. ಇವಾಗ ಅದು ಪ್ರೈವೇಟ್ ಯೂನಿವರ್ಸಿಟಿಗೆ. ಇವಾಗ ಅದರದ್ದು ಪಬ್ಲಿಕ್ ಈಕ್ವಲೆಂಟ್ ಇದೆ. ಸೊ ಪ್ರೈವೇಟ್ ಅಂದ್ರೆ ಇಟ್ಸ್ ರನ್ ಬೈ ಸಮ್ ಟ್ರಸ್ಟ್ ಆರ್ ಸಮ್ ಪ್ರೈವೇಟ್ ಅಸೋಸಿಯೇಷನ್, ಆರ್ಗನೈಸೇಷನ್ ಇಂದ. ಹೌದು. ಪಬ್ಲಿಕ್ ಯೂನಿವರ್ಸಿಟಿ ಅಂತ ಬಂದ್ರೆ ಇಟ್ ಇಸ್ ರನ್ ಬೈ ದ ಗವರ್ಮೆಂಟ್. ರೈಟ್. So Georgia Tech is considered as a public Ivy. So Ivy League tarane, it is a public version of that. So the government university which is as good as a Ivy League. ಪ್ರೊಫೆಸರ್ಸ್ ಯಾವ ರೀತಿ ಸಪೋರ್ಟಿವ್ ಆಗಿರ್ತಾರೆ ಅಂಡ್ ಯಾವ ರೀತಿ ಇಂಟ್ರಾಕ್ಷನ್ ನಡೆಯುತ್ತೆ? ಏನಾದರೂ ಸ್ವಲ್ಪ ರಿಸರ್ವ್ಡ್ ಇರ್ತಾರಾ? ಇಂಡಿಯಾದಲ್ಲಾದ್ರೆ ನಾವು ಪ್ರೊಫೆಸರ್ಸ್ ಜೊತೆ ತುಂಬಾ ಒಳ್ಳೆ ಬಾಂಧವ್ಯತೆನ ಮೇಂಟೈನ್ ಮಾಡ್ತಿರ್ತೀವಿ. ಲೈಕ್ ಆಸ್ ಅ ಟೀಚಿಂಗ್ ಅಲ್ಲಿ ನಾನು ಇದ್ದಿದ್ರಿಂದ ನನಗೆ ಅದ್ರ ತಾಪಮಾನ ಗೊತ್ತು. ಬಟ್ ಇಲ್ಲಿ ಹೇಗೆ ಅಂತ ತಿಳ್ಕೊಳ್ಳೋ ಆಸೆ. ಇಲ್ಲಿ ಒಂದು ಪ್ರೊಫೆಸರ್ಸ್ ಮೋಸ್ಟ್ಲಿ ಒಂದ್ ಸ್ವಲ್ಪ ಜಾಸ್ತಿ ಪ್ರೊಫೆಷನಲ್ ಆಗಿರ್ತಾರೆ. ನಿಮ್ ರಿಸರ್ಚ್ ಆಯ್ತು, ಇಷ್ಟ ಆಯ್ತು ಅಂತ ನೋಡ್ಕೊಂಡು ಹೋಗ್ತಿರ್ತಾರೆ. ಕೆಲವರು ಒಂದ್ ಸ್ವಲ್ಪ ಫ್ರೆಂಡ್ಲಿ ಇರ್ತಾರೆ. ನಮ್ ಪ್ರೊಫೆಸರ್ ಫ್ರೆಂಡ್ಲಿ, ಹೆಲ್ಪ್ಫುಲ್ ಆಗಿರ್ತಾರ. ಹೌದು. ನಮ್ ಪ್ರೊಫೆಸರ್ ಆಕ್ಚುಲಿ ಹೋದ ವರ್ಷ ಇಂಡಿಯಾಕ್ಕೆಲ್ಲ ಬಂದಿದ್ರು ಒಂದು ಕಾನ್ಫರೆನ್ಸ್ಗೆ. ಆಗ ನಾವು ಚೆನ್ನೈಯಲ್ಲಿ ರಾಮಕೃಷ್ಣ ಮಿಷನ್, ಮೈಲಾಪುರ ದೇವಸ್ಥಾನ ಎಲ್ಲ ಹೋಗಿದ್ವಿ. ಅವ್ರ ಜೊತೆ ಒಂದು ಕಾನ್ಸರ್ಟ್ ಗೆಲ್ಲ ಹೋಗಿದ್ವಿ. ಸೊ ಆತರ ಪರ್ಸನಲ್ ಆಗಿ ಕೆಲವರು ಕನೆಕ್ಟ್ ಆಗ್ತಾರೆ. ಬಟ್ ಕೆಲವರು ಮೇ ನಾಟ್ ಬಿ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಮೋರ್ ದನ್ ಲೈಕ್ ಬೇಸಿಕ್ ಪ್ರೊಫೆಷನಲ್ ಪ್ರಾಜೆಕ್ಟ್ ಅಂತ. ಆಯ್ತು, ಅದು ಡಿಪೆಂಡ್ಸ್ ಆ ವ್ಯಕ್ತಿದು ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ರೈಟ್. ಸೊ ಇಲ್ಲಿಗೆ ಬರುವಂತಹ ಸ್ಟೂಡೆಂಟ್ಸ್ಗೆ ಏನ್ ಇನ್ಪುಟ್ಸ್ ಹೇಳೋದಕ್ಕೆ ನೀವು ಇಷ್ಟಪಡ್ತೀರಾ? ಲೈಕ್ ವಾಟ್ ಎವರ್ ಹೌ ವೆಲ್ ದೇ ನೀಡ್ ಟು ಪ್ರಿಪೇರ್ ದೆಮ್ ಸೆಲ್ಫ್ಸ್ ಫಿಸಿಕಲಿ, ಮೆಂಟಲಿ, ಇಂಥ ದೇಶಗಳಲ್ಲಿ ರಿಸರ್ಚ್ ಅಂತ ಒಂದು ಕೋರ್ಸ್ ಆಗಲಿ ಅಥವಾ ಇಂಥ ಯೂನಿವರ್ಸಿಟಿನಲ್ಲಿ ಮಾಡಲಿಕ್ಕೆ ಬಂದಾಗ ನಿಮ್ಮ ಒಂದು ಇನ್ಸೈಟ್ಫುಲ್ ಇನ್ಪುಟ್ಸ್ ಅಂದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ. ನಮ್ದು ಈ ದೇಶ ಫಸ್ಟ್ ಒಂದ್ ನೋಡ್ಬೇಕು ನೀವು. ಇಲ್ಲಿ ಸೆಲ್ಫ್ ಕೇರ್ ಅಂತ ನೀವೇ ಮಾಡ್ಕೋಬೇಕು. ಮನೆ ಆಗ್ಲಿ, ನೀವು ಅಮ್ಮ ಅಪ್ಪ ಜೊತೆ ಇಲ್ಲ, ಹಾಸ್ಟೆಲ್ ಅಲ್ಲೂ ಇಲ್ಲ. ಇಲ್ಲಿ ಹಾಸ್ಟೆಲ್ ಕೊಡಲ್ಲ PhD ಸ್ಟೂಡೆಂಟ್ಗೆ. ನೀವು ಸೆಪರೇಟ್ ಆಗಿ ಅಪಾರ್ಟ್ಮೆಂಟ್ ತಗೋಬೇಕು. ನಿಮ್ದೇ ಓನ್ ಅಕಾಮಡೇಷನ್ ಮಾಡ್ಕೋಬೇಕು. ನೀವು ಅಕಾಮಡೇಷನ್ ನಿಮ್ದೇ ಮಾಡ್ಕೋಬೇಕು. ಅದರಲ್ಲಿ ಮನೆ ಇರೋದು ನಿಮ್ದೇ. ಈಗ ಇಟ್ಸ್ ನಾಟ್ ಯೂನಿವರ್ಸಿಟಿ ಅಲ್ಲ ಅದು. ಇವಾಗ ನಿಮ್ದೇ. ನೀವು ಇವಾಗ ಈ ವಯಸ್ಸಲ್ಲಿ ನೀವು ಒಂದ್ ಮನೆ ನಡೆಸೋ ತರನೇ ಇದನ್ನು ನಡೆಸ್ಬೇಕು. ಏನ್ ಮಾಡಕ್ಕಾಗಲ್ಲ. ಅಡಿಗೆ ಮಾಡ್ಕೋಬೇಕು, ಏನೋ ಕ್ಲೀನಿಂಗ್ ಮಾಡ್ಕೊಳ್ಳೋದು, ಇವೆಲ್ಲ ಇಟ್ ಇಸ್ ನಾಟ್ ಇಂಡಿಯಾದಲ್ಲಿ ಇವೆಲ್ಲ ಬೇಕಾಗಲ್ಲ. ಹಾಸ್ಟೆಲ್ ಇದ್ರೆ, ಮನೇಲಿ ಇದ್ರೆ ಎಲ್ಲ ಇವೆಲ್ಲ ಬೇಕಾಗಲ್ಲ. ಇವೆಲ್ಲ ಯೂನಿವರ್ಸಿಟಿ ಇಲ್ಲಾಂದ್ರೆ ಮನೆಯವರೇ ನೋಡ್ಕೋತಾರೆ. ಇಲ್ಲಿ ಅದೊಂದು ಸಮಸ್ಯೆ ಇದೆ ದೂರ ಬಂದಿದ್ರಿಂದ. ಬಟ್ ಇಲ್ಲಿ ರಿಸರ್ಚ್ ಫೆಸಿಲಿಟೀಸ್ ಇಂಡಿಯಾಕ್ಕಿಂತ ಕಂಪೇರ್ ಮಾಡಿದ್ರೆ ತುಂಬಾನೇ ಜಾಸ್ತಿ. ಸೊ ನಿಮ್ ರಿಸರ್ಚ್ ಇಲ್ಲಿ ಮಾಡೋರು ಜಾಸ್ತಿ ಮಾಡ್ತಾರೆ. ಅಂದ್ರೆ ರಿಸರ್ಚ್ ಕೆಲಸ ಜಾಸ್ತಿ ಇರುತ್ತೆ. ಬಟ್ ಆ ಕೆಲಸನ ಅಪ್ರೋಚ್ ಸುಲಭ. ಇಲ್ಲಿ ನಿಮ್ಗೊಂದು ಲ್ಯಾಬ್ ಅಲ್ಲಿ ಒಂದು ಫೆಸಿಲಿಟಿ ಸಿಗೋದು, ಇಲ್ಲಾಂದ್ರೆ ಒಂದು ಸಾಫ್ಟ್ವೇರ್ ಸಿಗೋದು, ಇಲ್ಲಾಂದ್ರೆ ಒಂದು ಎಕ್ವಿಪ್ಮೆಂಟ್ ಸಿಗೋದು, ಅವೆಲ್ಲ ದೇ ಆರ್ ಈಸಿಯರ್ ಇನ್ US. ಇಂಡಿಯಾ ಸಿಗೋದು ಸ್ವಲ್ಪ ಕಷ್ಟ. ಸೊ ಯೂನಿವರ್ಸಿಟಿ ಅವರ್ಸ್ ಅಂತ ಹೇಳಿ ಇಂಥದೇ ಸ್ಕೆಡ್ಯೂಲ್ಡ್ ಇಷ್ಟೇ ಅವರ್ಸ್ ಅಂತ ಇರತ್ತಾ ಅಥವಾ ಲೈಕ್ ಇಟ್ ಈಸ್ ಓಪನ್ ಫಾರ್
ಕೆಲವು ಮೋಸ್ಟ್ಲಿ ಯೂನಿವರ್ಸಿಟಿ ನಿಮ್ ಯೂನಿವರ್ಸಿಟಿಯಲ್ಲಿ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಹೇಳಲ್ಲ. ಹ್ಮ್ ಹ್ಮ್ ನಿಮ್ ಇಷ್ಟು ಗಂಟೆಗೆ ನೀವು ಇಲ್ಲಿ ಇರ್ಬೇಕು. ಹ್ಮ್ 24 hours ಮೋಸ್ಟ್ಲಿ ಯೂನಿವರ್ಸಿಟೀಸ್ ಎಲ್ಲ ದೇ ತೆಗ್ದಿರ್ತವೆ. ಆರ್ ಓಪನ್. ಹೌದು, ಬಟ್ ನಿಮ್ ಲ್ಯಾಬ್ ಎಲ್ಲ ತೆಗ್ದಿರತ್ತೆ, ತೆಗ್ಲೇ ಇರುತ್ತೆ. ಹ್ಮ್ ಬಟ್ ನಿಮ್ಗೆ ಯಾರು ರಿಕ್ವೈರ್ಮೆಂಟ್ ಹೇಳಲ್ಲ ಅಷ್ಟು. ರೈಟ್. ನೀವು ಇಷ್ಟು ಇನ್ನು ದಿನಕ್ಕೆ 10 ಗಂಟೆ ಕೂತ್ಕೋಬೇಕು, 8 ಗಂಟೆ ಕೂತ್ಕೋಬೇಕು ಅಂತ ಯಾರು ಹೇಳಲ್ಲ. ಹ್ಮ್ ಹ್ಮ್ ಬಟ್ ಅದು ನಿಮ್ ರಿಸರ್ಚ್ ಕೆಲಸ ಎಷ್ಟಿದೆ ಅಂತ ನೀವೇ ನೋಡ್ಕೊಂಡು ನೀವೇ ಅವರ್ಸ್ನ ಫಿಕ್ಸ್ ಮಾಡ್ತೀರಾ. ಇಲ್ಲಿ ಫ್ಲೆಕ್ಸಿಬಿಲಿಟಿ ಇರೋದು, ಹ್ಮ್ ಹ್ಮ್ ಫ್ಲೆಕ್ಸಿಬಿಲಿಟಿ ಇದೆ. ಹ್ಮ್ ಬೆಳಗ್ಗೆನೂ ಕೆಲಸ ಮಾಡಬಹುದು, ರಾತ್ರಿನೂ ಕೆಲಸ ಮಾಡಬಹುದು, ಅದು ನಿಮ್ ಇಷ್ಟ. ಇಟ್ ಇಸ್ ನಾಟ್ ಬಿಕಾಸ್ ನಿಮ್ಗೇನೋ ಒಂದು ಜೀವನದಲ್ಲಿ ಏನೋ ನಡೆಸಬೇಕು, ನಿಮ್ಗೆ ಪೈಸಾ ಬೇಕಂತ ಪಿ ಎಚ್ ಡಿ ಮಾಡೋದಲ್ಲ. ಪಿ ಎಚ್ ಡಿ ಪ್ಯಾಷನ್ ಇರಬೇಕು. ವಾಟ್ ಈಸ್ ಯುವರ್ ಫ್ಯೂಚರ್ ಗೋಲ್ ಈಶ್ವರ್ ಅವರೇ? ಹೌದು, ನಮ್ಗೆ ಒಂದು ಒಳ್ಳೆ ರಿಸರ್ಚ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗ್ಬೇಕಂತ ಇಷ್ಟ. ಎಸ್, ಪ್ರೊಫೆಸರ್ ಈಶ್ವರ್ ಆಗಿ ನೋಡೋ ಒಂದು ಹೌದು. ಆಸೆ ನಮ್ಗೆ. ಹೌದು. ನೀವು ನಾನಾ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡೋ ಒಂದು ಉನ್ನತ ವೃತ್ತಿಗೆ ಹೋಗ್ತಿದ್ದೀರಿ. ಹೌದು, ನಮ್ಗೆ ಆಕ್ಚುಲಿ ಮೆಂಟರಿಂಗ್ ತುಂಬಾ ಇಷ್ಟ. ರೈಟ್. ನಮ್ ಜೂನಿಯರ್ಸ್ ನ ತುಂಬಾ ನಾನು ಮೆಂಟರ್ ಮಾಡಿದ್ದೀನಿ. ಅವ್ರನ್ನ ಇಲ್ಲಿ ಅವ್ರಿಗೆ ಇಂಟರ್ನ್ಶಿಪ್ ಸಿಗೋದಾಗ್ಲಿ, ಇಲ್ಲಾಂದ್ರೆ ಇವಾಗ ಅವರು ಪಿ ಎಚ್ ಡಿ ಅಪ್ಲೈ ಮಾಡ್ತಾ ಇದ್ದಾರೆ ಇಲ್ಲಿ Okay. US ಅಲ್ಲಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ. ಅಪಾರ್ಟ್ ಫ್ರಮ್ ದಿ ಈ ರಿಸರ್ಚ್ ಆಗ್ಲಿ ಸ್ಟಡೀಸ್ ಆಗ್ಲಿ ಬಂದಾಗ ನಿಮ್ಮ ಅಟೈರ್ ನೋಡಿದ್ರೆ ಯು ಆರ್ ವೆರಿ ಟ್ರೆಡಿಷನಲ್ ಪರ್ಸನ್ ಅಂತ ಅನ್ಸುತ್ತೆ, ರೈಟ್? ಸೊ ಟ್ರೆಡಿಷನಲಿ ರಿಚುವಲ್ಸ್ ನ ನೀವು ಯಾವ ರೀತಿ ಫಾಲೋ ಮಾಡ್ತೀರಾ, ಏನನ್ನ ಅದರಲ್ಲಿ ಕಲ್ತಿದ್ದೀರಿ ಅಂತ ಕೇಳೋ ಆಸೆ. ಮನೆಯಿಂದ ನಾನು ಕಲ್ತಿರೋದೇ ಜಾಸ್ತಿ. ಹ್ಮ್ ಹ್ಮ್ ಮನೆಯ ಅಪ್ಪ ತಾತದಿಂದ ಕಲ್ತಿರೋದೇ ಜಾಸ್ತಿ. ಹ್ಮ್ ಅವ್ರ ಅನುಗ್ರಹನೇ ಎಲ್ಲ. 2 ವರ್ಷದಿಂದ ಕೃಷ್ಣಜುರದ ಕಲಿತಾ ಇದ್ದೀನಿ. ರೈಟ್. ದಿನ ಬೆಳಗ್ಗೆ ಅವರು ನಮ್ ಗುರುಗಳು ಬರ್ತಾರೆ. ಹ್ಮ್ ಗುರುಗಳು ಇಂಡಿಯಲ್ಲಿ ಇದ್ದಾರೆ. ಹ್ಮ್. ಅವರು ಆನ್ಲೈನ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಹ್ಮ್. ಇಲ್ಲಿ ಇನ್ ಪರ್ಸನ್ ಹೋಗೋದು ಒಂದು ಸ್ವಲ್ಪ ಕಷ್ಟ. ಹ್ಮ್ ಸೊ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಆನ್ಲೈನ್ ಕ್ಲಾಸ್ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಏನ್ ಕ್ಲಾಸಸ್ ನಾವು ತಗೋತಾ ಇದ್ದೀರಿ? ಅದು ಅಧ್ಯಯನ ಅಂತ ಹೇಳ್ತಾರೆ, ವೇದ ಅಧ್ಯಯನ ಮಾಡ್ತಾ ಇದ್ದೀನಿ. ವೇದ ಕಲಿತಾ ಇದ್ದೀರಿ. ಅದು ವೇದ, ಹೌದು. ಸೊ ನೀವು ಪ್ರೊಫೆಸರ್ ಸ್ಟಡಿನೂ ಮಾಡ್ಕೊಂಡು ಈ ವೇದ ಆಗ್ಲಿ ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಪ್ಯಾಷನ್ ಏನೇನಿರುತ್ತೆ ಆಕ್ಟಿವಿಟೀಸ್ ನ ಮಾಡ್ಕೊಳ್ಳೋಕೆ ಟೈಮ್ ಆಗತ್ತಾ ಅಂತ? ಟೈಮ್ ನಾವೇ ಮಾಡ್ಕೋಬೇಕು. ನಮ್ಗೆ ಇಂಟ್ರೆಸ್ಟ್ ಇದೆ ಅಲ್ಲ, ಅದೇ ಮಾಡ್ಕೋಬೇಕು ಅಷ್ಟೇ. ಇನ್ನೇನು ನಮ್ಗೆ ಆಪ್ಷನ್ ದೇವರು ಕೊಟ್ಟಿಲ್ಲ, ನಮ್ಗೆ ಪಿ ಎಚ್ ಡಿನೂ ಕೊಟ್ಟಿಲ್ಲ. ನಮ್ಗೆ ಆಪ್ಷನ್ ನಾವು ಮಾಡ್ಲೇಬೇಕು ಅಷ್ಟೇ. ಬಿಡುವಿನ ವೇಳೆನಲ್ಲಿ ನೀವ್ ಏನೇನ್ ಮಾಡ್ತೀರಿ ರೈಟ್, ಅಪಾರ್ಟ್ ಫ್ರಮ್ ದಿ ಕೋರ್ಸ್ ವರ್ಕ್ ಅಥವಾ ಸ್ಟಡೀಸ್ ಬಿಟ್ಟು? ಹೌದು, ದೇವಸ್ಥಾನಕ್ಕೆಲ್ಲ ಹೋಗೋದು ನನ್ಗೆ ಇಷ್ಟ. ಅದು ಈ ವೇದ ಹೇಳೋದು ಮಾತ್ರ ಅಲ್ಲ, ವೇದನೂ ಹೇಳ್ತೀನಿ, ವೇದ ಪಾರಾಯಣ ಮಾಡ್ತೀನಿ. ಅದು ಮಾತ್ರ ಅಲ್ಲ, ನಮ್ಗೆ ಅಲ್ಲಿ ಬರೋವ್ರ ಜೊತೆ ಸಿಗೋದು, ಅವ್ರ ಜೊತೆ ಕನೆಕ್ಷನ್ ಮಾಡ್ಕೊಳ್ಳೋದು. ಯಾಕಂದ್ರೆ ಅದೊಂದು ಇಲ್ಲಿ ಬಂದಿದ್ಮೇಲೆ ಎಸ್ಪೆಷಲಿ US ಅಲ್ಲಿ ಒಂಥರ ಸೋಷಿಯಲೈಸ್ ಮಾಡ್ಕೊಳಕ್ಕೆ ಒಂದೇ ಜಾಗ ಇರೋದು ಅಲ್ಲಿ. ನಾನು ಒಂದ್ ಸ್ವಲ್ಪ ಎಕ್ಸ್ಟ್ರೋವರ್ಟ್ ಟೆಂಡೆನ್ಸೀಸ್ ನನ್ನ ಹತ್ರ ಇದೆ. ಸೊ ಎಲ್ಲ ಜೊತೆ ಮಾತಾಡ್ತೀನಿ ನಾನು. ಸೊ ಆಗಷ್ಟು ಅವ್ರ ಭಾಷೆಯಲ್ಲೇ ಅವ್ರ ಜೊತೆ ಮಾತಾಡ್ಬೇಕು ಅಂತ ನನ್ಗೆ ಆಸೆ ಒಂದಿರುತ್ತೆ. ಸೊ ಆ ತರ ತುಂಬಾ ಜನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು. ಅವ್ರ ಜೊತೆಗೆ ಏನೋ ಒಂದ್ಸತಿ ಊಟ ಮಾಡಿದೆ, ಏನೋ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೇರ್ ಪ್ರಾಬ್ಲಮ್, ದೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನನ್ನ ಸಿಚುವೇಶನ್. ಅದು ನಡೆಯುತ್ತೆ, ಯಾಕಂದ್ರೆ ಅಷ್ಟು ಸಪ್ತಸಾಗರದಾಚೆ ಅಲ್ಲಿಂದ ಭಾರತದಿಂದ ಇಲ್ಲಿಗೆ ಬಂದಾಗ ನಾವೇ ಬಂಧುಗಳು, ನಾವೇ ಫ್ಯಾಮಿಲಿ ಇಲ್ಲಿ. ಸೊ ಆ ಬಾಂಧವ್ಯತೆ ಅದು ತನ್ನಿಂದ ತಾನೇ ಸೃಷ್ಟಿ ಆಗ್ಬಿಡತ್ತೆ ಅಂತ, ರೈಟ್? ಸೊ ನೀವು ಈ ವೇದ ಅಧ್ಯಯನ ಅಥವಾ ಏನು ಪಠಣ ಮಾಡ್ತಿದ್ದೀರಿ ಅದು ಬಿಟ್ಟು ಬೇರೆ ಏನ್ ಹವ್ಯಾಸಗಳು ನಿಮ್ದು? ಅಭ್ಯಾಸಗಳು ನಮ್ದು ನಾನು ಚಿಕ್ಕ ವಯಸ್ಸಲ್ಲಿ ಕೀಬೋರ್ಡ್ ಕಲ್ತಿದ್ದೆ ಕರ್ನಾಟಿಕ್ ಜಾನ್ರಲ್ಲಿ. ಇವಾಗ ಕೆಲವು ವರ್ಷದಿಂದ ನಾನು ವೈಲಿನ್ ಕಲಿಯಕ್ಕೆ ಶುರು ಮಾಡಿದ್ದೀನಿ. ಓಕೆ, ಈಗ ಅಧ್ಯಯನ ಮಾಡ್ತಾ ಇದ್ದೀರಿ. ಸೊ ನೀವು ಹೇಳ್ಬಿಟ್ರಿ ವೇದವನ್ನ ಅಧ್ಯಯನ ಮಾಡ್ತೀರಿ ಅಂತ. ನೀವು ಹೇಗಿದ್ರು ಒಳ್ಳೆ ಅಟೈರಲ್ಲಿ ಬಂದ್ಬಿಟ್ಟಿದ್ದೀರಿ. ವೇದ ಮಂತ್ರ ನಿಮ್ಮಿಂದ ಕೇಳೋ ಆಸೆ ನಮಗೂ ಅಥವಾ ನಮ್ಮ ವೀಕ್ಷಕರಿಗೂ. ನಿಮ್ಮಿಂದ ಒಂದೆರಡು ವೇದ ಮಂತ್ರದ ಉಚ್ಚಾರಣ. ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಷಣ್ಣೋ ಮಿತ್ರ ಶಂ ವರುಣಃ, ಷಣ್ಣೋ ಭವತ್ವರ್ಯಮಾ, ಷಣ್ಣ ಇಂದ್ರೋ ಬೃಹಸ್ಪತಿಃ, ಷಣ್ಣೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ಋತಂ ವದಿಷ್ಯಾಮಿ, ಸತ್ಯಂ ವದಿಷ್ಯಾಮಿ. ತನ್ಮಾಮವತು ತದ್ವಕ್ತಾರಮವತು, ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ತುಂಬಾ ಖುಷಿ ಆಯ್ತು ಈಶ್ವರ್ ಅವರೇ. ನಿಮ್ಮ ಗುರುಗಳಿಗೆ ಅರ್ಪಣೆ ಇದು, ಖಂಡಿತ. ಮತ್ತು ದೈವಕ್ಕೆ ಅರ್ಪಣೆ. ಎಷ್ಟು ಸಂತೃಪ್ತಿ ಕೊಟ್ಟಿದೆ ನಿಮ್ಗೆ ನಿಮ್ಮ ರಿಸರ್ಚ್ ವರ್ಕ್ನು ಮಾಡಿಕೊಂಡು ಈ ಕಮ್ಯುನಿಟಿನಲ್ಲೂ ಭಾಗಿಯಾಗಿ
ಮತ್ತು ದೈವಿಕತ್ವತೆಯನ್ನು ಕೂಡ ಕಾಪಾಡಿಕೊಂಡು ಇಲ್ಲಿವರೆಗೂ ನಡೀತಾ ಇರೋದು ಪೂರ್ವ ಜನ್ಮದ ಪುಣ್ಯ ಆಗಿರ್ಬೋದು, ತಂದೆ ತಾಯಿಯ ಸುಕೃತ ಫಲವಾಗಿರ್ಬೋದು, ಆ ಗುರುಗಳ ಆಶೀರ್ವಾದವಾಗಿರಬಹುದು. ಒಟ್ಟಾರೆ ನಿಮ್ಮ ಒಂದು ಸಂತೃಪ್ತಿಯ ಲೆವೆಲ್ ಏನು ಅಂತ ಕೇಳೋ ಆಸೆ. ಈ ಜೀವನದಲ್ಲಿ ನಮ್ಗೆ ಎಷ್ಟೋ ನಮ್ಮಿಂದ ಸಮೂಹಕ್ಕೆ, ನಮ್ಮ ತಾಯಿ ತಂದೆಗೆ, ಆಮೇಲೆ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ನಮ್ಮಿಂದ ಪ್ರಯೋಜನ ಇರಬೇಕು, ಕೊಡುಗೆ ಕೊಡಬೇಕು. ಹೌದು. ನಾವು ಇರೋದ್ರಿಂದ ಅವ್ರಿಗೆ ಏನೋ ಒಂದು ಬರ್ಡನ್ ತರ ಇರಬಾರ್ದು. ಯು ಶುಡ್ ಬಿ ಯೂಸ್ಫುಲ್ ಟು ಅದರ್ಸ್. ರೈಟ್. ಉಪಯುಕ್ತವಾಗಿರಬೇಕು. ಉಪಯುಕ್ತವಾಗಿ ಇರಬೇಕು. ರೈಟ್. ಬಹಳ ಖುಷಿ ಆಯ್ತು ಈಶ್ವರ್ ಅವರೇ ನಿಮ್ ಜೊತೆ ಮಾತಾಡಿ. ನಿಮ್ಮಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ PhD ಪ್ರೋಗ್ರಾಮಿನ ಒಂದು ಪೂರ್ಣ ಅವಲೋಕನ, ಒಂದು ಲೈಕ್ ಕರಿಕ್ಯುಲಮ್ನೇ ನೀವು ಎಕ್ಸ್ಪ್ಲೇನ್ ಮಾಡಿಬಿಟ್ರಿ ಈಸಿಯಾಗಿ. ರೈಟ್. ಸೊ ತುಂಬಾನೇ ಇನ್ಸೈಟ್ಫುಲ್ ಆಗಿತ್ತು ಈ ವಿಡಿಯೋ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ. ಆ್ಯಂಡ್ ಯಾರಿಗೆ ಏನೇ ಸಮಸ್ಯೆ ಇದ್ರು, PhD ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಮ್ಮ ಈಶ್ವರ್ ಅವರು ಖಂಡಿತ ರಿಪ್ಲೈ ಮಾಡ್ತಾರೆ. ಗೊತ್ತಿರುವಂತಹ ಮಾಹಿತಿನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ, ಮುಕ್ತವಾಗಿ ಹೇಳಲಿಕ್ಕೆ ಖುಷಿ ಆಗುತ್ತೆ. ಸೊ ಈಶ್ವರ್ ಅವರೇ, ಒಟ್ಟಾರೆ ನನಗಂತೂ ತುಂಬಾನೇ ಖುಷಿ ಆಯ್ತು. ಎಲ್ಲ ಸಾಧಕರು ಕಟ್ಟ ಕಡೆಯ ಪ್ರಶ್ನೆ ಒಂದು ಕೇಳ್ತೀನಿ. ನಿಮ್ಮ ಈ ಸಂದರ್ಶನ ಪರ್ಸ್ನಲಿ, ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ಆಕ್ಚುಲಿ ಇದು ನನ್ನ ಫಸ್ಟ್ ಪಾಡ್ಕಾಸ್ಟ್. ಈಗ ತನಕ ನಾನು ಈ ಪಬ್ಲಿಕ್ ಅಪಿಯರೆನ್ಸ್ ಎಲ್ಲ ಏನು ಇಲ್ವೇ ಇಲ್ಲ. ರೈಟ್. ಅದನ್ನು ಇದು ಸ್ಪೆಷಲ್ ಏನಂದ್ರೆ ಇದು ಕನ್ನಡದಲ್ಲಿ ಇತ್ತು. ನಾನು ಆಕ್ಚುಲಿ ಕನ್ನಡದವನು ಅಲ್ಲ. ನಾನು IAC ಹೋಗಿದ್ಮೇಲೆ ನನ್ಗೊಂದು ಹಾಬಿ ತರ ಏನೋ ಸೆಕ್ಯೂರಿಟಿ ಎಲ್ಲ ಇದ್ರು. ಆಕ್ಚುಲಿ ನಾನು IAS ಅಲ್ಲಿ ಡೈನಿಂಗ್ ಹಾಲ್ ಮೆಸ್ ಇತ್ತಲ್ಲ, ಅದರಲ್ಲಿ ನಾನು ಇದು ಸೆಕ್ರೆಟರಿ ಆಗಿದ್ದೆ, ಸ್ಟೂಡೆಂಟ್ ಸೆಕ್ರೆಟರಿ ಆಗಿದ್ದೆ. ಮೆನ್ಯೂ ಡಿಸೈಡ್ ಮಾಡೋದು, ಅದನ್ನ ಅಗೇನ್ ಆಪ್ಟಿಮೈಸೇಷನ್ ಮಾಡೋದು, ಅದನ್ನ ಪ್ರೈಸ್ ಆಪ್ಟಿಮೈಸೇಷನ್ ಮಾಡೋದು, ರುಚಿಗೆ ಆಪ್ಟಿಮೈಸೇಷನ್ ಮಾಡೋದು, ಎರಡಿಗೂ ಮಾಡ್ಬೇಕಲ್ಲ. ರುಚಿ ಇರ್ಬೇಕು, ಬೆಲೆನೂ ಕಮ್ಮಿ ಇರ್ಬೇಕು. ಸೊ ಅದರಿಂದ ಮೆಸ್ ಅಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ. ಆಗ ಅವರೆಲ್ಲ ಮೋಸ್ಟ್ಲಿ ಕನ್ನಡದವರೇ ಇದ್ರು. ಆಗ ಅವ್ರ ಜೊತೆಗೆ ನಾನು ತಮಿಳಲ್ಲಿ ಮಾತಾಡಬಹುದು, ಆದ್ರೆ ಅವ್ರ ಪರ್ಸನಲ್ ಟಚ್ ಇರಲ್ಲ. ಸೊ ಅದಕ್ಕೆ ಒಂದು ಹಾಬಿಯಾಗಿ ಕನ್ನಡ ಮಾತಾಡೋದು ಮಾತ್ರ ಅಲ್ಲ, ಓದಕ್ಕೆ ಬರೆಯಕ್ಕೆ ಭೇಷೀಶ್ವರ್. ಎಷ್ಟೋ ಜನರಿಗೆ ಪ್ರೇರಣೆ ಆದ್ರಿ ನೀವು. ಕನ್ನಡಿಗರ ಅಷ್ಟೇ ಅಲ್ಲ, ಬೇರೆಯವರು ಬಂದು ಕನ್ನಡ ಭಾಷೆಗೆ ಒಲುಮೆಯನ್ನು ಕೊಟ್ಟು, ಮುತುವರ್ಜಿಯನ್ನು ಕೊಟ್ಟು, ನಾವೂ ಕನ್ನಡಿಗರಾಗಬೇಕು, ನಾವು ಕನ್ನಡ ಭಾಷೆಯನ್ನ ಕಲಿಬೇಕು, ನಾವು ಅವರಲ್ಲಿ ಒಂದಾಗಬೇಕು ಅನ್ನೋ ಒಂದು ಅಭಿಲಾಷೆ ಇದೆಯಲ್ಲ, ಅದಕ್ಕೆ ನಾವು ಸಲ್ಯೂಟ್ ಹೇಳ್ತೀವಿ. ಕನ್ನಡದವರಿಗೆ ಇರೋ ವಿಶಾಲ ಹೃದಯ ಯಾರಿಗೂ ಸಿಗೋದೇ ಅಲ್ಲ. ನಾನು ತಮಿಳವನು, ನಾನೇ ಹೇಳ್ತಾ ಇದ್ದೀನಿ. ತಮಿಳವರಿಗೆ ತಮಿಳ್ನಾಡಲ್ಲಿ ಯಾರು ಬೇಕಾದ್ರೂ ಬಂದು ಅವ್ರ ವ್ಯವಹಾರನ ನಡೆಸಬಹುದು. ಆದ್ರೆ ಕನ್ನಡದವರು ಇರೋ ತರ ತಮಿಳವರು ಅವ್ರ ಹೃದಯ ದೊಡ್ಡದಲ್ಲ. ಕನ್ನಡದವರ ಹತ್ರ ಇರೋ ಹೃದಯನೇ ಈ ಲೋಕದಲ್ಲೇ ದೊಡ್ಡದಂತಾನೆ ಹೇಳ್ಬೋದು. ವೆರಿ ನೈಸ್ ಈಶ್ವರ್. ಹೃದಯವಂತರು ಅಂದ್ರೆ ಕನ್ನಡಿಗರು. ಸೊ ನಾವು ಮಾತಾಡ್ತಾ ಇದ್ವಿ, ನಿಮ್ಗೆ ಈ ಪಾಡ್ಕಾಸ್ಟ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಮ್ದು ತುಂಬಾ ಚೆನ್ನಾಗಿತ್ತು. ನಮ್ ಫಸ್ಟ್ ಮಾಡಿರೋ ಪಾಡ್ಕಾಸ್ಟ್. ಆಕ್ಚುಲಿ ನಮ್ಗೆ ಗೋವಿಂದ ನಮ್ ಫ್ರೆಂಡ್ ಅವರೇ ಹೇಳಿದ್ದು ಇದ್ ಬಗ್ಗೆ ಎಲ್ಲ. ಅವರಿಂದ ಒಂದು ಅವಕಾಶ ಸಿಕ್ತು ಇದು ಮಾಡಕ್ಕೆ. ಮತ್ತೆ ನಿಮ್ಗೂ ಸರಿ, ಅವರಿಗೂ ಸರಿ, ಇಬ್ಬರಿಗೂ ಒಂದು ದೊಡ್ಡ ಧನ್ಯವಾದ ನಾನು ಹೇಳಬೇಕು. ಥ್ಯಾಂಕ್ ಯು ಈಶ್ವರ್. ನೀವು ನಮಗಾಗಿ ಇಷ್ಟೊತ್ತು ಸಮಯನ ಮಾಡಿಕೊಂಡು, ಪಾಪ ನೀವು ನಿಮ್ಮ ಒಂದು ಬಿಡುವಿನ ವೇಳೆನಲ್ಲಿ ನಮಗೆ ಒಂದು ಅಣಿ ಮಾಡಿಕೊಂಡು ನೀವು ನಮಗೆ ಒಂದು ಸಮಯನ ಕೊಟ್ಟಿದ್ದೀರಿ. ನಿಮ್ಮ ಒಂದು ಈ ಇನ್ಫಾರ್ಮೇಶನ್ ಎಷ್ಟೋ ಜನರ ವಿದ್ಯಾರ್ಥಿಯ ಬಾಳಿಗೆ ಬೆಳಕಾಗತ್ತೆ. ಸೊ ಅವರಿಗೆ ಒಂದು ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ನಿಮ್ಮ ಎಲ್ಲ ಆಸೆಗಳು ಸಂಪೂರ್ಣವಾಗಿ ನೆರವೇರಲಿ. ಆದಷ್ಟು ಬೇಗ ಪ್ರೊಫೆಸರ್ ಈಶ್ವರ್ ಶ್ರೀನಿವಾಸನ್ ಅಯ್ಯರ್ ಅಂತ ಹೇಳಿ ಯೂನಿವರ್ಸಿಟಿನಲ್ಲಿ ನಾವು ಹೇಳೋದನ್ನ ನಾವು ಕಾಯ್ತಾ ಇರ್ತೀವಿ. ಸೊ ಆ ದಿನನೂ ಬಂದಾಗ ಮತ್ತೊಮ್ಮೆ ಕ್ಯಾಮರಾ ಹಿಡಿದು ಪ್ರೊಫೆಸರ್ ಒಟ್ಟಿಗೆ ಬಂದು ಆಗ ಹೇಗಿತ್ತು, ಈಗ ಹೇಗಿದೆ ಜೋಶ್ ಅಂತ ಕೇಳಲಿಕ್ಕೆ ನಾವು ಮತ್ತೊಮ್ಮೆ ಬರ್ತೀವಿ. ಸೊ ವಿ ವಿಶ್ ಯು ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್ ಈಶ್ವರ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.